ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಣಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂಮಾಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸಪ್ತಾಹದ 6ನೇ ದಿನ. ಪರಮಾತ್ಮನ ಮಹಿಮೆಯನ್ನು ಎಷ್ಟೇ ಸಂಕ್ಷೇಪ ಮಾಡಿದರೂ ಆಗದೆ ಇನ್ನೂ ನಾವು 5 ಸ್ಕಂದ ಮಾತ್ರ ಮುಗಿಸಿದ್ದೇವೆ. 5 ದಿನಗಳಲ್ಲಿ ಇನ್ನೂ 7 ಸ್ಕಂದಗಳಿವೆ. ಆದರೂ ಪ್ರತಿಯೊಂದು ಸ್ಕಂದದ ಮುಖ್ಯ ಭಾಗವನ್ನು ಬಿಡದೆ ಅದನ್ನು ಸ್ವಲ್ಪ ಅಬ್ರಿಜ್ ಆಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ನಿನ್ನೆ ದಿನ ನರಕದ ವರ್ಣನೆಯನ್ನು ಕೇಳಿದ ಪರೀಕ್ಷಿತ ರಾಜನಿಗೆ ಹೇಳ್ತಾನೆ, ಶುಕಾಚಾರ್ಯ ಸಾಕು ಸಾಕು, ಇನ್ನು ಮುಂದೆ ನನಗೆ ಕೇಳಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಪರೀಕ್ಷಿತ ರಾಜನೇ ಸಾಕು ಅನ್ಬೇಕಾಗಿದ್ದರೆ ಅಂಥ ನರಕಕ್ಕೆ ಹೋಗ್ತಕ್ಕಂಥ ಅನೇಕ ತಪ್ಪುಗಳನ್ನು ಪ್ರತಿ ದಿವಸ ಮಾಡುವ ನಮ್ಮ ಮನಸ್ಸು ಕರಗದಿರ್ತದೆ. ನಮ್ಮ ಮನಸ್ಸಿನಲ್ಲಿ ಆ ಭಯ ಬಂದು ಅದನ್ನು ಮಾಡೋದು ಬೇಡ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ದೇ ಇದ್ದರೆ ನಮ್ಮ ಹೃದಯ ಮಾನವ ಹೃದಯವೇ ಅಲ್ಲವಲ್ಲ. ಪರೀಕ್ಷಿತ ರಾಜ ಕೇಳ್ತಾನೆ, ನಮಗೋಸ್ಕರ ಕೇಳ್ತಾನೆ, ಶುಕಾಚಾರ್ಯರೇ, ಇದನ್ನು ನೋಡಿದರೆ ಈ ಲೀಸ್ಟ್ನಲ್ಲಿರುವ ಅನೇಕ ವಿಷಯಗಳನ್ನು ಪ್ರತಿಯೊಬ್ಬನು ಮಾಡ್ತಾ ಇರ್ತಾನೆ, ಹಾಗಾದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಆ ಕಾಲಕ್ಕೆ ಹೇಳ್ತಾರೆ, ಇಲ್ಲಪ್ಪ ಹಾಗಿಲ್ಲ.
ಈ ನರಕದಿಂದ ಪಾರಾಗುವ ಸುಲಭ ಉಪಾಯಗಳು ಇವೆ, ಆದರೆ ಮಾಡಬೇಕು ಅಷ್ಟೆ. ಕಾನ್ಯಕುಬ್ಜ ದೇಶದಲ್ಲಿ ಕನ್ನೌಜ್ ನಲ್ಲಿ ಒಬ್ಬ ಅಜಾಮಿಳ ಅಂತಿಕೊಂಡಂತನ್ನುವ ವೈಶ್ಯ, ಒಳ್ಳೆ ಶ್ರೀವಂತ. ಆದರೆ ವೈಶ್ಯನಾದದ್ರಿಂದ ತ್ರೈವರ್ಣಿಕರಲ್ಲಿ ಅವನಿಗೂ ವೇದಾಧಿಕಾರ, ತಪ್ಪದೇ ಸಂಧ್ಯಾವಂದನಾದಿಗಳನ್ನು ಮಾಡ್ತಾ ಇದ್ದ, ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದ. 18ನೇ ವಯಸ್ಸಿನಲ್ಲಿ ಅನೇಕ ಶಾಸ್ತ್ರಗಳನ್ನು ಓದಿ ಮುಗಿಸಿದ್ದ. ಒಂದು ಸಲ 18ನೇ ವರ್ಷದ 18-19ನೇ ವರ್ಷ ನಡ್ತಿರಬೇಕು, ಅಷ್ಟರಲ್ಲಿ ಮದುವೆ ಕೂಡ ಆಗಿತ್ತು ಅವನಿಗೆ. ಆದರೆ ಯಾವುದೋ ಒಂದು ಪ್ರಸಂಗದಲ್ಲಿ ಅತ್ಯಂತ ನಸುಕಿನಲ್ಲಿ ಒಂದು ನದಿ ತೀರಕ್ಕೆ ಸ್ನಾನಕ್ಕೆ ಹೋದಾಗ, ನದಿ ತೀರದ ಅಲ್ಲಿಯ ಮರದ ಸಂದಿಯಲ್ಲಿ ನಿರ್ವಸ್ತ್ರರಾಗಿ ಪಶುಗಳಂತೆ ವ್ಯವಹಾರದಲ್ಲಿ ತೊಡಗಿದ ಹೆಣ್ಣು ಗಂಡುಗಳನ್ನು ನೋಡಿ ಅವನ ಮನಸ್ಸು ಆಕರ್ಷಿತವಾಯಿತು, ಮನಸ್ಸು ಪತಿತವಾಯಿತು. ಈ ಸುಖದ ಎದುರಿನಲ್ಲಿ ಈ ಶಾಸ್ತ್ರ ಪೀಸ್ತ್ರ ತೆಗೆದುಕೊಂಡು ಏನು ಮಾಡಬೇಕು? ಕುಡಿಯೋಬೇಕು, ಮಜಾ ಮಾಡಬೇಕು, ಅನೇಕ ಒಬ್ಬಳೆ ಹೆಂಡತಿ ಒಬ್ಬಳೆ ಹೆಂಗಸು, ಏನು ಉಪಯೋಗ? ಹೊಸ 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 ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪಡೆಯಬೇಕು ಅನ್ನುವ ವಿಕೃತ ವಿಚಾರಕ್ಕೆ ಒಳಗಾಗಿ ಎಲ್ಲ ಧರ್ಮವನ್ನು ಬಿಟ್ಟು ಸಾಧ್ವಿಯಾದ ಹೆಂಡತಿ ಕಡೆ ಕೂಡ ಲಕ್ಷ್ಯ ಕೊಡದೆ ಮನೆಯಲ್ಲಿ ಇರ್ತಿದ್ದ. ಆದರೆ ಅನೇಕ ಪರಸ್ತ್ರೀಯರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡ, ಅನೇಕ ರೀತಿಯಾಗಿರ್ತಕ್ಕಂಥ ಪಾನ ಪೇಯಗಳಲ್ಲಿ ಸಂಬಂಧವನ್ನು ಇಟ್ಟುಕೊಂಡು ತನ್ನನ್ನೇ ತಾನು ಮರೆತ. ಎಷ್ಟೆಷ್ಟು ಪಾಪ ಮಾಡ್ತೇವೆ ಅಷ್ಟಷ್ಟು ಆಯುಷ್ಯ ಕಡಿಮೆ ಆಗ್ತಾ ಬರ್ತದೆ. 82ನೇ ವಯಸ್ಸು ಅವನಿಗೆ 100 ವರ್ಷ ವಯಸ್ಸು ಇತ್ತು. 88ನೇ ವಯಸ್ಸು ನಡೆದಿತ್ತು. ಅಲ್ಲಿವರೆಗೂ ನೀವು ಭೋಗ ಬಿಟ್ಟಿರಲಿಲ್ಲ. ಆಗ 12 ವರ್ಷ ಆಯುಷ್ಯ ಕಳೆದುಕೊಂಡಿದ್ದ ಭೋಗದಿಂದ ಒಂದು ದಿವಸ ಬೆಳಗ್ಗೆ ಭೀಕರವಾದ ಶಬ್ದವಾಯಿತು. ಕಣ್ಣು ತೆಗೆದು ನೋಡ್ತಾನೆ, ಅತ್ಯಂತ ವಿಕೃತವಾಗಿರ್ತಕ್ಕಂಥ ಕೋರೆ ಹಲ್ಲುಗಳು, ಕೆಂಪಾಗಿರ್ತಕ್ಕಂಥ ಕಣ್ಣುಗಳು. ಅವರನ್ನು ನೋಡಿದರೆ ಮನುಷ್ಯ ಒಳಗೆ ಹೊರಗೆ ಎಲ್ಲ ರೀತಿ ಆಗಬೇಕು ಅಂಥ ಪರಿಸ್ಥಿತಿ. ಗಾಬರಿಯಾಗಿದ್ದಾನೆ. ಅವರಂತಾರೆ, ನಿನಗೋಸ್ಕರ ಬಂದಿದ್ದೇವೆ, ಈಗೋ ಪಾಶ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಪಾಶ ತೆಗೆದುಕೊಂಡು ಆ ಕಾಲದಲ್ಲಿ ಎಸೆತಾ ಇದ್ದಾರೆ. ಅವನ ಹೆಂಡತಿ ಸಾಧ್ವಿ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ಲು. ಅವನು ಹೇಳಿದ, ನಾರಾಯಣ ಯಾರೋ ಬಂದಾರಪ್ಪ ಉಳಿಸೋ ಅಂತ ಹೇಳಿದ. ಉಳಿಸೋ ಅನ್ನುವಷ್ಟರಲ್ಲಿ ಹಿಂದಿನ ಸಂಸ್ಕಾರ ನೆನಪಾಯಿತು. ತಾನು ಪಡೆದ ಆ ಪುರಾಣ, ಕೇಳಿದ ಪುರಾಣ ನೆನಪಾಯಿತು. ಅವನು ತಾನು ಓದಿದ ಭಾಗವತ ನೆನಪಾಯಿತು. ಅಯ್ಯೋ, ನಾನು ಈ ನಾರಾಯಣನನ್ನು ನಂಬಿದರೆ ಇವರ ದರ್ಶನ ಆಗ್ತಿರಲಿಲ್ಲಲ್ಲ. ನಾರಾಯಣ ಕ್ಷಮಿಸು, ಒಂದು ಅವಕಾಶ ಕೊಡು, ನಿನ್ನ ಈ ರೀತಿ ನಿನ್ನನ್ನು ನೆನೆಸೋದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆಯುಷ್ಯ ಕೊಡು ಅಂತ ಆ ಕ್ಷಣದಲ್ಲಿ ಕೇಳಿದಾಗ ಅಷ್ಟರಲ್ಲಿ ಬರ್ರನೆ ಒಂದು ವಿಮಾನ ಬಂತು. ಆರತರಲ್ಲಿರ್ತಕ್ಕಂಥವರು ತಮ್ಮ ಖಡ್ಗದಿಂದ ಆ ಯಮದೂತರ ಪಾಶವನ್ನು ಕತ್ತರಿಸಿಬಿಟ್ಟರು. ಯಮದೂತರು ಪಾಶ ಎಳಿತಾರೆ, ಭಾರ ಇಲ್ಲ, ಎಳೆದು ಬಂತು, ಅರ್ಧ ಕಟ್ಟಾಗಿದ್ದ ಹಗ್ಗ ಕೈಯಲ್ಲಿ ಬಂತು. ನೋಡ್ತಾರೆ, ಯಾರೇ ನೀವು, ನಮಗೆ ಯಾಕೆ ವಿಘ್ನ ಮಾಡ್ತಾ ಇದ್ದೀರಿ? ಆ ಕಾಲಕ್ಕೆ ದೇವದೂತರು ಕೇಳ್ತಾರೆ, ವಿಷ್ಣುದೂತರು ಕೇಳ್ತಾರೆ, ನೀವು ಯಾರು ಮೊದಲು ಹೇಳಿ? ನಾವು ಯಮಧರ್ಮರಾಜನ ದೂತರು. ಯಾಕೆ ಬಂದಿದ್ರಿ? ಇವನು ಪಾಪಿ, ಇನ್ನು ಇಂಥ ನರಕಗಳು ಇವನ ಹೆಸರಿನಲ್ಲಿ ಬರದಲ್ಲಿಟ್ಟೇ ಬಿಟ್ಟಿವೆ. ನಮ್ಮ ಸ್ವಾಮಿ ಹೇಳಿದರು, ಹೋಗಿ ಹೇಳ್ಕೊಂಡು ಬನ್ನಿ ಅಂತ ತಿಳ್ಕೊಂಡಂತೆ ಬಂದಿದ್ದೆವು. ಆದರೆ ನೀವ್ಯಾಕೆ ಬಂದು ಕಟ್ ಮಾಡಿದ್ರಿ? ಹೋಗಲಿ, ನೀವು ಬಂದಾಗ ಇವನು ಏನು ಹೇಳ್ದ? ನಾರಾಯಣ ಅಂತ ಕರೆದ, ಮತ್ತೇನೋ ಮನಸ್ಸು ಚಿಂತನೆ ಮಾಡಿದ. ಅದಕ್ಕೆ ನಾವು ಬಂದೀವೋ? ಅದಕ್ಕೋಸ್ಕರ ಬಂದಿದ್ದೇವೆ ನಾವು. ಯಾಕೆ? ನಾರಾಯಣ ಅಂತ ಕೊಂಡಂತೇಳಿ ಹೆಸರು ಹೇಳಿದ ತಕ್ಷಣಕ್ಕೆ ಎಲ್ಲ ಪಾಪ ಹೊರಟೋಯ್ತು. ಆ ನಿಮ್ಮ ಲಿಸ್ಟ್ ಬರೆಸೋಯ್ತು, ನಿಮ್ಮ ಅವಶ್ಯಕತೆ ಇಲ್ಲ.
ಆಗ ಅವರಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಯಾವುದು ಧರ್ಮ ಯಾವುದು ಅಧರ್ಮ. ಆ ಕಾಲಕ್ಕೆ ದೇವದೂತರು ಹೇಳ್ತಾರೆ, ವೇದ ವಿಹಿತವಾದದ್ದು ಧರ್ಮ, ಅಷ್ಟೇ ಅಲ್ಲ ಸ್ವವಿಹಿತವಾದ ವೃತ್ತಿ ಭಕ್ತಿ. ತನಗೆ ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿದ್ದಾನೆ ಆ ಧರ್ಮಗಳನ್ನು ಆಚರಣೆ ಮಾಡ್ತಾ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಯಾವನು ವ್ಯವಹಾರ ಮಾಡ್ತಾನೆ ಸ್ವವಿಹಿತ ಭಕ್ತ್ಯ ವೃತ್ಯ ಅದನ್ನು ಕೂಡ ಪರಮಾತ್ಮನ ಆರಾಧನೆ ಅಂತ ತಿಳ್ಕೊಳ್ತಾನೆ, ಇದು ಧರ್ಮವು. ದೇವರನ್ನು ನೆನೆಸದೇ ಇದ್ದ ತನ್ನ ವೃತ್ತಿಯನ್ನು ಬಿಟ್ಟಿರ್ತಕ್ಕಂಥದ್ದು ಅಧರ್ಮ. ಆದರೆ ಇವನು ಭಕ್ತಿಯನ್ನು ಮಾಡಿದ್ದಾನೆ, ಅದಕ್ಕೋಸ್ಕರ ಅವನ ಏನು ಅಪಮೃತ್ಯು ಇತ್ತು ದೂರವಾಯಿತು. ಇವನು ಪರಮಾತ್ಮನನ್ನು ನೆನೆಸಿ ತನಗೆ ಅವಕಾಶ ಕೊಡು ಪರಮಾತ್ಮ ಅಂತಿಕೊಂಡು ಅಂತೇಳಿ ಕೇಳಿದ್ದರಿಂದ 12 ವರ್ಷ ಆಯುಷ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನು ಮೇಲೆ ಏನಾಗ್ತದೆ, 12 ವರ್ಷದ ನಂತರ ನೀವು ಬರ್ತೀರೋ ನಾವು ಬರ್ತೀರೋ ನೋಡೋಣ, ಹೊರಡಿ ನಾವು ಹೋಗ್ತೇವೆ ಅಂತ ಹೋಗ್ಬಿಟ್ಟು ನಾನು ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದೆ. ಆ ಕಡೆಗೆ ಯಮದೂತರು ಹೋದರು ಯಮಲೋಕಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ಸ್ವಾಮಿ ಏನಾಯ್ತು, ಖಾಲಿ ಕೈಯಲ್ಲಿ ಬಂದೆವು, ಎಲ್ಲ ಗೊತ್ತಾಯ್ತು ನನಗೆ, ನಾನು ತ್ರಿಕಾಲ ಜ್ಞಾನಿ, ಒಳ್ಳೇದಾಯ್ತು, ಅವನು ತರೋ ಅವಶ್ಯಕತೆ ಇರಲಿಲ್ಲ, ಅವನು ತನ್ನ ಕೆಲಸ ಮಾಡ್ಕೊಂಡಿದ್ದಾನೆ. ಆದರೆ ಸ್ವಾಮಿ ನಿಮ್ಮ ಆಜ್ಞೆ ಇವತ್ತಿನ ದಿವಸ ವಿಘ್ನವಾಯ್ತಲ್ಲ, ನಿಮ್ಮ ಆಜ್ಞೆಯನ್ನು ಯಾರೋ ಉಲ್ಲಂಘನೆ ಮಾಡಿದ್ರಲ್ಲ, ನೀವೇ ಯಮಧರ್ಮರಾಜರು ಧರ್ಮಾಧರ್ಮಗಳ ನಿರ್ಣಯ ಮಾಡಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಪುರಸ್ಕಾರ ದಂಡ ಕೊಡ್ತಕ್ಕಂಥವ್ರು ನೀವೇ ಅಂತೇಳಿ ನಾವು ತಿಳಿದುಕೊಂಡಿದ್ದೆವು. ಇವತ್ತು ಅದಕ್ಕೆ ಭಂಗ ಬಂತಲ್ಲ ಸ್ವಾಮಿ, ನೀವು ತಿಳ್ಕೊಂಡದೇ ತಪ್ಪಿದೆಯಪ್ಪ. ನಾನೂ ಕೂಡ ಯಾವನ ಆಜ್ಞೆಯಿಂದ ಇದೆಲ್ಲ ಕೆಲಸ ಮಾಡ್ತಾನೆ ಆ ಪರಮಾತ್ಮ ನನಗಿಂತ ಸರ್ವೋತ್ತಮ, ಅವನ ದೂತರವರು. ಒಟ್ಟು ಕನ್ಫ್ಯೂಷನ್ ಆಯಿತು. ಹೋಗಲಿ, ಇನ್ಮೇಲೆ ಯಾರನ್ನು ತರಬೇಕು ಯಾರನ್ನು ತರಬಾರ್ದು ಬಿಟ್ಟು ಹೇಳಿಬಿಡಿ, ಸುಮ್ಮನೆ ಹೋಗಿ ಮುಖಭಂಗ ಆಗೋದು ಬೇಕಾಗಿಲ್ಲ. ಇಷ್ಟೇನಾ? ಹಾಗೆ ಹೇಳ್ತೇನೆ ಕೇಳು. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಛರ ಏಕದಾಪಿ ತಾನ್ ಆನ ಯಧ್ವಮಸತೋ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಯಾವನ ನಾಲಿಗೆ ನಾರಾಯಣ ಗೋವಿಂದ ವಿಷ್ಣು ಅಂತ ಅನ್ನೋದಿಲ್ಲ, ಯಾವನ ನಾಲಿಗೆ ಪರಮಾತ್ಮ ಸರ್ವೋತ್ತಮ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಧಿಯೋ ಯೋನ ಪ್ರಚೋದಯಾತ್ ಅನ್ನೋದಿಲ್ಲ, ಅಂಥವರನ್ನು ಎರೆದುಕೊಂಡು ಬನ್ನಿ. ಯಾವನ ಮನಸ್ಸಿನಲ್ಲಿ ಪರಮಾತ್ಮ ಎಂಥ ಅದ್ಭುತ ಉಪಕಾರ ಮಾಡಿದ್ದಿ ಅಂತೇಳಿ ಉಪಕಾರ ಸ್ಮರಣೆ ಮಾಡೋದಿಲ್ಲ, ಅಂಥವರನ್ನು ಎಳೆದುಕೊಂಡು ಬನ್ನಿ. ಯಾರು ಪರಮಾತ್ಮನ ಪಾದಾರವಿಂದಗಳನ್ನು ಬೆಳಗ್ಗೆ ಎದ್ದು ಸಂಚಿಂತೆಯದ್ ಭಗವತ ಶರಣಾರವಿಂದಂ, ಪರಮಾತ್ಮ ನನ್ನ ಪಾದವನ್ನು ಸ್ಮರಣೆ ಮಾಡ್ತೇನೆ ಅಂತ ಅನ್ನೋದಿಲ್ಲ, ಅಂಥವರನ್ನು ಎಳೆದುಕೊಂಡು ಬನ್ನಿ. ಕೃಷ್ಣಾಯನೋ ನಮತಿ ಯಚ್ಛರ ಏಕದಾಪಿ, ದೇವಾಲಯಕ್ಕೆ ಹೋಗಿ ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಯಾರು ಮಾಡೋದಿಲ್ಲ, ಅಂಥವರನ್ನು ಎಳೆದುಕೊಂಡು ಬನ್ನಿ. ತಾನಾನ ಯಧ್ವಮಸತಃ ಅಕೃತ ವಿಷ್ಣು ಕೃತ, ಒಟ್ಟು ದೇವರನ್ನು ನೆನೆಸದೇ ಇದ್ದ ವ್ಯಕ್ತಿಯನ್ನು ಎಳ್ಕೊಂಡು ಬನ್ನಿ. ಆದರೆ ಯಾವನು ಕೃಷ್ಣ ನಾರಾಯಣ ಗೋವಿಂದ ಅಂತ ತಿಳ್ಕೊಂಡಂತ ಅಂತ ಇರ್ತಾನೆ, ಅಚ್ಯುತ ಅನಂತ ಗೋವಿಂದ ನಿಮ್ಮ ಗಿರಾಕಿ ಅಲ್ಲ. ಯಾವ ಗಂಡಸು ತಾನು ಗೋಪಿಚಂದನ ಮುದ್ರೆ ಹಚ್ಕೊಂಡಿರ್ತಾನೆ ಅವನು ನಿಮ್ಮ ಗಿರಾಕಿ ಅಲ್ಲ. ಯಾವ ಹೆಣ್ಮಗಳು ಉದ್ ಕುಂಕುಮ ಹಚ್ಕೊಂಡು ಸರಿಯಾಗಿ ಕಾಣುವಂತೆ, ಈಗಿನ ಕಾಲದ ಕುಂಕುಮ ನೋಡಬೇಕಾಗಿತ್ತು ಅಂತಂದರೆ ಬಹಳ ಮೈಕ್ರೋ ಕ್ಯಾಮರಾ ಮೈಕ್ರೋ ದೂರಬೀನ್ ಬೇಕಾಗ್ತದೆ. ಯೋಗಿಗಳು ಅತ್ಯಂತ ಯೋಗ ದೃಷ್ಟಿಯಿಂದ ನೋಡಿದ್ರು, ಓ ಈ ಹುಬ್ಬುಗಳ ನಡುವೆ ಇನ್ನೊಂದು ಸಣ್ಣ ಚುಕ್ಕಿ ಇದೆ ಅಂತ ಅನ್ನಿಸ್ತದೆ. ಯಾಕೆ ಈ ನಾಟಕ? ತಡೆ ತುಂಬ ಕುಂಕುಮ ಹಚ್ಕೊಳ್ಳಿ ಅಂತ ಮುತ್ತೈದೆಯ ಲಕ್ಷಣ ಯಾವ ರೀತಿಯಾಗಿರ್ತಕ್ಕಂಥದ್ದು ನೋಡಿ. ಆ ಮುಸಲ್ಮಾನ್ ಹುಡುಗಿಯರನ್ನು ಕುಂಕುಮ ಬೇಡ ಹಚ್ಕೊಳ್ಳೋದಿಲ್ಲ. ನೀವು ಆ ರೀತಿಯಾಗಿ ಆಗಬೇಕಾಗಿದೆ, ಆ ಧರ್ಮದವ್ರು ಆಗಬೇಕಾಗಿದೆ. ತಿಲಕ ನಮ್ಮ ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಹಣೆ ಮೇಲೆ ಗೋಪಿಚಂದನ ಗಂಧ ಅಂಗಾರಕ್ಷತೆ ಇದ್ದರೆ ಯಮದೂತರ ಹತ್ರ ಬರೋದಿಲ್ಲ. ದೇವದೂತರು ಆಯುಷ್ಯ ಮುಗಿದ್ರೆ ದೇವದೂತರು ಕರ್ಕೊಂಡು ಹೋಗ್ತಾರೆ. ಯಮದೂತರು ಕಾಣದಷ್ಟು ಸಣ್ಣ ಕುಂಕುಮ ಹಚ್ಕೊಂಡ್ರೆ ಏನು ಮಾಡಬೇಕು? ಹೆಣ್ಮಗು ಕಾಣದಂತೆ ಮುಖ ಹಚ್ಕೊಂಡು ಅಂಗಾರಕ್ಷತೆ ಅಳಿಸ್ಕೊಂಡು ಆಫೀಸಿಗೆ ಹೋದರೆ ಯಮದೂತರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಆದ್ದರಿಂದ ಆಗ ಅವ್ರು ಕೇಳ್ತಾರೆ, ಇಲ್ಲ ಅವನು ಬರೀ ನಾರಾಯಣ ಅಂತ ತಿಳ್ಕೊಂಡಂತಂದ, ಮನಸ್ಸಿನಾಗೇನು ಧ್ಯಾನ ಮಾಡ್ದ.
ಅಷ್ಟರಲ್ಲಿ ಇಷ್ಟೆಲ್ಲ ಈ ಒಂದು ಸುಮಾರು 18ನೇ ವಯಸ್ಸಿನಿಂದ 88ನೇ ವಯಸ್ಸಿನವರೆಗೂ 60 ವರ್ಷ ಅವನು ಮಾಡಿರ್ತಕ್ಕಂಥ 60-70 ವರ್ಷ ಮಾಡಿದ ಪಾಪ ಹೋಯ್ತೇನು? ಯಮಧರ್ಮರಾಜ ಹೇಳ್ತಾನೆ, ಹೌದು, ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ನಾರಾಯಣ, ಕೃಷ್ಣ, ಗೋವಿಂದ ಅಂತ ತಿಳ್ಕೊಂಡಂತಂದರೆ ಎಷ್ಟು ಪಾಪ ಹೋಗ್ತದಲ್ಲ, ಅಷ್ಟು ಪಾಪ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣ ಅಂತ ತಿಳ್ಕೊಂಡಂತೇಳಿ ಭಕ್ತಿಯಿಂದ ದೇವರನ್ನು ಕರೆದರೆ ಎಷ್ಟು ಪಾಪಗಳು ಹೋಗ್ತವೆ. ಅಷ್ಟು ಪಾಪ ನಾವು ಹಗಲು ರಾತ್ರಿ ಪಾಪ ಮಾಡಿದರೂ ಸಾಧ್ಯ ಆಗೋದಿಲ್ಲ. ಅಷ್ಟು ಸಾಮರ್ಥ್ಯ ಇದೆ ಆ ಪರಮಾತ್ಮನ ನಾಮಸ್ಮರಣದಲ್ಲಿ. ಅದಕ್ಕೋಸ್ಕರ ಇನ್ನೊಮ್ಮೆ ಅವರನ್ನು ಎಳ್ಕೊಂಡು ಬರುವಾಗ ಅಥವಾ ನರಕದಲ್ಲಿ ಅವರಿಗೆ ಪೀಡೆಯನ್ನು ಕೊಡುವಾಗ, ಅಯ್ಯೋ ಪೀಡೆ ಮಾಡಿ ಕರುಣೆ ತೋರಿಸಿ, ಹೆಚ್ಚಿಗೆ ಹೊಡಿಬೇಡಿ, ಹೆಚ್ಚಿಗೆ ಪೀಡೆ ಮಾಡಬೇಡಿ ಅಂತಂತಾರಲ್ಲ, ಅವ್ರಿಗೆ ಒಂದೇ ಮಾತು ಹೇಳಿ, ನಾರಾಯಣ ಮಂತ್ರಸ್ತಿ ವಾಗಸ್ತಿ ವಶವರ್ತಿನಿ. ಮೂರ್ಖರಿರ, ನಾರಾಯಣ ಅಂತ ಅನ್ನೋ ನಾಮ ಜಗತ್ತಿನಲ್ಲಿದೆ, ಮಾತನಾಡಲಿಕ್ಕೆ ದೇವರು ನಾಲಿಗೆ ಕೊಟ್ಟಿದ್ದಾನೆ. ಆದರೂ ಕೂಡ ನಾರಾಯಣ ನಾಮಸ್ಮರಣೆ ಮಾಡದೆ ಈ ಘೋರವಾದ ನರಕದಲ್ಲಿ ಬಿದ್ದಿದ್ದಿರಲ್ಲ, ಆಶ್ಚರ್ಯ ಹಣೆ ಗಟ್ಟಿಸ್ಕೊಳ್ಬೇಕು. ಜಗತ್ತಿನ ನಾರಾಯಣ ಅಂತ ನಮ್ಗೆ ಇದ್ದಿದ್ದಿಲ್ಲ ಅಂತಂದರೆ ಪ್ರಶ್ನೆ ಬೇರೆ ಇದೆ. ನಾರಾಯಣ, ಕೃಷ್ಣ, ಗೋವಿಂದ ಎಷ್ಟು ಬೇಕು ನಿಮಗೆ ಹೆಸರು? ಅಷ್ಟೆಲ್ಲ ಹೆಸರುಗಳಿವೆ. ಮಾತನಾಡಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಒಂದು ಸಲ ವಿಶ್ವಂ ವಿಷ್ಣು ಷಟ್ಕಾರೋ ಭೂತವ ಪ್ರಭು ಅನ್ಲಿಕ್ಕೆ ಬರಲಿಲ್ಲೇನು? ವೆಂಕಟೇಶ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಅಂತಕೊಂಡು ಅನ್ಲಿಕ್ಕೆ ಬರಲಿಲ್ಲೇನು? ಆದರೂ ನರಕದಲ್ಲಿ ಬಿದ್ದಿರಲ್ಲ, ನಿಮ್ಮನ್ನು ನೋಡಿದ್ರೆ ಹಣೆಯನ್ನು ಗಡಿಸ್ಕೊಳ್ಬೇಕಾಗ್ತದೆ ಅಂತ. ಇವರ ಸಂವಾದವನ್ನು ಕೇಳಿದ ಅಜಾಮಿಳನಿಗೆ ಸಂಪೂರ್ಣ ವೈರಾಗ್ಯ ಬಂದೋಯಿತು. ಹೆಂಡತಿ ಮಕ್ಕಳಿಗೇನು ಕೊಡೋದು ಕೊಟ್ಟು ಉಳಿದ ಸಂಪತ್ತಿಯನ್ನು ತುಳಸಿದಾಳಿಟ್ಟು ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತಂದ. ಹರಿದ್ವಾರಕ್ಕೆ ಬಂದು ತಪಸ್ಸು ಮಾಡಿ 12 ವರ್ಷ ತಪಸ್ಸು ಮಾಡಿ ಅತ್ಯಂತ ಉತ್ತಮವಾದ ಗತಿಗೆ ಹೋಗಿದ್ದಾನೆ. ಈ ರೀತಿಯಾಗಿ ಪರಮಾತ್ಮನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಹೀಗಿದೆ. ಆದ್ದರಿಂದಾಗಿ ಪರಮಾತ್ಮನ ನಾಮಸ್ಮರಣೆಯ ಮಹಾತ್ಮೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಇದೆ. ಅದಕ್ಕೋಸ್ಕರ ಹಿಂದಿನ ಜನರು ತಮ್ಮ ಜೀವನವನ್ನು ಮುಡುಪಿಟ್ಟಿರ್ತಕ್ಕಂಥ ಕಥೆಗಳಿವೆಯೋ ಪರೀಕ್ಷಿತ ರಾಜ? ಸ್ವಾಮಿ ಹೇಳಿ. ನಾನು ಪ್ರಾಚೀನ ಬರೀ ಕಥೆ ಹೇಳಿದ್ನಲ್ಲ ನಿನಗೆ. ಬರೀ ಯಜ್ಞ ಮಾಡ್ತಾ ಇದ್ದ, ನಾರದರೊಂದು ಉಪದೇಶ ಮಾಡಿದರು ಪುರಂಜನೋಪಾಖ್ಯಾನವನ್ನು. ಆ ಪ್ರಾಚೀನ ಬರಿಯ 10 ಜನ ಮಕ್ಕಳಿದ್ರು. ಅವರಿಗೆ ಅವನು ಪ್ರಾಚೇತಸರು, ಒಳ್ಳೆಯ ಉತ್ತಮ ಅತ್ಯುತ್ತಮವಾಗಿರ್ತಕ್ಕಂತಹ ಉನ್ನತ ಪರಮಾತ್ಮನನ್ನು ಪಡೆಯುವ ಮನಸ್ಸುಳ್ಳವರು ಅಂತ ಹೆಸರಿಟ್ಟರು. ಪ್ರಾಚೇತಸಃ, ಪರಮಾತ್ಮನಲ್ಲಿ ಸರ್ವೋತ್ತಮನಾದ ಭಗವಂತನಲ್ಲೇ ಮನಸ್ಸನ್ನಿಟ್ಟಿರ್ತಕ್ಕಂಥವರು. ಅಥವಾ ಪ್ರಾಕ್ಚೇತಸಃ, ಪ್ರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಯಾವಾಗಲೂ ಹಿಂದಿನ ಜನ್ಮದಲ್ಲಿಯೂ ಕೂಡ ಪರಮಾತ್ಮನನ್ನೇ ಧ್ಯಾನ ಮಾಡಿ ಬಂದಿರತಕ್ಕಂಥವರು ಅಂತ ಅರ್ಥ. ಅವರೇನು ಮಾಡಿದರು? ತಪಸ್ಸಿಗೆ ಕೂತ್ರೆ ಮತ್ತು ಇಂದ್ರ ಅವರು ಇವರ ಅಪ್ಸರಾಸ್ತ್ರೀಯರು ಬಂದು ವಿಘ್ನ ಮಾಡ್ತಾರೆ ಅಂಥೇಳಿ ಅವರ ಪ್ರಾಚೀನ ಬರಿಯ ಹೆಂಡತಿ, ಅವಳು ವರುಣನ ಮಗಳು. ವರುಣನ ಮಗಳಾಗಿರ್ತಕ್ಕಂಥ ಪ್ರಾಚೀನ ಹೆಂಡತಿ ಅಂತಿಕೊಂಡಂತ ಏನಿದೆಯಲ್ಲ, ಅವಳು ಹೆಂಡತಿ, ಅವಳು ಅದ್ಭುತ ಸುಂದರಿ. ಅವರು ಅಜ್ಜನ ಹತ್ರ ಹೋದರು, ಅಮ್ಮನ ತಾಯಿ ಅಪ್ಪನ ಹತ್ರ ಹೋದರು, ನಮಗೆ ನಿರ್ವಿಘ್ನವಾಗಿ ತಪಸ್ಸು ಮಾಡೋಕೆ ಹೆಲ್ಪ್ ಮಾಡು ಅಂತೇಳಿ. ವರುಣ ಹೇಳ್ದ, ಸಮುದ್ರ ತಳದಲ್ಲಿ ಕೂಡ್ರಿ, ನಿಮಗೆ ನಾನು ಮಾಡೋಂಗಿಲ್ಲ, ಅಲ್ಲಿ ಯಾರು ಬರೋಂಗಿಲ್ಲ, ನಾನು ನೋಡ್ಕೋತೀನಿ ಅಂತ. ಆಗ ಪ್ರಾಚೇತಸರು ಹೊರಗೆ ಬಂದರು. ಕಥೆಯ ಮೊನ್ನೆ ನಾನು ಹೇಳಿದ್ದೇನೆ. ಪ್ರಾಚೇತಸರು ಹೊರಗೆ ಬಂದರು. ಆ ಕಾಲದಲ್ಲಿ ಬಂದು ನೋಡ್ತಾರೆ, ಎಲ್ಲ ಕಡೆಗೆ ಕೇವಲ ಮರಗಳು ಬೆಳೆದಿವೆ. ತಮ್ಮ ತಪಸ್ಸಾಮರ್ಥ್ಯದಿಂದ ಬೆಂಕಿ ಸುಡ್ಲಿಕ್ಕೆ ಚಾಲು ಮಾಡೋದು, ಹೋಗ್ಲಿಕ್ಕೆ ದಾರಿ ಆಗಲಿ ಅಂತೇಳಿ. ಆಗ ಚಂದ್ರ ಮತ್ತು ಇಂದ್ರ ಅಭಿವ್ಯಕ್ತರಾಗ್ತಾರೆ. ಯಾಕೆ ನಿಮಗೆ ಈ ಮರಗಳನ್ನು ಸುಡಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಪ್ರಕೃತಿಯನ್ನು ಹಾಳು ಮಾಡಲಿಕ್ಕೆ ಅಧಿಕಾರ ಕೊಟ್ಟವರ ನಿಮ್ಮಂಥ ತಪಸ್ಸುಗಳಿಗೆ ಕೆಲಸ ಮಾಡಬೇಕೆ? ನನಗೆ ಹೇಳಿದರೆ ಅದನ್ನು ದಾರಿ ಕೊಡಿಸ್ತಿದ್ದಿಲ್ಲ, ಕೊಡ್ತಿದ್ದೆ. ಆಗ ನಮ್ಮ ತಪ್ಪಾಯಿತು ಅಂತ ಒಪ್ಕೊಂಡ್ಬಿಟ್ರು.
ಎಂಥ ಮಾತು, ನಂಗೆ ತಪಸ್ವಿ ಇದೆ, ಏನು ಬೇಕಾದ್ರೆ ಮಾಡ್ತೀನಿ ಅಹಂಕಾರ ಪಟ್ಟರೆ ಇಲ್ಲ. ಜ್ಞಾನಿಗಳು ಅಹಂಕಾರ ಪಡೋದಿಲ್ಲ, ಒಪ್ಕೊಂಡ್ರು. ಆಗ ವನದೇವತೆ ಸಂರಕ್ಷಣೆ ಮಾಡಿರ್ತಕ್ಕಂಥ ಮಾರಿಷ ಅಂತಕ್ಕಂಥ ಒಬ್ಬಳನ್ನು ಅವಳು ಕೊಟ್ಟು ಮದುವೆ ಮಾಡಿದರು. ಆ 10 ಜನರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯೇ ದಕ್ಷ. ಆ ದಕ್ಷ ಪ್ರಜಾಪತಿ 60ನೇ ಜನರೇಷನ್ ನಂತರ ತನ್ನ ಕುಲದಲ್ಲಿ ತಾನೇ ಹುಟ್ಟಿ ಬಂದಿದ್ದಾನೆ. ಆ ದಕ್ಷ ಪ್ರಜಾಪತಿಗೆ ಹೇಳಿದರು, ಪ್ರಜೆಗಳನ್ನು ಬೆಳೆಸಬೇಕು, ಸಜ್ಜನ ಒಳ್ಳೆಯ ಮಕ್ಕಳು ಬಹಳ ಕಡಿಮೆ ಆಗಿದ್ದಾರೆ. ಈಗ ನಮ್ಮದೇ ರೀತಿ ನಮಗೂ ಇದನ್ನು ಹೇಳಬೇಕಾಗಿದೆ, ನಾವು ಬಾಯಿ ಬಿಟ್ಟು ಹೇಳಬೇಕಾಗಿದೆ, ಕನಿಷ್ಠ 4 ಮಕ್ಕಳನ್ನು ಪಡೆಯಿರಿ ಅಂತ ಕೊಂಡಂತೆ. ಆಚಾರ್ಯ ಹುಚ್ಚಿಗೆ ಚಿಡದೆ ನಿಮಗೆ, ಒಂದು ಎಬ್ಬಿನ ಮಕ್ಕಳಿಗೆ ಡೊನೇಷನ್ ಕೊಡೋದಕ್ಕೋಸ್ಕರ ದೇವರು ಯಾರನ್ನು ನಿಮ್ಮ ಮಕ್ಕಳಾಗಿ ಬರ್ತಾರಲ್ಲ ತಮ್ಮ ಭಾಗ್ಯ ಜೊತೆಗೆ ತಗೊಂಡು ಬರ್ತಾರೆ. ನೀವು ಅವ್ರಿಗೆ ಯಾರು ಕೊಡ್ತಕ್ಕಂಥವರಲ್ಲ, ದೇವರು ಅಷ್ಟು ಹಣ ಕೊಡ್ತಾನೆ ನಿಮಗೆ. 4 ಮಕ್ಕಳನ್ನ ಪಡೆದು ನೋಡ್ರಿ. ಇಲ್ಲರಿ 4 ಮಕ್ಕಳನ್ನ ಪಡ್ಲಿಕ್ಕೆ ಆಗಿಲ್ಲ ಅಂತ ಒಂದು ಕೆಲಸ ಮಾಡಿರಿ, ಒಂದು ಮಗುವನ್ನು ವಿದ್ಯಾಪೀಠ ಕಳಿಸ್ರಿ, ಇನ್ನೊಂದು ಮಗುವನ್ನು ವಿಶ್ವ ಹಿಂದೂ ಪರಿಷತ್ತು RSS ಇದೆಯಲ್ಲ ಅಲ್ಲಿ ಕಳಿಸ್ರಿ, ಅವ್ರು ನೋಡ್ಕೋತಾರೆ. ಇನ್ನೊಬ್ಬ ಮಗನನ್ನು ನಿಮ್ಮ ಹೊಲ ನೋಡ್ಲಿಕ್ಕೆ ಕಳಿಸ್ರಿ, ಇನ್ನೊಬ್ಬ ಮಗನಿಗೆ ಇಂಜಿನಿಯರಿಂಗ್ ಕಳಿಸ್ರಿ. ಎಲ್ಲರನ್ನೂ ಇಂಜಿನಿಯರ್ ಡಾಕ್ಟರ್ ಮಾಡಿದ್ರೆ ಪ್ರಯೋಜನ. ಇಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಿದ್ರು, ಮಕ್ಕಳನ್ನು ಪಡೆಯಪ್ಪ, ಜಗತ್ತಿನಲ್ಲಿ ಸಜ್ಜನರ ಸಂಖ್ಯೆ ಹೆಚ್ಚಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆಗ 1,000 ಮಕ್ಕಳನ್ನು ಪಡೆದರು. ಮಕ್ಕಳು ಆ 1000 ಹೆಸರಲ್ಲಿ 10,000 ಮಕ್ಕಳನ್ನು ಪಡೆದ. 10,000 ಹೆಸರಲ್ಲಿ ತರಬೇಕು ಅಂತ ತಿಳ್ಕೊಂಡು ಅಂತೇಳಿ ಹರಿಯೇಶ್ವರು ಅಂತ ಹೆಸರಿಟ್ಬಿಟ್ಟೆ. ಅವರೆಲ್ಲರೂ ನಾರಾಯಣ ಸರೋವರ, ಈಗೇನು ಕಚ್ ಪ್ರಾಂತ್ಯದಿಂದ ಮುಂದೆ ಪಾಕಿಸ್ತಾನ ಪ್ರಾರಂಭ ಆಗ್ತಾಯಿಲ್ಲ, ಅಲ್ಲಿ ನಾರಾಯಣ ಸರೋವರ ಅಂತಿದೆ, ಅಲ್ಲಿ ಹೋಗಿ ತಪಸ್ಸು ಮಾಡಿದರು. ನಾರದರು ಬಂದರು, ತಪಸ್ಸನ್ನು ಮಾಡ್ತಾಯಿದ್ದೆ, ಯಾರನ್ನ ದೇವರನ್ನು ಹೋಲಿಸ್ಲಿಕ್ಕೆ. ದೇವ್ರ ಬಗ್ಗೆ ಗೊತ್ತಿದೆಯಾ? ಯಥಾಶಕ್ತಿ ತಿಳ್ಕೊಂಡಿದ್ದೇವೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಕೇಳಿ ಪ್ರಶ್ನೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅವ್ರು ಕೇಳಿದ್ರು, ಈ ಭೂಮಿ ದುಂಡಗಿದೆಯಲ್ಲ, ಇದರ ಕೊನೆ ಯಾವುದು? ಭೂಮಿಯ ಕೊನೆ ಯಾವುದು? ಆರಂಭಿಕಲ್ಲ, ಕೊನೆ ಯಾವುದು ಹೇಳಿ. ಆ ನಂತರ ಒಂದು ರಾಜ್ಯ ಇದೆ, ರಾಜ ಒಬ್ಬನೇ ಅಲ್ಲಿದ್ದಾನೆ, ಬೇರೆ ಯಾರೂ ಇಲ್ಲ. ಆ ರಾಜ್ಯ ಯಾವುದು? 3ನೇ ಪ್ರಶ್ನೆ, ಒಂದು ಗುಹೆ ಇದೆ, ಒಳಗೆ ಹೋದ್ಮೇಲೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. 4ನೇ ಪ್ರಶ್ನೆ, ಒಬ್ಬ ವ್ಯಭಿಚಾರಿ ಹೆಣ್ಮಗಳಿದ್ದಾಳೆ, ಮಹಾವ್ಯಭಿಚಾರಿ ಅವಳ್ಯಾರು? ಆ ನಂತರ 5ನೇ ಪ್ರಶ್ನೆ, ಆ ವ್ಯಭಿಚಾರಿ ಗಂಡ ಒಬ್ಬನಿದ್ದಾನೆ, ಆ ಗಂಡ ಯಾರು? ಆ ನಂತರ 6ನೇ ಪ್ರಶ್ನೆ, ಒಂದು ನದಿ ಅದ, ನದಿಯೆಲ್ಲ ಪೂರ್ವಕ್ಕೆ ಹರಿಬೇಕು, ಪಶ್ಚಿಮಕ್ಕೆ ಹರಿಬೇಕು, ದಕ್ಷಿಣಕ್ಕೆ ಹರಿಬೇಕು, ಎಲ್ಲರೂ ಹರಿಬೇಕು. ಪೂರ್ವವಾಹಿನಿಯೋ ಉತ್ತರವಾಹಿನಿಯೋ ಆಗಿರಬೇಕು. ಅದು ಈ ಕಡೆಗೂ ಹರಿತದೆ, ಈ ಕಡೆಗೂ ಹರಿತದೆ. ನೋಡಿದ್ದೀರಂತ ನದಿಯನ್ನು? ನೆಕ್ಸ್ಟ್ ಪ್ರಶ್ನೆ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅರಮನೆ ಇದೆ, 25 ವಸ್ತುಗಳನ್ನು ಇಟ್ಟುಕೊಂಡು ಮಾಡಿದ್ದಾರೆ ಆ ಮನೆಯನ್ನು. ಆ ಮನೆಗೆ ಗೊತ್ತಿದೆಯಾ ನಿಮಗೆ? ಒಂದು ಹಂಸ ಪಕ್ಷಿ ಅದು, ಅದರ ಮಾತು ಎಷ್ಟು ವಿಚಿತ್ರದಲ್ಲ, ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಹಂಸ ಪಕ್ಷಿಯನ್ನು ನೋಡಿದ್ದೀರಾ ನೀವು? ಆ ನಂತರ ಇನ್ನೊಂದು ಚಕ್ರ ಇದೆ, ಗರ ಗರ ತಿರುಗ್ತಾ ಇದೆ. ಎಲ್ಲರೂ ಆ ಚಕ್ರದ ಮೈ ಕತ್ತರಿಸಿಕೊಂಡವರೆ, ಕತ್ತರಿಸಿಕೊಳ್ಳದೇ ಇದ್ದವರು ಯಾರೂ ಇಲ್ಲ. ಇದ್ದಾನೆ, ಒಂದಿಬ್ಬರು ಇರಬೇಕಷ್ಟೆ ಅಂತ ತಿಳಿದುಕೊಂಡು ಆ ಕಾಲದಲ್ಲಿ ನಮಗೆ ಹೇಳಿದ್ರು. ನಾರದರು ಯಾವ ಪ್ರಶ್ನೆ ಉತ್ತರ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಕೇಳ್ರಿ, ಭೂಮಿ ಅಂತ ತಿಳ್ಕೊಂಡಂತಂದರೆ, ಭೂಮಿ ಅಂದರೆ ಲಿಂಗ ಶರೀರ, ಇದರ ಅಂತ ಅಂತಂದರೆ ಪರಮಾತ್ಮ ಅನುಗ್ರಹ ಪಡೆದು ಈ ಲಿಂಗ ಶರೀರವನ್ನು ಭಂಗ ಮಾಡಿಸಿಕೊಳ್ಳುವುದೇ ಭೂಮಿಯ ಅಂತ. ಅದು ನಮ್ಮ ಜೀವನದ ಉದ್ದೇಶ ಆಗಿರಬೇಕು. 2ನೇದ್ದು, ಒಬ್ಬ ಏಕಪುರುಷ ರಾಜ್ಯ, ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಸ್ವತಂತ್ರೋ ಭಗವಾನ್ ವಿಷ್ಣು, ಬೇರೆ ಯಾರೂ ಇಲ್ಲ. ಒಬ್ಬನೇ ಅಂತಂದರೆ ಸಂಸ್ಕೃತದಲ್ಲಿ ಒಬ್ಬ ಏಕ ಶಬ್ದಕ್ಕೆ ಪ್ರಮುಖ ಶ್ರೇಷ್ಠ ಅಂತ ತಿಳ್ಕೊಂಡು, ಏಕೋ ಮುಖ್ಯಾನ್ಯ ಕೇವಲ, ಮುಖ್ಯ ಅಂತ ಅನ್ನೋ ಅರ್ಥ ಇದೆ.
ಆದ್ದರಿಂದ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ, ಅವನೊಬ್ಬನೇ ಸರ್ವೋತ್ತಮ, ಉಳಿದವರೆಲ್ಲರೂ ಅವನ ಅಧೀನರು. ಆನಂತರ ಹೊರಗೆ ಬರದೇ ಇರ್ತಕ್ಕಂಥ, ಒಮ್ಮೆ ಹೋದರೆ ತಿಳಿ ಬರೋಕ್ಕಾಗಂಗಿಲ್ಲ ಅನ್ನುವ ಗುಹೆ ಅನ್ನೋದು ಮೋಕ್ಷ. ಅಲ್ಲಿ ಹೋದ್ಮೇಲೆ ಜನನ ಮರಣ ಇಲ್ಲಪ್ಪ, ಅದನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಆ ವ್ಯಭಿಚಾರಿ ಸ್ತ್ರೀ ಅಂತಿಕೊಂಡು ಅಂತ ಹೇಳಿದ್ನಲ್ಲ, ಇದೇ ಮಾನವರ ಅಸಂಸ್ಕೃತ ಬುದ್ಧಿ, ಸಂಸ್ಕಾರ ಇಲ್ಲದ ಬುದ್ಧಿ. ಮನುಷ್ಯನಿಗೆ ಶಾಸ್ತ್ರ ಧರ್ಮದ ಅನೇಕ ರೀತಿಯಾಗಿ ಸದಾಚರಣದ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಬುದ್ಧಿ ಎಲ್ಲೆಲ್ಲೋ ಹೋಗ್ತಿರ್ತದೆ, ಎಲ್ಲೆಲ್ಲೋ ಏನೇನೋ ರೀತಿಯಾಗಿರ್ತದೆ ದಾರಿಯಲ್ಲಿ. ಅಲ್ಲಿ ಅಲ್ಲೊಂದು ಓಡ್ತು, ಇಲ್ಲಿ ಓಡ್ತಾ, ಅಲ್ಲಿ ಓಡ್ತಾ, ಇಲ್ಲಿ ಓಡ್ತಿರ್ತದೆ, 20 ಕಡೆಗೆ ಓಡ್ತಿರ್ತದೆ. ಆದ್ದರಿಂದಾಗಿ ಆ ಬುದ್ಧಿಗೆ ವಶನಾಗಿ ಬರತಕ್ಕ ವ್ಯಭಿಚಾರಿ ಸ್ತ್ರೀ, ಆ ವ್ಯಭಿಚಾರಿ ಗಂಡ, ಈ ಮನುಷ್ಯರು ಮನಸ್ಸು ಬುದ್ಧಿಯ ವಶರಾಗಿ ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ. ಏನು ಮಾಡಬೇಕು? ಇನ್ನು ಎರಡೂ ಕಡೆ ಹರಿಯೋ ನದಿ ದಾಟ್ಲಿಕ್ಕೆ ಆಗಂಗಿಲ್ಲ. ಇದೇ ಸಂಸಾರ, ಅವನ ಅನುಗ್ರಹ ಇಲ್ಲದೆ ದಾಟ್ಲಿಕ್ಕೆ ಆಗಂಗಿಲ್ಲ. 25 ವಸ್ತುಗಳಿಂದ ಮಾಡಿದ ಮನೆ, 24 ತತ್ವಗಳು ಮತ್ತು ಪರಮಾತ್ಮ, 25 ವಸ್ತುಗಳ ಸಹಿತ ಪರಮಾತ್ಮನಿಂದ ರಚಿತವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ, ಈ ಪಿಂಡಾಂಡ, ಇವೆರಡು. ಆ ನಂತರ ಯಾವುದು ಹಂಸ ಪಕ್ಷಿ, ಅದೇ ಪರಮಾತ್ಮ, ಹಂಸನಾಮಕ ಪರಮಾತ್ಮ, ಅವನ ಉಪದೇಶ ವಿಚಿತ್ರ. ಭಕ್ತಿ ಇದ್ದರೆ ಎಲ್ಲವೂ ಸಚಿತ್ರ, ಎಲ್ಲವೂ ಅರ್ಥವಾಗ್ತದೆ. ಆನಂತರ ತೀಕ್ಷ್ಣವಾದ ಚಕ್ರ, ಕಾಲಚಕ್ರ. ಕಾಲಚಕ್ರಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸ ಶರೀರದ ಭಾಗಗಳು ಕತ್ತರಿಸಲ್ಪಡ್ತವೆ. ಅದರಿಂದಾಗಿ ದೇವರನ್ನು ಒಲಿಸೋದಕ್ಕೋಸ್ಕರ ರಾಜ್ಯ ಪಿಜ್ಜ ಆಸೆ ಇಟ್ಕೊಳ್ಬೇಡಿ, ಸನ್ಯಾಸಿಗಳಾಗಿ ಹೊರಟುಬಿಡಿ ಅಂತ ಹೇಳಿ 10,000 ಜನ ಸನ್ಯಾಸಿಗಳಾದರು. ಆ ನಂತರ ಮತ್ತೆ 1000 ಮಕ್ಕಳನ್ನು ಪಡೆದ. ಶಬಲಾಶ್ವರು ಅಂತ ಹೆಸರಿಟ್ಟ. ಶಬಲಾಶ್ವರು ಅಂತ ಇಟ್ಟಾಗ ಅವರು ಕೂಡ ತಪಸ್ಸೆ ನಾರಾಯಣ ಸರೋವರಕ್ಕೆ ಬಂದರು. ಆಗ ನಾರದರು ಮತ್ತೆ ಅವರಿಗೆ ಉಪದೇಶ ಮಾಡಿ ಅವರು ಸನ್ಯಾಸಿಗಳಾದರು. ಆಗ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ನಾರದರೆ ಇನ್ಮೇಲೆ ಒಂದೇ ಕಡೆ ನಿಂದಿರಬೇಡ್ರಿ, ಒಂದೇ ಕಡೆಗಿದ್ರೆ ಉಪದೇಶ ಮಾಡಿ ತಲೆ ಕೆಡಿಸ್ಬಿಡ್ತೀರಿ, ಸತತ ತಿರುಗ್ತಾ ಇರ್ರಿ ಅಂತ ಹೇಳಿ ನಾರದಂದು ಶಾಪ ಕೊಟ್ಟು ಭಾಳ ಒಳ್ಳೇದು ಮಾಡಿದೆ. ಭಾಳ ಜನನ ಉದ್ಧಾರ ಮಾಡ್ಲಿಕ್ಕಾಗ್ತದೆ ಎಲ್ಲ ಕಡೆ ತಿರುಗಾಡಿ ಅಂತೇಳಿ. ಯಾಕೆ ಜ್ಞಾನಿಗಳು ಯಾರು ಶಾಪ ಹೊರಕ್ಕೆ ಏನು ಲಕ್ಷ್ಯ ಕೊಡೋಂಗಿಲ್ಲ. ಆಗ ಅವನು 60 ಜನ ಹೆಣ್ಮಕ್ಳನ್ನು ಪಡೀತಾನೆ. ಆ 60 ಜನ ಹೆಣ್ಮಕ್ಳನ್ನು ಮೊನ್ನೆ ನಾನು ಹೇಳಿದಂತೆ 27 ಜನರನ್ನು ಚಂದ್ರನಿಗೆ, 17 ಜನರನ್ನು ಆನಂತರ ಕಶ್ಯಪರಿಗೆ, ಆನಂತರ ಇನ್ನು ಕೆಲ ಧರ್ಮದೇವತೆಗೆ ಇತ್ಯಾದಿಗಳಿಗೆಲ್ಲ ಮಕ್ಕಳನ್ನು ಮದುವೆ ಮಾಡಿಕೊಡ್ತಾನೆ. ನೋಡಿ, ಒಂದೇ ಹೆಣ್ಮಗಳು, 2 ಹೆಣ್ಮಗಳು ಮದುವೆ ಆಗಿ ಮಾಡೋದು ಗಾಬರಿ ಆದರೆ ಅವನು 60 ಜನ ಹೆಣ್ಮಕ್ಳು ಮದುವೆ ಮಾಡಿದ. ದೇವರಲ್ಲಿ ಭಕ್ತಿ ಇತ್ತು, ಮದುವೆ ಮಾಡಿದ. ನಿಮಗೂ ಕೂಡ 60 ಮಕ್ಕಳಾದರೂ ಮದುವೆ ಮಾಡ್ಲಿಕ್ಕೆ ಆಗ್ತದೆ, ಏನು ಚಿಂತೆ ಇಲ್ಲ. ದೇವರಲ್ಲಿ ಭಕ್ತಿ ಇರಬೇಕಷ್ಟೇ. ಮುಂದೆ ಜಗತ್ತಿನಲ್ಲಿ ಏನು ಸಂತತಿ ಬೆಳೀತು, ಈ ಸಂಪೂರ್ಣ ಸಂತತಿ ದಕ್ಷ ಪ್ರಜಾಪತಿ ಹೆಣ್ಮಕ್ಳ ಸಂತತಿ. ಗಂಡಸ ಮಕ್ಕಳೆಲ್ಲ ಸನ್ಯಾಸಿಗಳಾಗಿ ಹೋಗ್ಬಿಟ್ರು. ಗುರುಪದೇಶ ಅಷ್ಟು ಮಹತ್ವಪೂರ್ಣವಾಗಿರ್ತದೆ. ನಾರದರ ಉಪದೇಶದಿಂದ ಅವರು ಮುಕ್ತರಾದರು. ಆದರೆ ಅದೇ ಗುರುಗಳನ್ನು ಅಲಕ್ಷ್ಯ ಮಾಡಿದರೆ ಸರ್ವಸ್ವವನ್ನು ಕಳೆದುಕೊಳ್ಬೇಕಾಗ್ತದೆ. ಪರೀಕ್ಷಿತ ರಾಜ ಅಂತಾನೆ, ಹೌದೇ ಅಂಥದ್ದೇನಾದರೂ ಉದಾಹರಣೆ ಇದೆಯಾ? ಇದೇಪ್ಪ, ಕೇಳಿ ಹೇಳ್ತೇನೆ ಅಂತಕೊಂಡಂತೆ. ದೇವತೆಗಳಿಗೆ ಗುರು ಬೃಹಸ್ಪತ್ಯಾಚಾರ್ಯ. ಒಂದ್ಸಲ ಇಂದ್ರನ ಸಭೆಯಲ್ಲಿ ದಶಾವತಾರದ ನರ್ತನೆಯನ್ನು ಮಾಡ್ತಾ ಇದ್ಲು ಊರ್ವಶಿ. ಗಂಧರ್ವರು ಗಾನ ಮಾಡ್ತಾ ಇದ್ದರು, ಪರಮಾತ್ಮನ ಗುಣಗಾನ. ಅದರ ನರ್ತನದಲ್ಲಿ ಅದನ್ನು ಊರ್ವಶಿ ತೋರಿಸ್ತಾ ಇರುವಾಗ ಬೃಹಸ್ಪತ್ಯಾಚಾರ್ಯ ಬಂದರು. ನರ್ತನದಲ್ಲಿ ಮಗ್ನನಾಗಿರ್ತಕ್ಕಂಥ ವ್ಯಕ್ತಿಗೆ ಅವರು ಬಂದದ್ದು ಗೊತ್ತಾಗಲೇ ಇಲ್ಲ. ಸಿಂಹಾಸನದ ಇಳಿಲಿಲ್ಲ, ಹೋಗಿ ಬರ್ರಿ ಅಂತ ಇರಲಿಲ್ಲ, ಆಸನ ಕೊಟ್ಟು ಕೂಡ್ರಿ ಅಂತ ಅನ್ನಲಿಲ್ಲ. 2 ನಿಮಿಷ ನಿಂತರು ಬೃಹಸ್ಪತ್ಯಾಚಾರ್ಯರು. ಶಿಷ್ಯನಿಗೆ ನಾನು ಬಂದದ ಮರ್ಯಾದೆ ಇಲ್ಲ ಅಂತಂದಮೇಲೆ ನಾನು ಯಾಕೆ ಇಲ್ಲಿರಬೇಕು ಅಂತ ಹೊರಟೇ ಬಿಟ್ರು.
ಇಂದ್ರ ನೋಡ್ತಾ ಈ ಕಡೆ ನೋಡ್ತಾನೆ. ಬೃಹಸ್ಪತ್ಯಾಚಾರ್ಯ ಬೆನ್ನಿನಿಂದ ಗುರುತಿಸಿದ ಅವ್ರ ವೇಷದಿಂದ, ಓಹ್, ಗುರುಗಳು ಬಂದಿದ್ದು ತಿರುಗಿ ಹೊರಟಿದ್ದಾರೆ, ಅಪರಾಧ ಆಯಿತು, ನಾನು ನೋಡಲಿಲ್ಲ, ಲಕ್ಷ್ಯ ಕೊಡಲಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಇಂದ್ರ ಓಡ್ತಾ ಹೋಗಿದ್ದಾನೆ. ಅವ್ರು ಮಾಯವಾಗಿಬಿಟ್ರು. ಇಂದ್ರ ಎಲ್ಲ ಕಡೆ ಹುಡುಕಿದ, ಸಿಗಲಿಲ್ಲ. ಏನು ಮಾಡಬೇಕು? ಕೈ ಚೆಲ್ಲಿ ಕೂತ್ಕೊಂಡ. ಹೇಗೆ ಹಿಂದೂಸ್ತಾನದಲ್ಲಿ ನಡೆದ ಪ್ರತಿಯೊಂದು ಸುದ್ದಿಯನ್ನು ತಿಳಿಸ್ತಕ್ಕಂಥ ಗುಪ್ತಚರ ಇರ್ತಾರೆ, ಇಂಥ ಕೆಲವು ಗುಪ್ತಚರ ಇದ್ದರು ಇಂದ್ರಲೋಕದಲ್ಲಿಯೂ. ಅವರು ದೈತ್ಯರಾಜನಾಗಿರ್ತಕ್ಕಂತಹ ಪುರೋಚನನಿಗೆ ಸುದ್ದಿಯನ್ನು ತಿಳಿಸಿದ್ದಾರೆ. ದಕ್ಷ ಪ್ರಜಾಪತಿ ಈ ಸುದ್ದಿಯನ್ನು ತಿಳಿಸಿದ್ದ. ಆಗ ಅವನು ಇದೇ ಸರಿಯಾದ ವೇಳೆ ಅಂತ ತಿಳ್ಕೊಂಡು ಅಂತೇಳಿ ಶುಕ್ರಾಚಾರ್ಯ ಹತ್ರ ಹೋಗಿ, ಶುಕ್ರಾಚಾರ್ಯರೇ, ನಾನು ವಿಜಯಿಯಾಗುವಂಥ ಆಶೀರ್ವಾದ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಆ ವಿಜಯೀ ಭವ ಅಂತ ಶುಕ್ರಾಚಾರ್ಯ ಆಶೀರ್ವಾದ ಮಾಡಿದರು. ಮಾಡಿ ಅವನಿಗೆ ವಿಜಯಮಾಲೆಯನ್ನು ಕೊರಳಿಗೆ ಹಾಕಿದರು. ಗುರುಗಳು ಹಾಕಿದ ನಿರ್ಮಾಲ್ಯ ನಮ್ಮ ಜೀವನದಲ್ಲಿ ನಮ್ಮನ್ನು ಗೆಲ್ಲಿಸ್ತದೆ. ಅವ್ರ ಕೈಯಿಂದ ಬಂದ ಮಂತ್ರಾಕ್ಷತೆ ನಮ್ಮನ್ನು ಉದ್ಧಾರ ಮಾಡ್ತದೆ. ದೇವಲೋಕದ ಮೇಲೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಆಗ ಬ್ರಹ್ಮದೇವರ ಹತ್ರ ಹೋದರು. ಯುದ್ಧ ಮಾಡೋಣವೇ? ಅವ್ರ ಸಂಖ್ಯೆ ಜಾಸ್ತಿ ಇದೆ, ಯುದ್ಧ ಮಾಡೋದು ಬೇಡವೇ? ಅಂದಾಗ ಆ ಕಾಲದಲ್ಲಿ ಬ್ರಹ್ಮದೇವರು ಹೇಳಿದ್ರು, ನೀವೀಗ ಸೋಲ್ತೀರಿ, ಸುಮ್ಮನೆ ಅಲ್ಲಿಂದ ಪಾರಾಗಿ ನಿಮ್ಮ ಪ್ರಾಣ ಉಳಿಸ್ಕೊಳ್ರಿ ಅಂತ ಹೇಳಿದ್ರು. ಯಾಕೆ? ಈಗ ನಿಮಗೆ ಗುರುಗಳ ಆಶೀರ್ವಾದ ಇಲ್ಲ. ಅಸುರರು ಗುರುಗಳ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದಾರೆ. ಗುರುಗಳ ಆಶೀರ್ವಾದ ಇದ್ದ ವ್ಯಕ್ತಿ ಯಾವಾಗಲೂ ಗೆಲ್ತಾನೆ. ನೀವು ಸೋಲ್ತೀರಿ, ಸುಮ್ಮನೆ ಹೊರಟ್ಬಿಡ್ರಿ ಅಂತ. ಸುಲಭವಾಗಿ ಅಸುರರು ಸಂಪೂರ್ಣ ಸ್ವರ್ಗಲೋಕವನ್ನು ತಮ್ಮ ಕೈವಶ ಮಾಡಿಕೊಂಡ್ರು. ಇಂಥ ಪರಿಸ್ಥಿತಿ ಬಂದಾಗ ಮತ್ತೆ ಜೈ ಆಗಬೇಕು. ಇಂದ್ರ ಮತ್ತೆ ಬ್ರಹ್ಮದೇವರ ಹತ್ರ ಹೋದ. ಬ್ರಹ್ಮದೇವರು ಹೇಳಿದ್ರು, ಬೃಹಸ್ಪತಿ ಹುಡುಕ್ರಿ. ಎಲ್ಲ ಕಡೆ ಹುಡುಕಿದೆ, ಸಿಗಲಿಲ್ಲ. ಪರಮಾತ್ಮನ ಇಚ್ಛೆಯಿತು, ಸಿಗಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ತ್ವಷ್ಟ ಅಂತಿಕೊಂಡಂಥ ಒಬ್ಬ ವಸು ಇದ್ದ. ಅವನ ಮಗ ವಿಶ್ವರೂಪಾಚಾರ್ಯರು ಅಂತಿದ್ದಾರೆ, ಒಳ್ಳೆ ತತ್ವಜ್ಞಾನಿಗಳು, ಮಂತ್ರ ಸಿದ್ಧಿಯನ್ನು ಪಡೆದ ವ್ಯಕ್ತಿ. ಅವರನ್ನು ಟೆಂಪ್ರರಿ ಗುರು ಮಾಡಿಕೊಡ್ರಿ. ಗುರು ಇಲ್ಲದೆ ಒಂದು ದಿವಸ ಇಡಬೇಡ್ರಿ, ಟೆಂಪ್ರರಿ ಗುರುವನ್ನಾಗಿ ಮಾಡಿಕೊಡ್ರಿ. ಅವರಿಂದ ಉಪದೇಶ ಪಡೆದು ನಿಮ್ಮ ರಾಜ್ಯವನ್ನು ತೆಗೆದುಕೊಳ್ಳಿ. ಮತ್ತು ಒಂದಿಲ್ಲ ಒಂದು ದಿವಸ ಅವ್ರ ಕರುಣೆ ಬರ್ತದೆ, ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ವಿಶ್ವರೂಪಾಚಾರ್ಯ ಹತ್ರ ಬಂದು ದೇವತೆಗಳು, ನೀವು ನಮ್ಮ ಪುರೋಹಿತರಾಗಬೇಕು, ನಮ್ಮ ಗುರುಗಳಾಗಬೇಕು ಅಂತಕೊಂಡು ಕೇಳ್ಕೊಂಡ್ರು. ಆಗ ಬೃಹಸ್ಪತ್ಯಾಚಾರ್ಯರು ಅವ್ರು ಹೇಳಿದರು, ನೀವು ದೇವತೆಗಳನ್ನು ನಾನು ಶಿಷ್ಯರನ್ನಾಗಿ ಮಾಡಿಕೊಳ್ಳೋದಿಲ್ಲ, ನೀವು ಚಂಚಲರು. ದೇವತೆಗಳು ಅಲ್ಲಿ ಆ ಭೋಗ ಈ ಭೋಗ ಅಂತ ಇರ್ತಕ್ಕಂಥವರು. ಶಿಷ್ಯರು ತಪ್ಪು ಮಾಡಿದರೆ ಗುರುಗೂ ಪಾಪ ಬರ್ತದೆ. ಆದ್ದರಿಂದ ನಿಮ್ಮನ್ನು ನಾನೇ ಸ್ವೀಕಾರ ಮಾಡಲಿ ಶಿಷ್ಯರು ಅಂತೇಳಿ. ಇಂದು ಹೇಳೋದಿಲ್ಲ, ನಾವು ಕೇಳಿದಾಗ ನೀವು ಹೇಳ್ದಾಗ ಕೇಳ್ತೀವಿ. ಆಗ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ನಾರಾಯಣ ಬರಮದ ಉಪದೇಶ ಮಾಡ್ತಾರೆ. ನಾರಾಯಣ ಅಂತಿಕೊಂಡಂತನ್ನು ಆರ್ಮರ್ ಕವಚವನ್ನು ತೊಡಸ್ತಾರೆ. ದೇವರ ಹೆಸರುಗಳು ಅಂತ, ದೇವರ ಹೆಸರು ಅನ್ನೋ ಕವಚ ನಮಗಿರಬೇಕು. ಯಾರ ಶತ್ರುಗಳು, ಯಾವ ವಿಲ್ ಪವರ್ ನಮಗೇನು ಮಾಡ್ತಾರೆ. ಅದರಿಂದ ಅವರು ಯುದ್ಧದಲ್ಲಿ ಗೆದ್ದರು. ವಿಶ್ವರೂಪಾಚಾರ್ಯರು ಗುರುಗಳಾಗಿ ಆಗ ಅವರು ದೇವತೆಗಳಿಗೋಸ್ಕರ ಅನುಕೂಲ ಮಾಡ್ತಾಯಿದ್ರು. ಆದರೆ ಇಂದ್ರ ಅಬ್ಸರ್ವ್ ಮಾಡಿದ, ವಿಶ್ವರೂಪಾಚಾರ್ಯ ಗುರುಗಳಾದಾಗಿನಿಂದ ಯುದ್ಧದಲ್ಲೇನೂ ಜಯ ಸಿಕ್ತು, ಆದರೆ ದೇವತೆಗಳು ಶಕ್ತಿಯಿಂದರಾಗ್ತಾ ಇದ್ದಾರೆ. ದೇವತೆಗಳಿಗೆ ಹೋಮದಲ್ಲಿ ಕೊಟ್ಟ ಆಹುತಿ ಮುಖ್ಯ ಆಹಾರ.
ವಿಶ್ವರೂಪಾಚಾರ್ಯ ದಿನ ಹೋಮ ಮಾಡ್ತಾ ಇದ್ದಾರೆ, ಆದರೆ ದೇವತೆಗಳು ಅನೆಮಿಕ್ ಆಗ್ತಾ ಇದ್ದಾರೆ. ಏನು ಮಾಡಬೇಕು? ಅಪರೋಕ್ಷ ಜ್ಞಾನಿ ಇಂದ್ರ ಮಹಾದೊಡ್ಡ ಅಧಿಕಾರಿ, ಜ್ಞಾನ ದೃಷ್ಟಿಯಿಂದ ನೋಡಿದ. ಆಗ ಅವ್ರು ಹೇಳಿದ, ಗುರುಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ. ವಿಶ್ವರೂಪಾಚಾರ್ಯರಿಗೆ 3 ಮುಖಗಳಿದ್ದು, ಒಂದು ಸೋಮಪೀಠ, ಒಂದು ಅನ್ನಾದ, ಒಂದು ಸುರಾಪೀಠ ಅಂತ ತಿಳ್ಕೊಂಡಂತೇಳಿ. ಒಂದು ದೇವತಾ ಸ್ವಭಾವ ಸೋಮಪೀಠ, ಸೋಮರಸವನ್ನು ತೋಡಿತಕ್ಕಂಥ ಮುಖ. ಇನ್ನೊಂದು ಅನ್ನಾದ ಮನುಷ್ಯ ಸ್ವಭಾವ, ಇನ್ನೊಂದು ಸುರಾಪೀಠ ಅಸುರ ಸ್ವಭಾವ. ಹೀಗಾಗಿ ಏನು ಮಾಡ್ತಾ ಇದ್ರು ಅಂತ ತಿಳ್ಕೊಂಡಂತಂದರೆ, ಆವಾಗ ಅಸುರ ಸ್ವಭಾವದಿಂದ ಅವರು ಇಂದ್ರಾಯ ಸ್ವಾಹ ಆಹುತಿ ಹಾಕೋದು. ಇಂದ್ರ ಅಂತಕ್ಕಂತಹ ಅಸುರನಿಗೆ ಹೋಗಲಿ ಅಂತ ಮನಸ್ಸಿನಲ್ಲಿ. ಈ ಇಂದ್ರನಿಗೆ ಆಹುತಿನೇ ಸಿಗ್ತಿರಲಿಲ್ಲ. ವರುಣಾಯ ಸ್ವಾಹ, ವರುಣ ಅನ್ನುವ ಅಸುರನಿಗೆ ಹೋಗಲಿ. ಅಗ್ನಿ ಸ್ವಾಹ, ಅಗ್ನಿ ಅಂತ ಅನ್ನೋ ಅಸುರನಿಗೆ ಹೋಗಲಿ. ಎಷ್ಟು ಜನ ದೇವತೆಗಳಿದ್ದಾರೆ ಅಷ್ಟು ಹೆಸರಿಟ್ಕೊಂಡಿದ್ದಾರೆ ದೈತ್ಯರು. ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ, ನಾವು ಸ್ವಲ್ಪ ಲಕ್ಷ್ಯ ಕೊಡದೆ ಭಕ್ತಿ ಇಲ್ಲದೆ ಇಂದ್ರಾಯ ಸ್ವಾಹ ಅಂತಂದರೆ ದೇವತೆಗಳು ಬರೋದಿಲ್ಲ. ಆಗ ಅಸುರರು ಬಂದು ತೊಗೊಂಡೋಗ್ತಾರೆ. ಅದಕ್ಕೆ ಆ ಹೆಸರು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಕೆಲಸ ಮಾಡೋದು ಏನು ಅಂತ ತಿಳ್ಕೊಂಡಂತಂದರೆ, ಏನೇ ಮಾಡಿದಾಗ ನಾವು ಹೆಚ್ಚು ಉಚ್ಚಾರಣೆ ತಪ್ಪು ಮಾಡಿರ್ತೇವೆ, ಮಂತ್ರ ಸರಿ ಹೇಳೋದಿಲ್ಲ. ಭಾರತೀಯರ ಅಣು ಮುಖ್ಯ ಪ್ರಾಣ ಅಂತರ್ಗತ ಕೃಷ್ಣ ಅರ್ಪಣ ವಸ್ತು. ಅಸುರೆಲ್ಲ ಓಡಿ ಹೋಗ್ಬಿಡ್ತಾರೆ. ಎಲ್ಲ ಅಸುರರಿಗೊಂದು ಅಲರ್ಜಿ. ಭಾರತೀಯ ರಮಣ ಮುಖ್ಯ ಪ್ರಾಣ, ವಾಯುದೇವ್ರ ಹೆಸರು ಕೇಳಿದ್ರೆ ಸಾಕು ಓಡಿ ಹೋಗ್ತಾರೆ. ಆಗ ನಮ್ಮ ವಾಯುದೇವ್ರ ಹೆಸರು ತೊಗೊಂಡಿದ್ದಾರೆ ಅಂತ ದೇವತೆಗಳು ಬರ್ತಾರೆ. ನಾವು ತಪ್ಪು ಮಾಡಿದ್ರು ಬರ್ತಾರೆ, ನಾವು ಕೊಟ್ಟೋದನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದಲೇ ನಮ್ಮಲ್ಲಿ ಸಂಪ್ರದಾಯ ಏನಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತನಾಗಿರ್ತಕ್ಕಂಥ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀರಾಮಚಂದ್ರಾಯ ನಮಃ. ಭಾರತೀಯರವಣ ಮುಖ್ಯ ಪ್ರಾಣ ಅಂದರೆ ಇವಿಲ್ ಪವರ್, ಅಸುರ ಪವರ್ ಹೊರಟೋಗ್ಬಿಡ್ತದೆ. ಆ ಕಾಲಕ್ಕೆ ಇಂದ್ರನಿಗೆ ಬಹಳ ದುಃಖ ಆಯಿತು. ಇಂಥ ಗುರುಗಳೇ ಮೋಸ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು? ಬ್ರಹ್ಮದೇವ್ರ ಹತ್ರ ಹೋದ. ಬ್ರಹ್ಮದೇವ್ರು ಹೇಳಿದರು, ಶಿಷ್ಯ ನಿಜ, ಅವ್ರ ಸೇವೆ ಮಾಡ್ತಾ ಇದ್ದೆ ಮಾಡು, ಆದರೆ ನೀನು ರಾಜನೂ ಹೌದಲ್ಲ. ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಕರೆಸು ಸಭೆಗೆ, ಶಿಕ್ಷೆ ಕೊಟ್ಟು ತಲೆ ಹಾರಿಸ್ಬಿಡು, ಹೌದಾ? ರಾಜನಾಗಿ ಶಿಕ್ಷೆ ಕೊಡ್ಲಿಕ್ಕೆ ನಿಂಗೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿದ್ದ. ಆಗ ಅವನು ತದ್ದೇವಹೇಳನಂ ತಸ್ಯ ಧರ್ಮಾಲೀಕಂ ಸುರೇಶ್ವರ ಆಲಕ್ಷ್ಯ ತರಸಾಭೀತಃ ತಚ್ಛೀರ್ಷ್ಣಾನಿ ಅನಿಚ್ಛತ. ಆಗ ಅವ್ರಿಗೆ ಹೇಳಿದೆ, ಈ ಕೆಲಸ ನೀವು ತಪ್ಪು ಮಾಡ್ತಾ ಇದ್ದೀರಿ, ರಾಜನಾಗಿ ಆಜ್ಞೆ ಕೊಡ್ತೇನೆ, ನಿಮ್ಮ ಶಿರಚ್ಛೇದನ ನಾನೇ ಮಾಡ್ತೇನೆ ಅಂತ ವಜ್ರಾಯುಧ ತನ್ನ ಆಯುಧದಿಂದ ಅವರ 3 ತಲೆಯನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದೆ. ವಿಶ್ವರೂಪಾಚಾರ್ಯ ಸತ್ತೋಗ್ಬಿಟ್ಟು. ಗುರುಗಳನ್ನು ಕೊಂದ, ಆದರೆ ಗುರುಗಳಾಗಿರಲಿಲ್ಲ. ಶಿಕ್ಷಕರು ಗುರುಗಳಾಗಿಯೂ ಕೂಡ ಶಿಷ್ಯರಿಗೆ ಮೋಸ ಮಾಡ್ತಾ ಇದ್ದರೆ ಅವರು ಗುರುಗಳಾಗಲಿಕ್ಕೆ ಅಯೋಗ್ಯರು. ಹೇಗೆ ಪ್ರೋಟೋಕಾಲ್ ಶಿಷ್ಯರಿಗಿದೆಯೋ ಗುರುಗಳಿಗೂ ಪ್ರೋಟೋಕಾಲ್ ಇದೆ. ಪರಮಾತ್ಮ ಯಾರಿಗೂ ಕೂಡ ನಿಯಮ ಬಾಹಿರಾಗಿ ಇಟ್ಟಿಲ್ಲ. ಯಾರನ್ನು ಉಚ್ಚೃಂಖಲವಾಗಿ ಇರಲಿಕ್ಕೆ ಬಿಡೋದಿಲ್ಲ ಭಗವಂತ. ಆದರೆ ಜಗತ್ತಿನಲ್ಲಿ ಇಂದ್ರನೇ ಗುರುಗಳನ್ನು ಕೊಂದಿದ್ದಾನೆ. ನಮ್ಮ ಕಾಪಿ ಮಾಡುವಾಗ ಹಿಡಿದ್ರೆ ಆ ಗುರುಗಳಿಗೆ ನಾವು ಚಾಕುವಾಗಿ ಹಾಕಬಾರ್ದು. ಬಾಂಬೆಯಲ್ಲಿ 1-2 ಏರಿಯಾಗಳಿವೆ, ಅಲ್ಲಿ ಸೂಪರ್ವಿಷನ್ ಬಂದರೆ ಯಾವ ಟೀಚರ್ ಹೋಗ್ಲಿಕ್ಕೆ ತಯಾರಾಗೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಆ ಏರಿಯಾದಲ್ಲಿ ಹುಡುಗರು ಪೇಪರ್ ಜೊತೆಯಲ್ಲಿ ಚಾಕು ತಂದಿರ್ತಾರೆ, ತಮ್ಮ ಬೆಂಚ್ ಮೇಲೆ ಚಾಕು ಹೆಚ್ಚಿರ್ತಾರೆ, ಪುಸ್ತಕ ಇಟ್ಕೊಂಡು ಬರೀತಾ ಇರ್ತಾರೆ. ಈ ಸೂಪರ್ವೈಸರಿಗೆ ಧೈರ್ಯ ಆಗಂಗಿಲ್ಲ. ಏನು ಬೇಕಾದ್ರೂ ಮಾಡ್ಕೊಂಡು ನಾನು ಪ್ರಾಣ ಉಳಿಸ್ಕೋತೀನಿ ಅಂತಂತ. ಹೀಗೆ ನಾಳೆ ಇಂದ್ರನ ಹೆಸರಿಟ್ಕೊಂಡು ಗುರುಗಳನ್ನು ಕೊಲ್ಲೋರು ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ದ, ಪ್ರಾಯಶ್ಚಿತ್ತದ ನಾಟಕ ಮಾಡು. ನಾಟಕ ಯಾಕೆ? ಅಪರೋಕ್ಷ ಜ್ಞಾನಿ, ಇವನಿಗೆ ಆ ಪಾಪದ ಲೇಪ ಇಲ್ಲ. ಆದರೆ ಇವ್ರು ತಪ್ಪು ಮಾಡಿದ್ರು ಅಂತೇಳಿ ಪಾಪದ ಲೇಪ ಇಲ್ಲ ಅಂದ್ರೆ ನಾಳೆ ಅವನು ಬೃಹಸ್ಪತ್ಯಾಚಾರ ಅನ್ಕೊಂಡಿದ್ರೆ ಅವನಿಗೆ ಪಾಪದ ಲೇಪ ಇದೆ. ಸೋತ್ತಮರಾದರೂ ದೇವತೆಗಳಿಗೂ ಕೂಡ ಆನಂದ ಹ್ರಾಸಕ್ಕೆ ಕಾರಣೀಭೂತವಾಗ್ತದೆ. ಇಲ್ಲಿ ತಪ್ಪಾಗಿತ್ತು, ಇಂದ್ರನ ಬರಲಿಲ್ಲ. ಅದಕ್ಕೋಸ್ಕರ ಇಂದ್ರ ಆ ಕಾಲದಲ್ಲಿ ಆವಾಗ ತಪಸ್ಸು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೋಗಿ ತಾನು ಕಮಲದ ನಾಳದಲ್ಲಿ ಕುಳಿತುಕೊಂಡು
ನರಸಿಂಹ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಾವ ಅಸುರರು ತನ್ನ ಹತ್ರ ಬರಬಾರದು ಅಂತ ತಿಳ್ಕೊಂಡಂತೆ. ತನ್ನ ಮಗನನ್ನು ಕೊಂದದ್ದರಿಂದಾಗಿ ತ್ವಷ್ಟ ಅಂತಕ್ಕಂಥ ವಸುವಿಗೆ ಸಿಟ್ಟು ಬಂತು. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವರು ಒಲಿದಾಗ ಅವನು ಏನು ಹೇಳಬೇಕಾಗಿತ್ತು? ಇಂದ್ರ ಶತ್ರು ಓ ವಿವರ್ಧಸ್ವ, ಇಂದ್ರನಿಗೆ ಶತ್ರುವಾಗಿ ಅವನನ್ನು ಕೊಲ್ಲುವ ಮಗ ನನಗೆ ಸಿಗಲಿ ಇಂಥ ವರ ಕೇಳಬೇಕಾಗಿತ್ತು. ಭಾರತೀಯ ದೇವ್ ಕಂಠದೊಳಗೆ ಕೂತ್ಕೊಂಡ್ಬಿಟ್ರು. ಆಗೇನಂದ್ರೆ ಇಂದ್ರ ಶತ್ರು ವಿವರ್ಧಸ್ವ ಅಂದ್ಬಿಟ್ಟ. ಶತ್ರು ಆದ ಇಂದ್ರ ಶಕ್ತಿವಂತನಾಗಿ ನನ್ನ ಮಗನನ್ನು ಕೊಲ್ಲುವನಂತಾಗಲಿ. ನೋಡಿ, ಸಂಸ್ಕೃತ ಶಬ್ದದ ಹೀಗಿರ್ತದೆ. ಇಂದ್ರ ಶತ್ರು ವಿವರ್ಧಸ್ವ, ಇದು ಒಂದೇ ಪದ. ಇಂದ್ರ ಶತ್ರು ಓ ವಿವರ್ಧಸ್ವ ಅಂತಂದರೆ ಇಂದ್ರನು ಕೊಲ್ಲುವ ಮಗ ಹುಟ್ಟಲಿ ಅಂತ ಅರ್ಥ. ಇಂದ್ರನ ಶತ್ರು ಬಲಿಷ್ಠನಾಗಲಿ ಅಂತ ಅರ್ಥ. ಇಲ್ಲ, ಇಂದ್ರ ಶತ್ರು ವಿವರ್ಧಸ್ವ, ಶತ್ರು ಇಂದ್ರ ತ್ವಂ ವಿವರ್ಧಸ್ವ, ನೀನು ಶಕ್ತಿವಂತನಾಗಲಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ಶ್ಲೋಕ ಹೇಳುವಾಗ ಗುರುಗಳ ಹತ್ರ ಒಂದ್ಸಲ ಹೇಳಿ ಕರೆಕ್ಷನ್ ಮಾಡ್ಕೊಂಡು ಹೇಳಿ. ಇದು ನಾವು ಹೇಳ್ತಿರ್ತೀವಲ್ಲ, ರಾಘವೇಂದ್ರ ಸ್ತೋತ್ರ ಹೇಳ್ತಿರ್ತೇವೆ, ಹೇಗೆ ತಪ್ಪು ಹೇಳ್ತಿರ್ತೇವೆ ಹೇಳಿ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್, ಅಲ್ಲಿ ನಿಲ್ಲಿಸ್ಬಿಡ್ತೇವೆ. ಆನಂತರ ಮುಂದೆ ಹೇಳ್ತೇವೆ, ದತ್ವಾ ಶರೀರೋತ್ಥ ಸಮಸ್ತ ದೋಡಾನ್ ಹತ್ವಾ ಸನೋ ವ್ಯಾತ್ ಗುರು ರಾಘವೇಂದ್ರ. ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್, ಶರೀರದಿಂದ ಹುಟ್ಟುವ ಎಲ್ಲ ರೋಗಗಳನ್ನು ಎಲ್ಲ ದೋಷಗಳನ್ನು ದತ್ವಾ ನನಗೆ ಕೊಡ್ರಿ, ಕೊಟ್ಟು ಹತ್ವಾ ನನ್ನನ್ನು ಕೊಂದು ನನ್ನನ್ನು ಸಂರಕ್ಷಣೆ ಮಾಡಿರಾಯರೇ. ಇಲ್ಲ, ದತ್ವ ಹಿಂದಿನ ಶ್ಲೋಕಕ್ಕೆ ಅನ್ವಯ ಆಗಬೇಕು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ, ಇವೆಲ್ಲ ದೈವಿ ಸಂಪತ್ತು ಕೊಡ್ರಿ. ಆನಂತರ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಆದರೆ ಎರಡನೇ ಲೈನ್ ಬರ್ತದೆ, ಅಲ್ಲಿ ಸ್ವಲ್ಪ ಯತಿ ಕೊಟ್ಟು ಮುಂದೆ ಹೋಗ್ಬೇಕು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಶರೀರೋತ್ಥ ಸಮಸ್ತ ದೋಷಾನ್ ನತ್ವ ಸನೋವ್ಯಾತ್ ಗುರು ರಾಘವೇಂದ್ರ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಂತರೆ ಛಂದೋಭಂಗ ಆಗೋದಿಲ್ಲ. ಅದಕ್ಕೆ ಯತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಗ ಅವನಿಂದ ಹುಟ್ಟಿರ್ತಕ್ಕಂಥವನು ವೃತ್ರಾಸುರ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ವೃತ್ರಾಸುರ ಹೇಳಿದ, ದೇವತೆಗಳಿರುವ ಯಾವ ಆಯುಧಗಳು, ದೇವತೆಗಳು ಮನುಷ್ಯರು ಯಾರ ಹತ್ರ ಎಷ್ಟೆಷ್ಟು ವೆಪನ್ಸ್ ಇವೆ, ಆ ಯಾವ ಆಯುಧಗಳಿಂದಲೂ ನಾನು ಸಾಯೋದು ಬೇಡ. ಏನಾಯಿತು? ಎಲ್ಲ ವೆಪನ್ಸ್ ನಲ್ ಆ್ಯಂಡ್ ವೈಟ್. ರುದ್ರದೇವರ ತ್ರಿಶೂಲ ಶಕ್ತಿಹೀನವಾಯಿತು. ಇಂದ್ರನಲ್ಲಿರ್ತಕ್ಕಂಥ ಬಾಣ ಖಡ್ಗ ಇತ್ಯಾವು ಅವು ನಿಷ್ಕ್ರಿಯಗಳಾದವು. ವರುಣ ಪಾಶ ನಿಷ್ಕ್ರಿಯವಾಯಿತು. ಹೇಳಿಬಿಟ್ಟ ದೇವತೆಗಳಿಂದ. ಅದು ಅಲ್ಲ, ಇಷ್ಟು ಆಯುಧ ಹೇಗಿರಬೇಕು, ಅದು ಒದ್ದೆಯೂ ಆಗಿರಬಾರ್ದು, ಒಣಗಿರೋದು ಆಗಿರಬಾರ್ದು. ಒಣಗಿದ ಆಯುಧದಿಂದಲೂ ನನ್ನ ಮರಣ ಬೇಡ, ಒದ್ದೆಯ ಆಯುಧದಿಂದಲೂ ಮರಣ ಬೇಡ. ಎಲ್ಲಿಂದ ತರಬೇಕು? ಇಲ್ಲ ಹಸಿ ಇರ್ತದೆ, ಇಲ್ಲ ಒಣಗಿರ್ತದೆ ಕಟ್ಟಿಗೆ ಬಾಂಬು. ಖಡ್ಗ ಹಸಿ ಇರ್ತದೆ ನೀರಿನಲ್ಲಿದ್ದಾಗ, ಇಲ್ಲ ಒಣಗಿರ್ತದೆ. ಹಸಿನೂ ಅಲ್ಲ ಒಣಗಿದ್ದೂ ಅಲ್ಲ, ಏನು ಮಾಡಬೇಕು? ಇಂಥ ವಿಚಿತ್ರವಾದ ಕೇಳ್ಕೊಳ್ತಾರೆ. ತಾತ್ಪರ್ಯ ನೆನಪಿನಿಟ್ಟುಕೊಳ್ಳಿ, ನಮ್ಮ ಬರ್ತಕ್ಕಂಥ ಏನು ದುಷ್ಟಶಕ್ತಿಗಳು ಅಂತೇನಿವೆ, ಇವು ವಿಚಿತ್ರ ಶಕ್ತಿ ತೆಗೆದುಕೊಂಡು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿರ್ತವೆ. ದೇವ ಸಹಾಯ ಇಲ್ಲದೆ ಇದ್ದರೆ ನಾವು ಗೆಲ್ಲಕ್ಕಾಗೋದಿಲ್ಲ. ಆ ಕಾಲದಲ್ಲಿ ಮತ್ತೆ ಪುನಃ ಬ್ರಹ್ಮದೇವರು ಇಂದ್ರ ಹೋಗ್ತಾನೆ ಬ್ರಹ್ಮದೇವರ ಹತ್ರ. ಬ್ರಹ್ಮದೇವರು ಹೇಳ್ತಾರೆ, ಹೊಸ ಆಯುಧ. ಎಂಥ ಆಯುಧ ನೋಡು. ಅಲ್ಲಿ ದಧೀಚ ಋಷಿಗಳಂತಿದ್ದಾರೆ. ಅವರು ಹಗಲು ರಾತ್ರಿ ನಾರಾಯಣ ವರ್ಮವನ್ನು ಹೇಳಿ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅವರ ಹತ್ರ ಹೋಗಿ ಅವರ ಎಲುಬು ಅಂತ ಏನಿದೆ, ಅವರ ಎಲುಬು ತೆಗೆದುಕೊಳ್ಳೋದು ಮುಖ್ಯವಾಗಿ ಅದು ಬೆನ್ನಿನಿರ್ತಕ್ಕಂಥ ಎಲುಬು, ಬೆನ್ನು ಉರಿ ಅಂತಿಕೊಂಡಂತೇನಿದೆ, ವಜ್ರಕ್ಕಿಂತಲೂ ಗಟ್ಟಿಯಾಗಿದೆ. ಅದನ್ನು ಆಯುಧ ಮಾಡಿಕೊ. ಯಾಕೆ ಈಗ ಅವನೇನು ಹೇಳಿದ್ದಾನೆ? ಈಗ ಇರುವ ಆಯುಧ ಅಂತ ಹೇಳಿದ್ದಾನೆ. ಹೊಸ ಆಯುಧದ ಬಗ್ಗೆ ವರ ಕೇಳಿಲ್ಲ ಅವನು.
ಆನಂತರ ಅವನನ್ನು ಕೊಲ್ಲುವಾಗ ಒಂದು ಕೆಲಸ ಮಾಡು, ಸಮುದ್ರದ ಮೇಲೆ ಬುರುಗು ಯಾವಾಗ ಬರ್ತದೆ, ಫೇನ್ ಬುರುಗು ಯಾವಾಗ ಬರ್ತದೆ, ಆ ಇದನ್ನು ಬುರುಗಿನಲ್ಲಿ ಅದು ಬುರುಗು ಇದು ಒದ್ದೆಯೂ ಅಲ್ಲ ಒಣನೂ ಅಲ್ಲ, ಶಾಸ್ತ್ರದ ಪ್ರಕಾರ ನೀರು ಒದ್ದೆ ಬುರುಗಲ್ಲ. ಅಲ್ಲಿ ಬರ್ತಕ್ಕಂಥ ಫೇನ ಇದು ಒದ್ದೆ ಅಲ್ಲ, ಹಸಿ ಅಲ್ಲ, ಅದು ನೀರಲ್ಲ, ಅದು ಫೇನ ಅದು ಅದರಲ್ಲಿ ಅದರಿಂದಾಗಿ ಅದು ಒದ್ದೆಯೂ ಆಗಲಿಲ್ಲ ಒಣನೂ ಅಲ್ಲ. ಯಾಕೆ ಅದಕ್ಕೆ ಬುರುಗು ಹತ್ಕೊಂಡಿದೆ. ಸವಾರು ಮಾಡೋರು ತ್ರಾಸುರನನ್ನು ತೆಕೊಂಡಂತೆ. ಇಂದ್ರ ದಧೀಚ ಋಷಿಗಳ ಆಶ್ರಮಕ್ಕೆ ತನ್ನ ದೇವತೆಗಳನ್ನು ಕರ್ಕೊಂಡು ಬಂದ. ಇಂದ್ರ ಬಂದಿದ್ದಾನೆ ಅಂತ ಋಷಿಗಳು ಭಾಳ ಒಳ್ಳೆಯ ರೀತಿಯಿಂದ ಆದರ ಸತ್ಕಾರ ಮಾಡಿದರು. ಏನು ಬೇಕಪ್ಪ ಇಂದ್ರ, ನಾನೇನು ಸೇವೆ ಮಾಡಲಿ? ಏನಿಲ್ಲ ದಧೀಚ ಋಷಿಗಳೇ, ಸತ್ತು ಬಿಡ್ರಿ, ನಿಮ್ಮ ಮೂಳೆ ಬೇಕಾಗಿದೆ ನಮಗಂತ. ಬಂದ ಶಿಷ್ಯ, ಗುರುಗಳೇ ಸಾಯಿರಿ, ನಿಮ್ಮ ಮೂಳೆ ಬೇಕಾಗಿದೆ ಅಂದ್ರೆ ಏನು ಮಾಡಬೇಕು ಪಾಪ ಗುರುಗಳು. ಅವ್ರು ಹೇಳಿದರು, ಇಂದ್ರ ನೀವು ದೇವತೆಗಳು, ಅಮೃತ ಕುಡಿದಿರಿ, ಸಾಯಂಗಿಲ್ಲ ನೀವು, ಎಂದೋ ಯಾವಾಗೋ ನಿಮ್ಮ ಭಾಳ ದಿವಸದ ಮೇಲೆ ಬರ್ತದೆ. ಒಂದು ಸಾವು ಅಂತ ತಿಳ್ಕೊಂಡಂತಂದರೆ ಮುಳ್ಳು ಚುಚ್ಚಿದು ತೆಗೆಯುವಾಗ ಎಷ್ಟು ಪೀಡೆ ಆಗ್ತದೆ. ಎಲುಬಿನಲ್ಲಿ ಇರ್ತಕ್ಕಂಥದ್ದು ಅದು ಅಸ್ಥಿಯಿಂದ ಮಜ್ಜಾಗಿ ಬರಬೇಕು. ಮಜ್ಜ ಅಂತ ತಿಳ್ಕೊಂಡಂತರ ಮಾಂಸ ರೋಧಸ್ಸು ಎಲ್ಲ ದಾಟಿ ಚರ್ಮದಿಂದ ಹೊರಗೆ ಬರಬೇಕು ಪ್ರಾಣ. ತ್ವಕ್ ಚರ್ಮ ಮಾಂಸ ಮಜ್ಜ ರುಧಿರ, ತ್ವಕ್ ಚರ್ಮ ಮಾಂಸ ರುಧಿರ ಮಜ್ಜ ಅಸ್ಥಿ, 6ನೇ ನಂಬರ್ನಲ್ಲಿ ಅದು ಇದೆ. ಅದನ್ನು ಎಲ್ಲ ದಾಟಿ ಬರಬೇಕಾದ್ರೆ 1,000 ಚೇಳು ಏಕಕಾಲದಲ್ಲಿ ಆ ಕೊಂಡಿಯನ್ನು ಹೊಡೆದರೆ ಏನು ದುಃಖ ಆಗಬೇಕು ಅಷ್ಟು ದುಃಖ ಆಗ್ತದೆ. ಒಂದು ಮನುಷ್ಯನಿಗೆ ಪ್ರಾಣ ಹೋಗಬೇಕಾಗಿದ್ದ ಅಷ್ಟು ಪೀಡೆ ಅನುಭವಿಸೋಕೆ ಹೋಗಿದ್ದೆ. ಹಾರ್ಟ್ ಫೇಲಾಗಿ ಹೋಗಿದ್ದಾನೆ ಅಂತ ತಿಳ್ಕೊಳ್ತೇವೆ, ಅಷ್ಟು ಆ ಯಾತನೆ ಮಾಡಿಕೊಂಡು ಹೋಗಿದ್ದಾನೆ. ಇಷ್ಟು ಯಾತನೆ ನಿಮಗೋಸ್ಕರ ನಾ ಯಾಕೆ ಪಡಬೇಕು? ನನಗೇನು ನಿಂತಿರೆ ಕೊಡ್ಲಿಕ್ಕೆ ಆಗಲ್ಲ, ಹೋಗಿ ನಿಂತುಕೊಂಡು ಏನು ಮಾಡ್ಲಿಕ್ಕಾಗ್ತದೆ? ಋಷಿಗಳನ್ನ ಜೋರು ಜಬರ್ದಸ್ತಿ ಮಾಡಲಿಕ್ಕಾಗ್ತದೆ? ಆಯ್ತು, ಇಂದ್ರಾದಿಗಳು ಹೊರಟರು, ಇನ್ನೂ ಗೇಟ್ ದಾಟಿರಲಿಲ್ಲ. ದಧೀಚರ ವಿಚಾರ ಮಾಡಿದರು, ಈ ದೇಹ ಒಂದು ದಿವಸ ಬಿದ್ದು ಹೋಗ್ತದೆ. ಬಿದ್ದು ಹೋಗಿರ್ತಕ್ಕಂಥದ್ದನ್ನು ಸುಟ್ಟು ಮುಗಿಸಿಬಿಡ್ತಾರೆ. ಒಂದು ವೇಳೆ ನನ್ನ ಎಲುಬು ಆ ಇಂದ್ರನಿಗೆ ಉಪಯೋಗಕ್ಕೆ ಬೀಳುತ್ತಿದ್ದರೆ ಎಷ್ಟು ಪುಣ್ಯ ಬರ್ತದೆ ನನಗೆ. ಹೇಗೂ ಈ ಶರೀರ ಹೋಗಲಿ, ನಾನು ಆತ್ಮನಿತ್ಯನಿದ್ದೇನೆ. ಇಂದ್ರ ಬಾರಪ್ಪ ಕೂತ್ಕೊಳ್ರಿ, ನಾನು ಯೋಗದಿಂದ ಶರೀರ ಬಿಡ್ತೇನೆ, ನನ್ನ ಮುಳೆ ತೊಗೊಂಡು ಹೋಗ್ರಿ ಅಂತಕೊಂಡು. ಇಂಥ ಅದ್ಭುತವಾಗಿರ್ತಕ್ಕಂಥ ದಾನಿಗಳು ಆಗಿನ ಕಾಲಕ್ಕೆ ಇದ್ದರು. ಆ ನಂತರ ಈಗಲೂ ಕೂಡ ದೇಹದಾನ ಮಾಡಿ, ಅದನ್ನು ನೇತ್ರದಾನ ಮಾಡಿ ಇತ್ಯಾದಿಗಳನ್ನು ಹೇಳ್ತಾರೆ. ಒಂದು ದೃಷ್ಟಿಯಿಂದ ಸರಿ, ಆದರೆ ಅದೇ ಕಣ್ಣು ತೆಗೆದುಕೊಂಡು, ಅದೇ ನಮ್ಮ ಅವಯವಗಳನ್ನು ತೆಗೆದುಕೊಂಡು ಅವರು ಏನಾದರೂ ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಿ ದುಡ್ಡು ಹೆಚ್ಚಿಗೆ ತೆಗೆದುಕೊಂಡು ಏನಾದರೂ ಮಾಡಿದರೆ ಆ ಪಾಪಕ್ಕೆ ನಾವು ಗುರಿ ಆಗ್ತೇವೆ. ಯಾವ ವ್ಯಕ್ತಿಗೆ ನಮ್ಮ ಅವಯವ ಹೋಗ್ತದೆ ಆ ವ್ಯಕ್ತಿ ಸರಿಕುಡುಕನಾಗಿದ್ದರೆ, ಆ ವ್ಯಕ್ತಿ ಮಹಾಪಾಪಿಯಾಗಿದ್ದರೆ ಆ ಅವಯವದ ಮುಖಾಂತರ ನನಗೂ ಆ ಪಾಪ ಬರ್ತದೆ. ಆದ್ದರಿಂದಾಗಿ ದಾನ, ದೇಹದಾನ, ಅಂಗದಾನ ಕೊಡುವಾಗ ವಿಚಾರ ಮಾಡಬೇಕು. ಇಲ್ಲದೆ ಇದ್ದರೆ ದೇವರವರ ಯೋಗಕ್ಷೇಮ ನೋಡ್ಕೊಳ್ತಾನೆ ಅಂತನ್ಬೇಕು. ಸಂಸ್ಕಾರ ಹೇಳಿದಂತೆ ಮುಗಿಸ್ಬೇಕಷ್ಟೆ. ಸಾಕಷ್ಟು ವಿಚಾರ ಇದೆ, ಅದು ಸಮಯ ಇಲ್ಲ ಹೇಳಲಿಕ್ಕೆ. ಧರ್ಮಶಾಸ್ತ್ರ ಇದರ ಬಗ್ಗೆ ಏನು ಅಭಿಪ್ರಾಯ ಪಡ್ತದೆ ಅಂತ ಅನ್ನೋದು ಭಾಳ ವಿಸ್ತಾರವಾದ ವಿಚಾರ ಇದೆ, ಇರಲಿ. ಆಗ ಅವನು ಹೋಗಿ ವೃತ್ರಾಸುರನಿಗೆ ಯುದ್ಧಕ್ಕೆ ಬಾ ಅಂತ ಕರೆದ. ವೃತ್ರಾಸುರ ನೋಡಿದ, ಇಂದ್ರನ ಕೈಯಲ್ಲಿ ವಜ್ರಾಯುಧ. ವೃತ್ರಾಸುರ ಅಂತಂದ, ಇಂದ್ರ ಇದರಿಂದ ನಾನು ಸಾಯೋದು ನಿಶ್ಚಿತ, ನನಗೆ ಗೊತ್ತು, ನನಗೆ 2 ನಿಮಿಷ ಟೈಮ್ ಕೊಡ್ತೀಯಾ, ಆಮೇಲೆ ಹೊಡಿ ಕೊಂದುಬಿಟ್ಟು ನಾನು, ಆಗಲಿ ತೊಗೊಂತಿಕೊಂಡು. ಆಗ ಅವನು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಅಚ್ಯುತ, ಅನಂತ, ಗೋವಿಂದ, ನಿನ್ನ ದಾರಿಯನ್ನು ಕಾಯ್ತಾ ಇದ್ದೇನೆ ಪರಮಾತ್ಮ. ಅಜಾತ ಪಕ್ಷ ಇವ ಮಾತರಂಕಗ. ಹೇಗೆ ರೆಕ್ಕೆಗಳು ಬರದೇ ಇದ್ದ ಆ ಮಂಡಿಗರು ಯಾವಾಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಆಹಾರ ತಂದು ಬಾಯಲ್ಲಿ ಹಾಕ್ತಾರೆ ಅಂತ ದಾರಿ ಕಾಯ್ತಾ ಇರ್ತಾರಲ್ಲ, ಹಾಗೆ ಸಾಯಂಕಾಲದಲ್ಲಿ ಅಂಬಾ ಅಂಬಾ ಅಂತಿಕೊಂಡು ಅಂತೇಳಿ ತನ್ನ ತಾಯಿಯ ದಾರಿ ಕಾಯುವ ಆ ಕರುವಿನಂತೆ
ಹಸಿವಾಗಿ ಅಮ್ಮ ಅಮ್ಮ ಅಂತಕೊಂಡು ಹೇಳ್ತಕ್ಕಂಥ ಆ ಹಸುಗೂಸಿನಂತೆ ಪರಮಾತ್ಮ ನಾನು ನಿನ್ನ ದಾರಿ ಕಾಯ್ತಾ ಇದ್ದೇನು, ಬಾರೋ ಉದ್ಧಾರ ಮಾಡು. ಈ ರೀತಿಯಾಗಿರ್ತಕ್ಕಂಥದ್ದು ಉದ್ಧಾರ ಮಾಡ್ತಾ ಇರುವಾಗಲೇ ಇಂದ್ರನಿಗೆ ಹೇಳ್ದ, ಹೊಡಿ ನನಗೆ ಅಂತೇಳಿ ಕೈ ಮಾಡಿದ. ಪರಮಾತ್ಮನ ಧ್ಯಾನ ಮಾಡ್ತಾ ಪ್ರಾಣ ಬಿಡ್ತೇನೆ ಅಂತೇಳ್ಕೊಂಡು ಇಂದ್ರ ಅವನ ಹತ್ರ ಹೋದಾಗ ಶ್ವಾಸದಿಂದ ಹೊಟ್ಟೆ ಒಳಗೆ ಹೋಗ್ಬಿಟ್ಟ. ವಜ್ರಾಯದಿಂದ ಹೊಟ್ಟೆ ಸೀಳಿ ಹೊರಗೆ ಬಂದ ಕ್ಷಣಕ್ಕೆ ನೋಡ್ತಾನೆ, ಅವನ ದೇಹದಿಂದ ಒಂದು ತೇಜಸ್ಸು ಹೊರಡ್ತು, ಇಂದ್ರನಲ್ಲಿ ಸೇರ್ಕೊಂಡ್ಬಿಡ್ತು. ಪರೀಕ್ಷಿತ ರಾಜ ಅಂದ, ಎಲ್ಲ ಲೆಕ್ಕ ಕೆಟ್ಟೋಯ್ತು. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಭಾಳ ಸರಿಯಾಗಿ ಬಂದಿತ್ತು. ಲಾಸ್ಟ್ ಸ್ಟೆಪ್ನಲ್ಲಿ ಕನ್ಫ್ಯೂಷನ್. ಅಸುರ ದೇವರ ಪ್ರಾರ್ಥನೆ ಮಾಡಿದ, ಇಂದ್ರನಲ್ಲಿ ಸೇರಿಕೊಂಡ. ಏನಿದು ಅರ್ಥ ಏನಿದಕ್ಕೆ? ಶುಕಾಚಾರ್ಯ ಹೇಳ್ತಾರೆ, ಏನು ಚಿಂತೆ ಮಾಡಬೇಡಪ್ಪ, ಅರ್ಥ ಹೇಳ್ತೇನೆ ಅಂತ ಹೇಳಿ. ವೃತ್ರಾಸುರ ಮೂಲತಃ ಅಸುರನಲ್ಲ, ಅವನೊಬ್ಬ ಸಿದ್ಧ ವ್ಯಕ್ತಿ. ಆದರೆ ಪಾರ್ವತಿ ಅಪಮಾನ ಮಾಡಿದ್ದರಿಂದಾಗಿ ಅವರಿಗೆ ಅಸುರನಾಗುವಂಥ ಶಾಪ ಕೊಟ್ಟಿದ್ಲು ಅವಳು. ಆಗ ಅವಳು, ಅಮ್ಮ ನೀ ಶಾಪ ಕೊಟ್ಟಿದ್ದೆ ಸ್ವೀಕಾರ ಮಾಡ್ತೀನಿ, ಕೊನೆ ಕಾಲದಲ್ಲಿ ದೇವರ ಹೆಸರು ಬರುವಂತೆ ಅನುಗ್ರಹಿಸು ಅಂತ ಕೇಳ್ಕೊಂಡಿದ್ದ. ಪಾರ್ವತಿ ಅನುಗ್ರಹದಿಂದ ಅವನಿಗೆ ದೇವರ ಸ್ಮರಣೆ ಬಂತು. ಚಿತ್ರಕೇತು ಅಂತ ರಾಜನಾಗಿದ್ದ. ಮಕ್ಕಳಾಗಲಿ ಅಂತ ತಿಳ್ಕೊಂಡಂತೇಳಿ 1,000 ಹುಡುಗಿಯರನ್ನು ಮದುವೆ ಮಾಡಿಕೊಂಡ. ಒಬ್ಬರಿಗೂ ಮಕ್ಕಳಾಗಲಿಲ್ಲ. ಮನೆಗೆ ಬಂದಿರತಕ್ಕಂಥ ಅಂಗಿರಸ ಋಷಿಗಳಿಗೆ ಮತ್ತು ನಾರದರಿಗೆ ಕೇಳ್ತಾನೆ, ನನಗೆ ಮಗ ಆಗಲಿ ಅಂತಕೊಂಡು ಹೇಳ್ರಿ ಅಂತ. ನಾರದರು ನೋಡಿದರು, ಇನ್ನೂ 7 ಜನ್ಮ ನಿನಗೂ ಮಕ್ಕಳಿಲ್ಲ, ನಿನ್ನ ಹೆಂಡತಿಯರಿಗೂ ಮಕ್ಕಳಿಲ್ಲ ಅಂತ. ಯಾಕೆ? ನಿನ್ನ ಹೆಂಡತಿಯರು ಹಿಂದಿನ ಜನ್ಮದಲ್ಲಿ ಅಬೋರ್ಷನ್ ಮಾಡಿಸ್ಕೊಂಡಿದ್ದಾರೆ, ಗರ್ಭಪಾತ ಮಾಡಿಸಿಕೊಂಡಿದ್ದಾರೆ. ನೀನು ಅದಕ್ಕೆ ಅನುಮತಿ ಕೊಟ್ಟಿದ್ದಿ, ಅದಕ್ಕೆ ನಿಮ್ಮಿಬ್ಬರಿಗೂ ಮಕ್ಕಳಿಲ್ಲ. ಇವತ್ತು ಮಕ್ಕಳು ಬೇಡ ಅಂತ ಅಬೋರ್ಷನ್ ಮಾಡಿಸ್ಕೊಳ್ತಕ್ಕಂಥವರಿಗೆ ಭಾಗವತ ಹೇಳ್ತದೆ, ಮುಂದೆ 7 ಜನ್ಮ ಮಕ್ಕಳಿಲ್ಲದೆ ವಿಲಿ ಒದ್ದಾಡ್ತೇನೆ. ಅಬೋರ್ಷನ್ ಮಾಡಿಸ್ಕೊಳ್ಬೇಡಿ. ಇಲ್ಲ, ಬ್ರಹ್ಮಚರ್ಯದಿಂದ ಇರಿ, ಆದರೆ ಅಬೋರ್ಷನ್ ಮಾಡಿಸ್ಕೊಳ್ಬೇಡಿ. ಇಲ್ಲ, ಮಕ್ಕಳನ್ನು ಪಡೆಯಿರಿ, ಪರಿಪಾಲನೆ ಮಾಡಿ. ಭಾಗವತ ಕಥೆ ಹೇಳ್ತಾ ತತ್ವಜ್ಞಾನವನ್ನು ಕೂಡ ನಮಗೆ ತಿಳಿಸ್ಕೊಡ್ತದೆ. ಇಲ್ಲ, ಮಕ್ಕಳೆಲ್ಲ ನನ್ನ ಹೆಂಡಂದ್ರಿಗೆ ಬಂಜಿ ಅಂತ ಬೈತಾ ಇದ್ದಾರೆ, ನನಗೆ ನಪುಂಸಕ ಅಂತ ಇದ್ದಾರೆ. ಈ ಅಪವಾದನೆ ತೀರ್ಕೊಳ್ಬೇಕಾಗಿದೆ. ಇಷ್ಟು ಬೆಳ್ಕೊಡ್ತಾ ಇದೆಯಲ್ಲ, ನಿನಗೊಬ್ಬ ಮಗನ ಕೊಡ್ತೇನೆ. ಆ ಮಗ ಹುಟ್ಟಿದ ಕೆಲವೇ ಸಮಯದಲ್ಲಿ ಸತ್ತೋಗ್ತಾನೆ. ಯಾಕೆ? ನೀನು ಮಕ್ಕಳನ್ನು ಪಡೆಯೋದು, ಆ ಮಕ್ಕಳ ಆನಂದ ನಿಮ್ಮ ಭಾಗ್ಯದಲ್ಲಿ ಬರೆದಿಲ್ಲ. ಪರವಾಗಿಲ್ಲ, ಹುಟ್ಟಿದ ಮಗ ಆದ ಅಂತ ಅನ್ನೋ ಹೆಸರಿನಿಂದ ನಮ್ಮ ಅಪವಾದಾದರೂ ದೂರ ಆಗ್ತದೆ. ಒಪ್ಕೊಂಡ. ಆಗ ಅವರು ಒಂದು ಹಣ್ಣು ಅಭಿಮಂತ್ರಣ ಮಾಡಿಕೊಟ್ರು, ನೀನು ಒಬ್ಬ ಹೆಂಡತಿ ಕೊಡು, ಅವಳು ಗರ್ಭಿಣಿಯಾಗಿ ಒಳ್ಳೆಯ ಸಂತಾನ ಪಡಿತಾಳೆ ಅಂತ ತಿಳ್ಕೊಂಡು ಅಂತ ಹೇಳಿ. ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಒಬ್ಬಳು ಹೆಂಡತಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಗರ್ಭಿಣಿ ಆದಳು. ಎಂದು ಗರ್ಭಿಣಿ ಆದಳು ಅವತ್ತಿನಿಂದ ಮುಂದೆ ಮಗು ಹುಟ್ಟಿದ ಮೇಲೆಯೂ ರಾಜ ಅವಳ ಅಂತಃಪುರ ಬಿಟ್ಟು ಬೇರೆ ಉಳಿದ 999 ಜನ ಮನೆಗೆ ಹೋಗಲೇ ಇಲ್ಲ. ನನಗೆ ಮಗನನ್ನು ಕೊಡೋ ಹೆಂಡ್ತಿ ಇವಳು, ಈ ಮಗ ಹುಡ್ತಾನೆ, ಇವಳಿದನ್ನು ಯೋಗಕ್ಷೇಮ ನೋಡ್ಕೊಳ್ಬೇಕು ಅಂತ ಹೇಳಿ ಮೋಹಕ್ಕೆ ಒಳಗಾಗಿ ನಾವು ಹೇಗೆ ಉಳಿದವರೆಲ್ಲ ಎಲ್ಲರನ್ನೂ ಇಗ್ನೋರ್ ಮಾಡ್ತೇವೆ, ಆ ರೀತಿಯಾಗಿ ಅವರಿಗೆ ಸಿಟ್ಟು ಬಂತು. ಮಗು ಹುಟ್ಟಿದ್ದು ಒಂದು ಸಲ ತೊಟ್ಟಲಲ್ಲಿ ಮಲ್ಕೊಂಡಾಗ ಅವರೆಲ್ಲರೂ ಪ್ಲ್ಯಾನ್ ಮಾಡಿ ಆ ಮಗುವಿಗೆ ವಿಷ ಹಾಕಿಬಿಟ್ಟಿದ್ದಾರೆ. ಬಾಳುತ್ತಾಯಿತು, ಮಗು ಯಾಕೋ ಹುಟ್ಟಲಿಲ್ಲ ಅಂತ ತಿಳ್ಕೊಂಡಂತೇಳಿ ಬಂದು ನೋಡ್ತಾಳೆ, ಮೈಯೆಲ್ಲ ಹಸುರಾಗಿಬಿಟ್ಟಿದೆ, ನಿಷ್ಪ್ರಾಣವಾಗಿ ಮಗು ತೊಟ್ಟಲಲ್ಲಿ ಬಿದ್ದುಕೊಂಡಿದೆ. ಆಗ ಗೋಳು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ರಾಜನ ಸುದ್ದಿ ಹೇಳ್ತು, ಓಡಿ ಬಂದ, ಗೋಳು ಅಂತ ಹೇಳ್ತಾ ಇದ್ದಾನೆ, ಹಣೆ ಬಟ್ಟಿಸ್ಕೊಳ್ತಾ ಇದ್ದಾನೆ. ಉಳಿದ ಹೆಣ್ಮಕ್ಳು ಕೂಡ ಬಂದು ಅಳುವ ನಾಟಕ ಮಾಡ್ತಾ ಇದ್ದಾರೆ. ಊರೆಲ್ಲ ಶೋಕಮಗ್ನವಾಯಿತು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು. ಅದನ್ನು ಅಂತ್ಯಕ್ರಿಯೆಗೆ ಬಿಟ್ಟು ಕೊಡಲಿಲ್ಲ. ಇಲ್ಲ, ಈಗ ಜೀವಿತ ಆಗ್ತದೆ, ಈ ಮಗು ಈಗ ಜೀವಿಸ್ತದೆ ಅಂತ ದಾರಿ ಕಾಯ್ತಾ ಇದ್ದ. ಪುತ್ರ ಮಮತಾ ಆ ರೀತಿಯಾಗಿರ್ತದಲ್ಲ. ಆಗ ಮತ್ತೆ ನಾರದರು ಅಂಗಿರಸರು ಬರ್ತಾರೆ. ಏನು ರಾಜ ಹುಚ್ಚುತನ ಮಾಡ್ತಾ ಇದ್ದೆ, ಅದು ಕಳೇವರನ್ನು ನಿನ್ನ ಮಗ ಅಲ್ಲೋ ಹೋಗಿಬಿಟ್ಟಿದ್ದಾನವನು ಅಂತದ, ಸ್ವಲ್ಪ ಹೊತ್ತಿನ ಮೇಲೆ ಕೊಳೆತು ವಾಸನೆ ಬರ್ತದೆ, ಅಂತ್ಯಕ್ರಿಯೆ ಕೊಟ್ಬಿಡಪ್ಪ. ಯಾರ್ರೀ ನೀವು, ಏನು ಹೇಳಿಕತ್ತೀರಿ?
ಅಲ್ಲೊಂದು ನಿನಗೆ ಸಂತಾನ ಕೊಟ್ಟಿರ್ತಕ್ಕಂಥ ನಾರದ ಅಂಗಿರಕ್ಷಿಗಳು ನಾವೇನು? ಓಹ್ ನಂಗೆ ಬರ್ರಿ ಈ ಕೂಸನ್ನು ಜೀವಂತ ಮಾಡಿರಿ. ನಿಮಗೇನು ಹೇಳಿದ್ದೆ? ಹುಟ್ಟುತ್ತಾನೆ ಬೇಗನೆ ಸಾಯ್ತಾನೆ ಅಂತ ಹೇಳಿದ್ದೀವಲ್ಲ, ಅದೆಲ್ಲ ಬಿಡ್ರಿ, ಏನಾದರೂ ಜೀವಂತ ಮಾಡಿಕೊಡ್ರಿ. ನಿಮ್ಮ ಕಾಲು ಹಿಡಿತಿದ್ದು ನಮ್ಮಯ್ಯ, ನಿಮ್ಮ ಕಾಲು ಬಿಡಂಗಿಲ್ಲ ಅಂತ ಗಟ್ಟಿ ಹಿಡ್ಕೊಂಡ. ಏನು ಮಾಡಬೇಕು? ಇವ ಅಂದರೆ ಕಾಲು ಬಿಡೋಲ್ಲ ಮಾರಾಯ. ಈ ಕಡೆಯಲ್ಲಿ ಇವನು ಜೀವಿತ ಮಾಡುವಂತಿಲ್ಲ. ಕೊನೆಗೆ ಹೇಳ್ತಾರೆ ನಾರದರು, ನೋಡಪ್ಪ ಆ ಮಗುವನ್ನು ಜೀವಿತ ಮಾಡ್ತೇವೆ, ಅದು ನಿನ್ನ ಜೊತೆಗೆ ಇರ್ಲಿಕ್ಕೆ ಒಪ್ಪಿದರೆ ಇಡ್ತೇವೆ, ಇಲ್ಲ ಮತ್ತೆ ವಾಪಸ್ ಕಳಿಸ್ತೇವೆ ಅಂತ ಹೇಳಿ. ಏನು ರೀ, ನನ್ನ ಮಗ ಒಂದು ಕ್ಷಣ ನನ್ನ ಬಿಟ್ಟು ಇರ್ತಿರ್ಲಿಲ್ಲ, ನನ್ನ ಜೊತೆಗೆ ಯಾವಾಗಲೂ ಇರ್ತಿದ್ದ, ಆದ್ದರಿಂದ ಜೀವಿತ ಮಾಡಿರಿ ಅಂತ ಹೇಳಿದ್ರು. ಆ ಮಗು ಎದ್ದ ಕೂತ. ಜಂತು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಜಂತು ಅಂದರೆ ಹೆಸರಿಲ್ಲದೆ ಇರ್ತಕ್ಕಂಥ ಜಂತು ಅಂತ ಹೆಸರು ಕರೀತಾರೆ. ನಾನು ನೋಡಿದೆ, ಏನ್ರಿ ನಾರದರೆ, ಉಪಕಾರ ಮಾಡೋದು ಬಿಟ್ಟು ಅಪಕಾರ ಮಾಡ್ತೀರಲ್ರಿ, ಯಾಕೋ ನನ್ನ ಜೀವಂತ ಯಾಕೆ ಮಾಡಿದ್ರಿ? ಮತ್ತೆ ಈ ದೇಹದಲ್ಲಿ ಯಾಕೆ ಕರೆದ್ರಿ ನನ್ನನ್ನು? ನೋಡಿ, ನಿಮ್ಮ ಅಪ್ಪ ಅಳ್ತಾ ಇದ್ದಾನೆ, ನಿಮ್ಮ ಅಮ್ಮ ಅಳ್ತಾ ಇದ್ದಾಳೆ, ಆ 999 ಜನ ನೀನು ಮಲ್ತಾ ಇದ್ದ ನೋಡು ಎಷ್ಟು ಕಣ್ಣೀರು ಸುರಿಸ್ತಿದ್ದಾರೆ. ನಾರದರೆ ನನಗೆಲ್ಲ ಗೊತ್ತು. ಆ 999 ಜನ ಇದ್ದಾರಲ್ಲ, ಅದು ಮೊಸಳೆ ಕಣ್ಣೀರದು, ಅವರೇ ವಿಷ ಹಾಕಿದವರು. ಆ ನಂತರ ಈ ತಾಯಿನ ತಂದೆ ಅಂತಂತೀರಿ. ನಾರದರೆ, ನಾನು ಇಲ್ಲಿಯವರೆಗೂ ಎಷ್ಟು ಜನ್ಮ ಪಡೆದಿದ್ದೇನೆ, ಎಷ್ಟು ತಾಯಂದಿರ ಹಾಲು ಕುಡಿದಿದ್ದೇನೆ. ಕುಡಿದ ಹಾಲಲ್ಲ, ಕುಡಿಯುವಾಗ ಮಕ್ಕಳು ತಾಯಿ ಎದೆ ಹಾಲು ಕುಡಿಯುವಾಗ ಕೆಲವು ಹನಿಗಳು ಕೆಳಗೆ ಬೀಳ್ತದೆ. ಆ ಹನಿಗಳನ್ನು ಒಟ್ಟು ಮಾಡಿದ ದೊಡ್ಡ ಸಮುದ್ರ ಆಗ್ತದೆ. ಎಷ್ಟು ಜನ ತಾಯಂದ್ರೆ ತಂದೆ ಅಂತಿಕೊಂಡು ಅಂತೇಳಿ ನಾನು ಜೀವಿತ ಇರಲಿ. ಇಂಥ ಎಷ್ಟೋ ತಂದೆ ಆಗಿದ್ದಾರೆ. ಋಣಾನುಬಂಧ ಮುಗೀತು, ವಾಪಸ್ ಕಳಿಸ್ಬೇಡಿ ನನ್ನನ್ನು ಅಂತಿಕೊಂಡು ಅಂತೇಳಿ. ಚಿತ್ರಕೇತುವಿಗೆ ಮಾತು ಕೇಳಿ ವೈರಾಗ್ಯವಂತು, ಕಳಿಸ್ಬೇಡಿ ಅಂತ ಹೇಳಿದ. ನಂತರ ಅವರ ಶಿಷ್ಯನಾಗಿ ಅವರ ಕಡೆಯಿಂದ ಆ ಕಾಲದಲ್ಲಿ ಅವನು ಸಂಕರ್ಷಣ ಮಂತ್ರವನ್ನು ತೆಗೆದುಕೊಂಡು ಆ ಮಂತ್ರದ ಕೋಟಿ ಜಪ ಮಾಡಿ ಸಿದ್ಧಿಯನ್ನು ಪಡೆದ, ಮಂತ್ರ ಸಿದ್ಧಿಯನ್ನು ಪಡೆದ. ಅದರಿಂದ ಅವನು ವಿದ್ಯಾಧರ ಅಂತ ಹೆಸರು ಬಂತು. ದೈವತ್ವದ ಒಂದು ವಿದ್ಯೆಯನ್ನು ಯಾರು ಆತ್ಮಸಾತ್ ಮಾಡಿಕೊಳ್ತಾರೆ ಅವ್ರಿಗೆ ವಿದ್ಯಾಧರರು ಅಂತ ಹೆಸರು. ಅವರಿಗೆ ಅಷ್ಟಸಿದ್ಧಿಗಳು ಸ್ವಾಭಾವಿಕ. ಒಂದು ಸಲ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ ಕೈಲಾಸ ಪರ್ವತದ ಮೇಲಿನಿಂದ. ರುದ್ರದೇವರು ಪಾರ್ವತಿಯನ್ನು ತಮ್ಮ ತೊಡೆ ಮೇಲೆ ಕೊಡ್ಕೊಂಡಿದ್ರು. ಪಾರ್ವತಿ ರುದ್ರದೇವರನ್ನ ಒಪ್ಪಿಕೊಂಡಿದ್ಲು. ಆದರೆ ರುದ್ರದೇವರು ಅನೇಕ ಋಷಿಗಳಿಗೆ ಧರ್ಮೋಪದೇಶ ಮಾಡ್ತಾಯಿದ್ರು. ಏನು ಎಂಥ ರುದ್ರ ಇವ, ಹೆಂಡ್ತಿನ ಬಿಡ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ತಮಾಷೆ ಮಾಡಿದ ವಿದ್ಯಾಧರ. ದೊಡ್ಡವರ ಬಗ್ಗೆ ಮಾತನಾಡುವಾಗ 1000 ಸಲ ವಿಚಾರ ಮಾಡಬೇಕು. ಇದು ಪಾರ್ವತಿಗೆ ಸಿಟ್ಟು ಬಂತು. ಪಾರ್ವತಿ ಶಾಪ ಕೊಟ್ಟಲು, ವಿದ್ಯಾಧರನಾಗಿ ಎಲ್ಲ ವಿದ್ಯೆಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ರುದ್ರದೇವರನ್ನ ಅಪಮಾನ ಮಾಡ್ತೀಯಾ, ರಾಕ್ಷಸನ ಅಸುರನಾಗಿ ಬೀಳು ಅಂತ ಹೇಳಿ. ಆಗ ಅವನು ಬುದ್ಧಿ ಬಂದ ಪಾರ್ವತಿ ಕಾಲಿಗೆ ದೂರಿಂದ ನಮಸ್ಕಾರ ಮಾಡಿದ. ಅಮ್ಮ, ನೀನು ಕೇಳಿದ ಶಾಪ ಸ್ವೀಕಾರ ಮಾಡ್ತೇನೆ, ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆ ಅನುಭವಿಸ್ತೇನೆ, ಆದರೆ ಕೊನೆ ಕಾಲದಲ್ಲಿ ನೀನು ಭಗವಂತನ ಸ್ಮರಣೆ ಮಾಡುವಂತೆ ಮಾಡ್ತಾಯಿ ಅಂತ ಕೇಳಿದ್ದರಿಂದಾಗಿ ಅವನು ಕೊನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭಗವಂತನ ನಾಮಸ್ಮರಣವನ್ನು ಮಾಡಿದ. ಪರಮಾತ್ಮನ ಆ ನಾಮಸ್ಮರಣೆಯಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾಯ್ತಾ? ಬರೀ ಅಜಾಮೇಳ ಅಂತಲ್ಲ, ಈ ಕಥೆಯನ್ನು ಕೂಡ ಕಾಣು. ಆದರೆ ಯಾವುದೇ ವ್ರತ ಮಾಡಿದರೂ ಕೂಡ ಭಗವದ್ಭಕ್ತಿಯಿಂದ ಪರಮಾತ್ಮ ಅನುಗ್ರಹ ಪಡೀಲಿ ಅಂತ ಮಾಡಬೇಕು. ಕೆಲವು ದಿನಗಳ ಹಿಂದೆ 30-35 ವರ್ಷ ಆಯಿತು, ಒಬ್ಬ ನನ್ನ ಮಿತ್ರ, ಬಹಳ ನಾಸ್ತಿಕ ಅಂತಂದರೆ ಸುಮ್ಮನೆ ಹೇಗೆ ವ್ಯವಹಾರಕ್ಕೆ ಮಿತ್ರ, ಆದರೆ ಬರೀ ನಾಸ್ತಿಕ. ಒಂದು ಸಲ ಬಂದ, ಆಚಾರ್ಯ ಏನಪ್ಪ, ನನ್ನ ಮನೇಲಿ ಭಾಗವತ ಸಪ್ತಾಹ ಹೇಳಬೇಕು, ಭಾಗವತ ಹೇಳಬೇಕು. ಯಾಕೋ ಇಷ್ಟಂಗೆ ಭಕ್ತಿ ಉಂಟಾಯಿತು, ಇಷ್ಟಂಗೆ ಭಕ್ತಿ ಬಂತು ನಿಂಗೆ, ಮಹಾ ನಾಸ್ತಿಕ ನೀನು ಅಂತ ಕೇಳಿದೆ ನಾನು. ಅವೇನು ಹೇಳಬೇಕು? ಆಚಾರ್ಯ, ನನ್ನ ಮನೆ ಮೇಲೆ ಇರ್ತಕ್ಕಂಥವ್ರು ಯಾವುದೋ ರಾಯರ ಹೆಸರು, ನಾನು ಹೇಳೋದಿಲ್ಲ ಅದನ್ನು, ಅವರು ಭಾಗವತ ಸಪ್ತಾಹ ಮಾಡಿಸಿದ್ದಾರೆ, ಬಿಲ್ಡಿಂಗ್ ಜನ ಎಲ್ಲ ಭಾಳ ಹೊಗಳ್ತಾ ಇದ್ದಾರೆ ಅವರನ್ನು. ಅವ್ರ ಮಾರಿ ಮೇಲೆ ಹೊಡೆದಂಗೆ ನಾನು ಭಾಗವತ ವಿಜೃಂಭಣೆಯಿಂದ ಇನ್ನೂ ಅದ್ದೂರಿ ಖರ್ಚು ಮಾಡಿ ಅವ್ನ ಮಾರಿ ಮೇಲೆ ಹೊಡೆದಿರ್ಬೇಕು ನೋಡ್ರಿ, ಆಗಾರ್ತಿ ಭಾಗವತ ಮಾಡ್ಬೇಕಾಗ್ಯದ, ಇಲ್ಲ ನನ್ನ ಮರ್ಯಾದೆ ಹೋಗ್ಯದ, ನಾಳೆ ಅಂಥ ಭಾಗವತ ನನ್ನ ಹತ್ರ ಇಲ್ಲಪ್ಪ ಅಂತ. ಏನೇ ಧರ್ಮ ಕಾರ್ಯ ಮಾಡಿದ್ರು ಭಕ್ತಿಯಿಂದ ಮಾಡಬೇಕು.
ಇಂದ್ರ ತನ್ನ ಅನೇಕ ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ ಅಂತನ್ನುವ ದುಃಖದಲ್ಲಿ ಇರುವ ದಿತಿದೇವಿ ತಾನು ಕೇಳಿಕೊಂಡಿದ್ದಾಳೆ ತನ್ನ ಕಶ್ಯಪರಿಗೆ, ನನಗೆ ಇಂದ್ರನನ್ನು ಕೊಲ್ತಕ್ಕಂಥ ಒಬ್ಬ ಮಗ ಬೇಕು, ಅಂಥ ಒಂದು ರೀತಿಯಾಗಿರ್ತಕ್ಕಂಥ ವರವನ್ನು ಕೊಡಿ ಅಂತ ತಿಳ್ಕೊಂಡಂತೇಳಿ. ಆ ಕಾಲಕ್ಕೆ ಅಂಥ ವ್ರತ ಯಾವುದಿಲ್ಲ ಅಂತ ಹೇಳಿಬಿಟ್ರು. ಒಂದು ವ್ರತ ಇದೆ, ಒಳ್ಳೆಯ ಮಕ್ಕಳು ಬಲಿಷ್ಠನಾದ ದೀರ್ಘಾಯುಷ್ಯವಾದ ಮಗ ಹುಡ್ತಾನೆ, ಆ ವ್ರತ ಬೇಕಾದ್ರೆ ಮಾಡುವಂತ ತಿಳ್ಕೊಂಡು ಪುಂಸವನ ಅಂತನೋ ವ್ರತವನ್ನು ಅವಳಿಗೆ ಉಪದೇಶ ಮಾಡಿದರು. 1 ವರ್ಷದವರೆಗೆ ಮಾಡುವ ವ್ರತ. 1 ವರ್ಷದವರೆಗೆ ಅವಳು ಬಿಳಿ ಬಟ್ಟೆಯನ್ನೇ ಉಟ್ಕೊಳ್ಬೇಕು. 1 ವರ್ಷದವರೆಗೆ ಹೊಲಿದ ಬಟ್ಟೆ ಹಾಕ್ಕೊಳ್ಬಾರ್ದು. ಮೇಲ್ವಸ್ತ್ರವೂ ಕೂಡ ಬಟ್ಟೆಯಿಂದ ಸುತ್ತಕೊಳ್ಬೇಕು. ಆ ನಂತರ ದಿನಕ್ಕೆ 3 ಸಲ ಸ್ನಾನ ಮಾಡಬೇಕು. ನಿವೇದಿತವಾದ ಅಲ್ಪಾಹಾರವನ್ನು ತೆಗೆದುಕೊಳ್ಬೇಕು. 1 ವರ್ಷದವರೆಗೆ ಕಣ್ಣೀರು ಸುರಿಸಬಾರ್ದು, ಅಂದರೆ ಅಳಬಾರದು. ಹೊಗೆಯಿಂದ ಹತ್ರ ಪರವಾಗಿಲ್ಲ, ದುಃಖದಿಂದ ಇನ್ನೊಬ್ಬರನ್ನು ನೋಡ್ಕೊಂಡು ಕರುಬು ಅಳಬಾರದು. ಎಲ್ಲ ನಿಯಮಗಳಿವೆ. ಪೌಂಸವನ ಅಂತ ವ್ರತ ಮಾಡ್ತಾ ಇದ್ದಾಳೆ. 4-5 ತಿಂಗಳಾಗಿತ್ತು. ಇಂದ್ರನಿಗೆ ಸುದ್ದಿ ಹೋಯಿತು, ಓಹ್ ನನ್ನ ಕೊಲ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾಳಾ? ಆಯ್ತು, ಅವನು ಬಂದ, ಚಿಕ್ಕಮ್ಮ ಅಂತ ತಿಳ್ಕೊಂಡಂತ ಬಂದ. ಏನು ಇಲ್ಲ, ವ್ರತ ಮಾಡ್ತೀನಿ, ನೀನು ಸೇವಾ ಮಾಡ್ಲಿಕ್ಕೆ ಬಂದೀನಿ ಅಂತಕೊಂಡು ಹೇಳ್ದೆ. ಬ್ಯಾಡ ಅಂತ ಅನ್ಲಿಕ್ಕೂ ಧೈರ್ಯ ಇಲ್ಲ. ಮನೆಯೊಳಗೆ ಏನಪ್ಪ ಕಿತಾಪತಿ ಮಾಡ್ತಾನೆ ಇವ, ಇವನು ಸಾಯಿಲೆ ಅಂತ ನಾನು ವ್ರತ ಮಾಡ್ತಾ ಇದ್ದೇನೆ. ಒಂದು ಸಲ ಅವಳು ಅಲ್ಪಾಚಮನ ಮೂತ್ರ ವಿಸರ್ಜನೆ ಮಾಡಿ ಬಂದದ್ದು, ಗರ್ಭಿಣಿ, ದಣದಿದ್ಲು, ಕಾಲು ತೊಳ್ಕೊಳ್ಳಿಲ್ಲ, ಹಾಗೇ ಬಂದು ಮಲ್ಕೊಂಡ್ಳು. ಆಯ್ತು, ವ್ರತಭಂಗ ಆಯ್ತು. ಇಂದ್ರ ಸೂಕ್ಷ್ಮ ರೂಪವಾಗಿ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಗರ್ಭವನ್ನು 7 ಭಾಗ ಮಾಡ್ತಾನೆ. ಅವೆಲ್ಲ ಹಳ್ಳಿಪರ ಮಾಡ್ತಾರೆ. ಇಂದ್ರ ನಾವು ಮಾಡಿದ ತಪ್ಪೇನೋ, ನಮ್ಗೆ ಯಾಕೆ ಕೊಲ್ತೀಯೋ ಮತ್ತು ಒಂದೊಂದರಲ್ಲಿ 7 ಭಾಗ ಮಾಡೋದು, ಒಟ್ಟು 49 ವಿಭಾಗಗಳು. ಹಾಗೂ ಎಲ್ಲ ಹಳ್ಳಿಗೆ ಪರ ಮಾಡೋದು. ನಮಗೆ ಯಾಕೆ ಕೊಳ್ತೀವಿ ಅಂದರೆ ಉಳಿದು ಜೀವಂತ. ವ್ರತದ ಮಹಿಮೆ ಅಷ್ಟೇ ಇರ್ತದೆ, ಆದರೆ ಉದ್ದೇಶ ಕೆಟ್ಟದ್ದಾಗಿದ್ದರಿಂದ ವ್ರತ ತಪ್ಪಿತ್ತು. ಇಂದ ಹೇಳ್ದ, ಆಯ್ತು ನಿಮ್ಮೆಲ್ಲರನ್ನೂ ಕೂಡ ನಾನು ದೇವತ್ವ ಕೊಡ್ತೇನೆ ಅಂತೇಳಿ ಇಂದ ಹೊರಗೆ ಬಂದ ಆ ಕ್ಷಣಕ್ಕೇನೆ ಹೆರಿಗೆ ಆಗಿಬಿಡ್ತು ದಿತಿಗೆ. 49 ಕೂಸುಗಳು, ಒಂದಕ್ಕೊಂದು ಚಂದ ಕೂಸುಗಳು, ತೇಜಸ್ವಿಗಳು. ದಿತಿ ಅಂತಂದ್ಲು. ಆಯ್ತು, ಒಂದು ಶಕ್ತಿ 49 ವಿಭಾಗವಾದರೆ ಮೂಲ ಶಕ್ತಿ ಹೊರಟೋಗ್ಬಿಡ್ತಲ್ಲ. ಇಂದ ನಿನ್ನ ಕಿತಾಪತಿ ಹೋದಲ್ಲ. ಹೌದು, ನನ್ನ ಕೊಲ್ಲೋದಲ್ಲ ಮಗನನ್ನು ಆತ್ಮರಕ್ಷಣೆ ಮಾಡ್ಕೊಳ್ಳಿ, ನನ್ನ ಧರ್ಮ ಅಲ್ಲೇನು? ಇಂದ್ರನ ಮಾತು ನೆನ್ಕೊಂಡು ಹಿಂದೂಗಳು ನೆನಪಿಡ್ಬೇಕು. ಅವ್ರು ಹೊಡಿತಾರೆ, ಇವ್ರು ಬಡಿತಾರೆ ಅಂತ ಹಂಚ್ಕೊಂಡು ಕೊಡಬೇಡ್ರಿ. ನಾವು ನಮ್ಮ ತಯಾರಿರಬೇಕು. ಆತ್ಮರಕ್ಷಣೆಗೆ ಪ್ರತಿಯೊಬ್ಬ ಹಿಂದೂ ತಾನು ಸ್ವಲ್ಪ ಆದರೂ ಕೂಡ ತಾನು ಆಸನ ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು ಶರೀರದಲ್ಲಿ ಬಲವನ್ನು ಪಡೆದಿರಬೇಕು. ಕೈಯಲ್ಲಿ ಲಾಠಿ ಇಟ್ಕೊಂಡಿರ್ಬೇಕು. ತಲೆ ಹೊಡ್ಲಿಕ್ಕೆ ಬಂದು ತಲೆ ಹೊಡ್ಲಿಕ್ಕೆ ತಯಾರಿರ್ಬೇಕು. ಇಲ್ಲದೇ ಇದ್ದರೆ ಅವ್ರು ನಮ್ಮ ಮೇಲೆ ಡಾಮಿನೇಟ್ ಮಾಡ್ತಾರೆ. ನಮ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಅವರೇ ಮರುತ್ಗಣಗಳು ಅಂತೇಳಿ ಪ್ರಸಿದ್ಧರಾಗಿದ್ದಾರೆ ಅಂತಕೊಂಡಂತ ಇದ್ದಾರೆ. ಈ ರೀತಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಕೇಳ್ತಾನೆ, ಏನೇ ಇರಲಿ ಪುಂಸವನ ವ್ರತ ಇಂದ್ರ ದಿತಿಗೆ ಮೋಸ ಮಾಡಿದ, ದೇವರು ಅವನಿಗೆ ಸಹಾಯ ಮಾಡಿದ್ನಲ್ಲ. ದೇವರು ಇಂದ್ರನ ಕರೆದು ಹೆಂಗೆ ತಪ್ಪು ಮಾಡಿದೆ ಅಂತಲಿಲ್ಲ, ನೀವು ಮಾಡಿದ್ದು ಒಳ್ಳೇದಾಯಿತು ಅಂತಂದಲ್ಲ. ಈ ದೇವರಿಗೆ ದೇವತೆಗಳ ಮೇಲೆ ಪಕ್ಷಪಾತ ಯಾಕೆ? ಪಾರ್ಶಾಲಿಟಿ ಯಾಕೆ ಮಾಡ್ತಾನೆ ಈ ದೇವರು ಅಂತ ಕೇಳಿದಾಗ ಆ ಕಾಲದಲ್ಲಿ ಇಂದ್ರ ಹೇಳ್ತಾನೆ, ಇದು ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ದೇವರು ಪಾರ್ಶಾಲಿಟಿ ಮಾಡೋಂಗಿಲ್ಲ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಹಿಂದಕ್ಕೆ ಧರ್ಮರಾಜ ನಾರದರಿಗೆ ಕೇಳಿದ್ದ. ಆಗ ಉತ್ತರ ಹೇಳಿದ್ದನ್ನು ಹೇಳ್ತೇನೆ ಕೇಳುವಂತ. ನಾರದರು ಬಂದಾಗ ಎಲ್ಲ ಯುದ್ಧ ಮುಗಿದ ಮೇಲೆ ರಾಜನ ಕೂತ್ಕೊಂಡಾಗ ನಾರದರು ಬಂದಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಇಲ್ಲ ಪರಮಾತ್ಮ ಪಾರ್ಶಾಲಿಟಿ ಯಾಕೆ ಮಾಡ್ತಾನೆ? ಪರಮಾತ್ಮ ಒಂದು ವಿಚಿತ್ರವಾದ ಲೀಲೆ ನಡೀತಲ್ಲ, ನನಗಿನ್ನೂ ಅರ್ಥವಾಗಿಲ್ಲ. ಅಷ್ಟು ಬೈದ್ನೆಲ್ಲ ಶಿಶುಪಾಲ ಪರಮಾತ್ಮ ಒಂದು ಚಕ್ರದಿಂದ ತಲೆ ಹಾರಿಸಿದ. ಆ ಶಿಶುಪಾಲನಿಂದ ಹೊರಟು
ಒಂದು ಶಕ್ತಿ ಕೃಷ್ಣನಲ್ಲಿ ಸೇರ್ಕೊಳ್ತಲ್ಲ, ಇದೇನು ವಿಚಿತ್ರ. ಆಗ ಅವ್ರು ಹೇಳಿದ್ರು, ಪರಮಾತ್ಮ ಯಾರಿಗೂ ಯಾವುದೇ ರೀತಿ ಪಾರ್ಶಾಲಿಟಿ ಮಾಡೋದಿಲ್ಲ. ಆದರೆ ಪರಮಾತ್ಮ ಏನು ಮಾಡಿದ್ದಾನೆ, ಒಂದು ನಿಯಮ ಮಾಡಿದ್ದಾನೆ. ಈ ರೀತಿಯಾದ ಒಳ್ಳೆಯ ಕ್ರಮದಿಂದ ನೀವು ಆಚರಣಶೀಲರಾಗಿದ್ದುಕೊಂಡು ಪ್ರಾಮಾಣಿಕರಾಗಿದ್ದುಕೊಂಡು ಯಾರಿಗೂ ಪೀಡೆ ಕೊಡದೇ ಇದ್ದರೆ ನಿಮಗೆ ನಾನು ಹೆಲ್ಪ್ ಮಾಡ್ತೇನೆ. ಇದನ್ನು ತಪ್ಪಿದರೆ ನಾನು ನಿಮ್ಮನ್ನು ದೂರ ಮಾಡ್ತೇನೆ. ಈ ನಿಯಮ ಪರಿಪಾಲನೆ ಮಾಡ್ತಾನೆ ಪರಮಾತ್ಮ. ಒಬ್ಬ ದೈತ್ಯ ಬಾಲಕನೂ ಸಹಿತ ಭಕ್ತಿ ಮಾಡಿದರೆ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಆದರೆ ಸ್ವತಃ ತನ್ನ ಅಣ್ಣಂದಿರಾಗಿರ್ತಕ್ಕಂಥ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವರು ಅವನ ಅಣ್ಣಂದಿರು, ತಲೆ ಕತ್ತರಿಸಿದ ನರಕಾಸುರ ಅವನ ಮಗ, ಪರಮಾತ್ಮ ಅವನ ತಲೆನೂ ಕತ್ತರಿಸಿದ. ಪರಮಾತ್ಮನಲ್ಲಿ ಪಾರ್ಶಾಲಿಟಿ ಇಲ್ಲ. ನಿಯಮ ಭಂಗ ಮಾಡಿದಂಥವರಿಗೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ನಿಯಮ ಪರಿಪಾಲನೆ ಮಾಡಿದ ಅಸುರರಿಗೂ ಕೂಡ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಧರ್ಮರಾಜ ಕೇಳಿದ, ಅಂಥ ಉದಾಹರಣೆ ಇದೆಯಾ? ಇದೆಯಪ್ಪ. ಹಿರಣ್ಯಕಶಿಪುವಿನ ಮಗನ ಉದಾಹರಣೆ ಇದೆ. ಅದನ್ನು ನನಗೆ ಹೇಳ್ತೀರಾ? ಕೇಳಾಗಾದ್ರೆ ಹಿರಣ್ಯಕಶಿಪು, ಇದಕ್ಕಿಂತ ಮೊದಲು ನಿನ್ನ 3ನೇ ಸ್ಕಂದಲ್ಲಿ ಹೇಳಿದ್ದೇನಲ್ಲ, ಜಯ ವಿಜಯರು ಹಿರಣ್ಯಾಕ್ಷನ ಸಂದರ್ಭದಲ್ಲಿ ನಿನಗೆ ಹೇಳಿದ್ದೆ. ಆಗ ಜಯ ವಿಜಯರು ಹಿರಣ್ಯಕಶಿಪುಗಳಾಗಿ ಅವತರಿಸಿದ್ದಾರೆ. ಅವರ ಜೊತೆಯಲ್ಲಿ ಅಸುರರು ಸೇರಿಕೊಂಡಿದ್ದಾರೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಅಸುರ, ಎರಡೆರಡು ಶಕ್ತಿಗಳು. ಇಂಥ ವೇಳೆಯಲ್ಲಿ ಪರಮಾತ್ಮ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಆಗ ಅವನ ಹೆಂಡತಿ ಋಷದ್ಭಾನು, ಆನಂತರ ಅವನ ಮಕ್ಕಳು ದುಃಖದಲ್ಲಿರ್ತಾರೆ. ಹಿರಣ್ಯಕಶಿಪು ಹಿರಿಯ ಅಣ್ಣ ಹೋಗಿ ಸಮಾಧಾನ ಮಾಡ್ತಾನೆ. ದುಃಖ ಮಾಡಬೇಡಿ, ಯಾಕೆ ದುಃಖ ಪಡ್ತೀರಿ? ನಾವೆಲ್ಲರೂ ದೇವರ ಕೈಯಲ್ಲಿ ಗೊಂಬೆಯಲ್ಲೇನು? ಹಿರಣ್ಯಕಶಿಪುವಿನ ಮಾಯಿಂದ ಬಂದ ಮಾತುಗಳು. ಅವನು ನಟನೆ ಮಾಡಿಸಿದಾಗೆ ನಟನೆ ಮಾಡಬೇಕಲ್ಲೇನು? ನಾವು ಸೂತ್ರದ ಬೊಂಬೆ, ಅವನು ಸೂತ್ರಕಾರ. ಅಲ್ಲಿದ್ದ ಜಯ ಮಾತನಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಅಸುರ ಅಲ್ಲ. ಪರಮಾತ್ಮನ ಅನುಗ್ರಹ ಇದ್ದರೆ ಎಂಥ ಆಕ್ಸಿಡೆಂಟ್ ಮನುಷ್ಯ ಉಳಿತಾನೆ, ಇಲ್ಲದೆ ಇದ್ದರೆ ಎಡವಿ ಬಿದ್ದನು ಸತ್ತೋಗ್ತಾನೆ. ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ. ಸಂಸಾರ ಅಂತನ್ನೋದು ಒಂದು ಧರ್ಮಶಾಲೆ ಇದ್ದಾಗೆ. ಆ ದಿಕ್ಕಿನಿಂದ ಒಬ್ಬ ಬರ್ತಾನೆ, ಈ ದಿಕ್ಕಿನಿಂದ ಒಬ್ಬ ಬರ್ತಾನೆ, ಈ ದಿಕ್ಕಿನ ಒಬ್ಬನೆಲ್ಲ ಸೇರ್ಕೋತಾರೆ, ಪರಸ್ಪರ ಮಾತನಾಡ್ತಾರೆ, ಫ್ರೆಂಡ್ಸ್ ಆಗ್ತಾರೆ, ತಾವು ತಂದಿರ್ತಕ್ಕಂಥ ಊಟವನ್ನು ಹಂಚ್ಕೊಳ್ತಾರೆ, ಕೆಲಸ ಆದ ಕಡೆ ಹೊರಟೋಗ್ಬಿಡ್ತಾರೆ. ಮತ್ತು ಪುನಃ ನೀವು ಫೋನ್ ಮಾಡಿ ಕೇಳ್ತಾರೆ, ಇಲ್ಲ. ಟ್ರೈನಲ್ಲಿ 8 ತಾಸು ಎದುರು ಬದ್ರು ಕೂತ್ಕೊಂಡು ಮಾತನಾಡ್ತೀರಿ, ಸ್ಟೇಷನ್ ಬಂದು ಅಷ್ಟು ಇಳಿದು ಹೋಗ್ತಾರೆ, ಇಲ್ಲ ಫ್ರೆಂಡ್ ಆಗಿದ್ದಾರೆ, ಇವ್ರ ಜೊತೆಗೆ ಇರಬೇಕಂತ ಇರ್ತಾರೇನು? ಹಾಗೆ ಸಂಸಾರ. ಹೆಂಡತಿ ಯಾವ ಜೀವನೋ, ಮಗ ಯಾವ ಜೀವನೋ, ಗಂಡ ಯಾವ ಜೀವನೋ, ಅಣ್ಣ ತಮ್ಮಂದ್ರೆ ಯಾವ ಜೀವನೋ, ಎಲ್ಲರೂ ಒಂದು ಕಡೆಗೆ ಸೇರಿಸಿದ್ದಾನೆ ಪರಮಾತ್ಮ. ಮತ್ತು ಅವ್ರ ಋಣಾನುಬಂಧ ಮುಗಿದಾಕ್ಷಣ ಕರ್ಕೊಂಡು ಹೋಗ್ಬಿಡ್ತಾನೆ, ಮುಗಿದೋಯ್ತು. ಅದರಿಂದ ದುಃಖ ಪಡಬೇಡಿ. ಹಿಂದಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಒಬ್ಬ ರಾಜ ಮೃತನಾದಾಗ ಅವನ ಶವವನ್ನು ಅವನ ಹೆಂಡತಿ ಮಕ್ಕಳು ಸಂಸ್ಕಾರಕ್ಕೆ ಬಿಟ್ಟುಕೊಡಲಿಲ್ಲ. ಆಗ ಯಮಧರ್ಮರಾಜನೇ ಬಾಲಕನಾಗಿ ಅವರಿಗೆ ಉಪದೇಶ ಮಾಡ್ತಾನೆ. ನೀವೇನು ತಿಳ್ಕೊಂಡಿದ್ದೀರಿ, ನಿಮ್ಮ ಗಂಡ ಇದ್ದಾನೆ, ಅವನನ್ನು ಬಿಟ್ಕೊಡೋದಿಲ್ಲ ಅಂಥೇಳಿ. ನಿಮ್ಮ ಗಂಡ ಹೋಗಿ 3 ದಿವಸ ಆಯ್ತು, ಏನು ಕೊಳಿತಕ್ಕಂಥ ದೇಹ ಇಟ್ಕೊಂಡು ಕೂತ್ಕೊಂಡಿದ್ದೀರಿ. ಆದ್ದರಿಂದಾಗಿ ಇವನು ನಿಮ್ಮ ಗಂಡನೆಲ್ಲ ಬಿಟ್ಕೊಡಿ ಅಂತೇಳಿ ಉಪದೇಶ ಮಾಡಿದ್ದಾನೆ. ಇಷ್ಟು ಉಪದೇಶ ಹೇಳಿದ, ಸಮಾಧಾನ ಮಾಡಿದ ಹಿರಣ್ಯಕಶಿಪು ಮನೆಗೆ ಬರ್ತಾನೆ. ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಶಿಷ್ಯರನ್ನು ಕರೀತಾನೆ, ಎಲ್ಲ ತನ್ನ ಮಂತ್ರಿಗಳನ್ನು ಕರೀತಾನೆ. ಮಂತ್ರಿಗಳನ್ನು ಹೇಳ್ತಾನೆ, ನನ್ನ ತಮ್ಮನನ್ನು ಕೊಂದ ಆ ವಿಷ್ಣುವಿನನ್ನು ಕೊಂದು ಅವನ ರಕ್ತದಿಂದಲೇ ನನ್ನ ತಮ್ಮನಿಗೆ ತರ್ಪಣ ಕೊಡ್ತೇನೆ. ಹೌದು, ಅಸುರ ಸ್ವಭಾವ. ಆಗ ಜಯ ಮಾತನಾಡಿದ, ಈಗ ರೀತಿ ಅಸುರ ಮಾತನಾಡ್ತಾ ಇದ್ದಾನೆ, ದ್ವಿಜೀವ. ಆದ್ದರಿಂದಾಗಿ ನನ್ನ ರಾಜ್ಯದಲ್ಲಿ ಆ ವಿಷ್ಣುವಿಗೆ ಅವಕಾಶ ಕೊಡಬೇಡಿ. ಎಷ್ಟು ದೇವಾಲಯ ಇದೆ, ಧ್ವಂಸಪಡಿಸಿ. ಗೊತ್ತಾಯ್ತಲ್ಲ, ದೇವಾಲಯ ಬೀಳಿಸ್ತಕ್ಕಂಥವ್ರು
ಯಾವ ಸ್ವಭಾವದಲ್ಲಿರ್ತಾರೆ ಅಂತಕೊಂಡು ಅಂತೇಳಿ ಅಸುರ ಸ್ವಭಾವ ಬಂದಾಗಿ ಮಾತನಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಆ ನಂತರ ಎಲ್ಲ ಬ್ರಾಹ್ಮಣರನ್ನು ಕೊಂದು ಹಾಕ್ಬಿಡಿ, ಎಲ್ಲ ತುಳಸಿ ಗಿಡ ಕಿತ್ತು ಹಾಕ್ರಿ, ಎಲ್ಲ ಹಸುಗಳನ್ನು ಕೊಂದು ಹಾಕ್ರಿ, ಎಲ್ಲ ಆಶ್ರಮಗಳಿಗೆ ಬೆಂಕಿ ಹಚ್ಚಿರಿ. ಅಸುರರು ಮಾಡುವ ಕೆಲಸವೇ ಇದು. ಆದರೂ ಈ ಭಾರತೀಯ ಸಂಸ್ಕೃತಿ ಸಾಯೋದಿಲ್ಲ. ನೆನಪಿಟ್ಕೊಳ್ಳಿ, ಎಷ್ಟು ಸಲ ಆಕ್ರಮಣ ಆಗಿಲ್ಲ, ಆದರೂ ನಮ್ಮ ಸಂಸ್ಕೃತಿ ಉಳಿದುಕೊಂಡು ಬಂದಿದೆಯಲ್ಲ, ಇದನ್ನು ನಾವು ಇನ್ನೂ ಹೆಚ್ಚು ಬೆಳೆಸೋದು ಬೇಡವೆ? ಆದರೆ ಇವನ ಹೆಂಡತಿ ಮಾತ್ರ ಬಹಳ ಭಗವದ್ ಭಕ್ತಳು. ದಿನ ದೇವರಿಗೆ ಪ್ರಾರ್ಥನೆ, ನನ್ನ ಗಂಡನಿಗೆ ಸದ್ಬುದ್ಧಿ ಕೊಡೋದು ಪ್ರಾರ್ಥನೆ ಮಾಡ್ತಾಯಿದ್ಲು ಕೈಯಾದು. ಮತ್ತೊಂದು ಸಲ ನಾನು ಮೊದಲನೇ ಸಲ ತಪಸ್ಸು ಮಾಡಿ ನನಗೆ ಅವಧ್ಯತ್ವ ಬೇಕು, ನಾನು ಎಲ್ಲ ರಾಜರು ಎಲ್ಲ ದೇವತೆಗಳ ದೇವಲೋಕವನ್ನು ಕಬಳಿಸಿ ಅವರನ್ನು ತನ್ನ ಮೇಲೆ ಸೇವಕ್ಕೆ ಇಟ್ಕೊಂಡಿದ್ದ. ಆದರೂ ಅವ್ನಿಗೆ ತೃಪ್ತಿ ಆಗಲಿಲ್ಲ. ಇನ್ನೊಂದು ತಪಸ್ಸು ಮಾಡ್ತೀನಿ, ಬ್ರಹ್ಮದೇವರ ಹತ್ರ ಹೋಗ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ತಪಸ್ಸಿಗೆ ಹೊರಟ. ಎಲ್ಲ ದೇವತೆಗಳು ಗಾಬರಿಯಾಗಿದ್ದಾರೆ. ಮೊದಲೇ ದುಷ್ಟ, ಇನ್ನೂ ಪರದಿಂದ ಪೃಥ್ವಿಮಾದ್ರೆ ಮುಂದೆ ನಮ್ಮ ಗತಿ ಏನು? ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರ ಹತ್ರ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಬ್ರಹ್ಮದೇವರು ಏನು ಹೇಳಿದರು ಅಂತ ತಿಳ್ಕೊಂಡಂತಂದರೆ, ಈಗ ಸದ್ಯಕ್ಕೆ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ, ಪರಮಾತ್ಮನೂ ಕೊಲ್ಲಿಕ್ಕಾಗೋದಿಲ್ಲ, ಪರಮಾತ್ಮ ತಗೊಂಡು ನಡೀರಿ. ದೇವರ ಹತ್ರ ಬಂದಾಗ ಪರಮಾತ್ಮ ಹೇಳಿದ, ಅವನು ಬ್ರಾಹ್ಮಣ ಋಷಿಪುತ್ರ, ನನ್ನ ಒಂದು ಪ್ರತಿಜ್ಞೆ ಇದೆ, ನಾನು ಬ್ರಾಹ್ಮಣರನ್ನು ಕೊಲ್ಲೋದಿಲ್ಲ ಅಂತ ತಿಳ್ಕೊಂಡಂತೆ. ಏನು ಮಾಡಬೇಕಾಗಾದರೆ? ಆದರೆ ಬ್ರಾಹ್ಮಣನಾಗಿದ್ದರೂ ಕೂಡ ಯಾವಾಗ ಅವನು ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಸು ಧರ್ಮೇ ಮೈಚ ವಿದ್ವೇಷ ಸವ ಆಶು ವಿನಶ್ಯತಿ. ನಾನು ಇನ್ನೊಂದು ಸತ್ಸಂಕಲ್ಪ ಇದೆ, ಯಾವಾಗ ಅವನು ದೇವತೆಗಳನ್ನು ದ್ವೇಷ ಮಾಡ್ತಾನೆ, ವೇದಗಳನ್ನು ದ್ವೇಷ ಮಾಡ್ತಾನೆ, ಗೋಗಳನ್ನು ದ್ವೇಷ ಮಾಡ್ತಾನೆ, ಬ್ರಾಹ್ಮಣರನ್ನು ದ್ವೇಷ ಮಾಡ್ತಾನೆ, ಸಜ್ಜನ ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾನೆ, ಧರ್ಮದ್ವೇಷ ಮಾಡ್ತಾನೆ, ನನ್ನನ್ನು ದ್ವೇಷ ಮಾಡ್ತಾನೆ, ಅವನ ವಿನಾಶ ನಿಶ್ಚಿತ. ಬರೆದಿಟ್ಟುಕೊಳ್ಳೋದು ದಯಮಾಡಿ. ಪರಮಾತ್ಮನಿಂದ ನಮ್ಮ ವಿನಾಶವಾಗಬಾರ್ದು, ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಇಚ್ಛೆ ಇದ್ದರೆ ಯಾವ ದೇವತೆಗಳನ್ನು ನಿಂದಿಸಬೇಡಿ. ಆ ನಂತರ ಯಾವ ವೇದಗಳ ಬಗ್ಗೆಯೂ ತಿರಸ್ಕಾರದ ಮಾತಾಡಬೇಡಿ, ಯಾವ ಹಸುವಿಗೆ ತಿರಸ್ಕಾರ ಮಾಡಬೇಡಿ. ಆ ನಂತರ ಯಾವ ಬ್ರಾಹ್ಮಣರಿಗೂ, ಯಾರು ಶಾಸ್ತ್ರವನ್ನು ಓದಿ ಆಚರಣಶೀಲರಾದಂಥ ಬ್ರಾಹ್ಮಣರಿಗೆ ಅಪಮಾನ ಮಾಡಬೇಡಿ, ಧರ್ಮದ ಬಗ್ಗೆ ಕೆಟ್ಟ ಮಾತಾಡಬೇಡಿ, ದೇವರ ಬಗ್ಗೆ ತಿರಸ್ಕಾರ ಮಾಡಬೇಡಿ. ನನ್ನ ಭಗವದ್ಭಕ್ತನನ್ನು ಯಾವಾಗ ಅವ್ರು ಪೀಡಿಸ್ತಾನೆ ಆಗ ನಾನು ಅವ್ನು ಕೊಲ್ತೇನೆ ಅಂತ ತಿಳ್ಕೊಂಡು ಪರಮಾತ್ಮ ಹೇಳಿದ. ದೇವತೆಗಳಂತಂದರು ಹಿರಣ್ಯಕಶಿಪು ಹೆಸರು ಕೇಳಿದ್ರೆ ಎಲ್ಲರೂ ಅಂಜೋಡು ಹೋಗ್ತಾರೆ. ಅವನು ದ್ವೇಷ ಮಾಡಿ ಗಟ್ಟಿ ನಿಲ್ತಕ್ಕಂಥ ಒಬ್ಬ ವ್ಯಕ್ತಿ ಭಗವದ್ಭಕ್ತ ಎಲ್ಲಿಂದ ಬರಬೇಕು? ಒಬ್ಬ ಭಗವದ್ಭಕ್ತ ಅವನ ಎದುರಿಗೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಹೆಸರು ಕೇಳಿದರೆ ಎಲ್ಲರೂ ಓಡಿ ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯರು ಹೇಗೂ ತಪಸ್ಸಿಗೆ ಹೊರಟಿದ್ದಾನಲ್ಲ, ನಾನು ಅವನಿಗೆ ಒಳ್ಳೆಯ ಭಗವದ್ಭಕ್ತ ಮಗ ಹುಟ್ಟುವಂತೆ ಮಾಡ್ತೇನೆ. ಆ ಮಗನೇ ಇವನಿಗೆ ಎದುರುನಾಳಿ ನಿಂತಲ್ಲಿ, ಆಗ ಪರಮಾತ್ಮ ತನ್ನ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ನೃಸಿಂಹ ಪುರಾಣದ ಬಂದ ಕಥೆ ಸೇಟ್ ಜೋಡಿಸ್ತಾ ಇದ್ದೆ ನಾನು. ಇಂದ್ರ ಹೋದ, ಹಿರಣ್ಯಕಶಿಪು ನದಿ ದಂಡೆಯಲ್ಲಿ ವಿಸ್ತಾರವಾದ ಒಳ್ಳೆ ಗಿಡ, ಚೆನ್ನಾಗಿ ನೆರಳಿತ್ತು, ತಪಸ್ಸಿಗೆ ಒಳ್ಳೆ ಸ್ಥಳ ಅಂತ ತಿಳ್ಕೊಂಡು ಅಂತೇಳಿ ಕುಳಿತುಕೊಂಡ. ಅಷ್ಟಲ್ಲಿ ಬೃಹಸ್ಪತಿ ಆಚಾರ್ಯ ಒಂದು ಗಿಳಿಯ ರೂಪ ತೆಗೆದುಕೊಂಡು ಗಿಡದ ಮೇಲೆ ಬಂದರು. ಕುತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನನ್ನ ಕಿವಿಗೆ ನಾರಾಯಣ ಶಬ್ದ ಬಿತ್ತು. ಛೇ ಅಪಶಕುನ, ನನ್ನ ಶತ್ರು ಹೆಸರು ಕಿವಿಗೆ ಬಿತ್ತು. ಕಿವಿ ಮುಚ್ಚಿಕೊಂಡ. ಸ್ವಲ್ಪ ಹೊತ್ತು ಕೇಳ್ದ, ಮತ್ತು ಓಂ ನಮೋ ನಾರಾಯಣಾಯ. ಹಾರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮಾಯವಾಗ್ತಿತ್ತು ಅದು. ಈ ಸ್ಥಳನೇ ಬೇಡ ಅಂತ ಹೇಳ್ದ. ಇನ್ನೊಂದು ಸ್ಥಳಕ್ಕೆ ಹೋದ, ಮತ್ತೊಂದು ಸ್ಥಳಕ್ಕೆ ಹೋದ. ಸಾಯಂಕಾಲದವರೆಗೆ 10 ಕಡೆ ತಿರುಗಾಡಿದ. ಎಲ್ಲಿ ಹೋದರೂ ಬಿಡಲಿಲ್ಲ. ಹಿಡಿಬೇಕಂದ್ರೆ ಕೈ ಸಿಗ್ತಿರಲಿಲ್ಲ. ಆದರೆ 24 ಓಂ ನಮೋ ನಾರಾಯಣಾಯ. ಇವತ್ತು ಹೊರಟು ಮುಹೂರ್ತನೇ ಚೆನ್ನಾಗಿಲ್ಲ ಅಂತ ತಿರುಗಿ ಮನೆಗೆ ಬಂದ. ಆಗ ಕಯಾದು
ಋತುಸ್ನಾತಳಾಗಿ ಗರ್ಭಧಾರಣೆಗೆ ಯೋಗ್ಯಳಾಗಿದ್ಲು. ಮನೆಗೆ ಗಂಡ ಬಂದ ಆಶ್ಚರ್ಯವಾಯಿತು ಅವಳಿಗೆ. ಆಶ್ಚರ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಕೇಳ್ತಾಳೆ, ಅಲ್ಲ ನೀವು ಹಿಡಿದ ಕೆಲಸ ಎಂದು ಬಿಡೋರಲ್ಲ, ನಿರ್ಧಾರ ನಿಮ್ಮದು ಗ್ರೇಟ್. ಇವತ್ತು ತಿರುಗಿ ಬಂದ್ರಲ್ಲ, ಇವತ್ತು ಹೋದ ಮುಹೂರ್ತ ಚಲೋ ಇಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಅಕ್ಷರಂಗೆ ಯಾವುದೋ ಒಂದು ಗಿಳಿ ಬರ್ತಿತ್ತು, ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತಿತ್ತು. ಅಲ್ಲಿ ಹೋಗಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತಿತ್ತು. ಇಲ್ಲೋದ್ರೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಸಾಕಾಯಿತು ಓಂ ನಮೋ ನಾರಾಯಣ ಕೇಳಿ ಕೇಳಿ ಕೇಳಿ. ಅಪಶಕುನ ತಿರುಗಿ ಬಂದೆ ಅಂತ ಹೇಳಿ ಇವನ ಬಾಯಿಂದ ಓಂ ನಮೋ ನಾರಾಯಣ ಬೈತಾ ಹೇಳಿದ್ದಾನೆ. ಕೈಯಾದ ತಲೆಯಲ್ಲಿ ಒಂದು ವಿಚಾರ ಹೊಳೀತು. ನನ್ನ ಗಂಡನ ಕಡೆಯಿಂದ 108 ಸಲ ಓಂ ನಮೋ ನಾರಾಯಣ ಅನಿಸಿ ನಾನು ಇವತ್ತು ಗರ್ಭಧಾರಣೆ ಮಾಡಿದರೆ ಒಬ್ಬ ಭಗವದ್ಭಕ್ತ ಮಗ ಹುಡ್ತಾನಲ್ಲ. ನಾವು ಗಂಡ ಹೆಂಡತಿಯರು ಮಕ್ಕಳನ್ನು ಪಡೆಯುವಾಗ ವಿಚಾರ ಮಾಡ್ತೀವಿ, ದೇವರ ಹೆಸರು ಇಟ್ಕೊಳ್ಬೇಕು, ದೇವರನ್ನು ಸ್ಮರಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲಲ್ಲ, ಅದಕ್ಕೇನೆ ನಮಗೆ ಪೀಡೆ ಕೊಡೋ ಮಕ್ಕಳು ಹುಡ್ತಾರೆ. ಒಳ್ಳೆ ಮಕ್ಕಳು ಇರ್ತಾರೆ, ದೇವರ ಹೆಸರು ತೊಗೊಂಡಿದ್ದವ್ರಿಗೆ ಇದ್ದೇ ಇರ್ತಾರೆ. ಆಗ ಅವನು ಪ್ರಿಯವಾದ ಅಡುಗೆ ಮಾಡಿದ್ದಾಳೆ. ಸ್ನಾನಕ್ಕೆ ಹೋಗುವಾಗ ಕೇಳಿದ್ಲು, ಊಟ ಮಾಡುವಾಗ ಕೇಳಿದ್ಲು, ಬಡಿಸುವಾಗ ಏನು ಹೇಳಿದ್ರಲ್ಲ ಓಂ ನಮೋ ನಮೋ ಅಂತಂತು ಅಂತ ತಿಳ್ಕೊಂಡು ಅಂತೇಳಿ ಅವ್ನು ಕೇಳಿದಾಗೆಲ್ಲ ಹೇಳ್ದೆ. ಕೊನೆಗೆ ಸಿಟ್ಟು ಬಂತ ಅವನು. 2 ಸಲ ಹೇಳಿದ್ರು, ಮುದುಕಿಯಾಗಿ ಏನು ಮರ್ತೋಗಿದೆ ನಾನು. ನೀ 2 ಸಲ ಅಂತ 2 ಸಲ ಹೇಳ್ತೀನಿ, ಇನ್ನೊಮ್ಮೆ ನನಗೆ ಕೇಳಬೇಡ. ಕೈಯಾದು ಅದೇ ಬೇಕಾಗಿತ್ತಲ್ಲ. ಅವ್ನು ಹೇಳ್ಕೋದ, ನಾನು ಹೋದೆ, ಗಿಳಿ ಬಂತು, ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಎಣಿಸ್ತಾ ಇದ್ದಾಳೆ. 80 ಆಯ್ತು, 90 ಆಯ್ತು, 100 ಆಯ್ತು, 108 ಆಯ್ತು, 110 ಆಯ್ತು. ಇನ್ನೇನು ಮರೆಯೋಗಿಲ್ಲ ಅಂತಕೊಂಡು ಅಂತೇಳಿ. ನಾರಾಯಣ ನಾಮಸ್ಮರಣೆಯಿಂದ, ಭಕ್ತಿಯಿಂದ ಅಲ್ಲ, ಬೇಸರದಿಂದ ಅಂದರೂ ಕೂಡ ಪರಮಾತ್ಮನ ನಾಮದಲ್ಲಿ ಇಂಥ ಭಕ್ತಿ ಇದೆ. ಆ ನಾಮಸ್ಮರಣೆಯಿಂದ ಅವನ ದೇಹ ಪವಿತ್ರವಾಯಿತು. ಅವತ್ತು ಅವನಿಂದ ಹುಟ್ಟಿದ ಒಬ್ಬ ಮಗ ಭಗವದ್ಭಕ್ತನಾದ. ಹಿರಣ್ಯಕಶಿಪು ಮತ್ತೆ ತಪಸ್ಸಿಗೆ ಹೋಗಿ ಬ್ರಹ್ಮದೇವರು ತಪಸ್ಸು ಮಾಡಿದಾಗ ಕೇಳಿದ ವರಗಳನ್ನು ಕೇಳು ಅಂತಂದರು. ಹಿರಣ್ಯಕಶಿಪು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಬ್ರಹ್ಮದೇವರು ಒಂದು ನಿಮಿಷ ವಿಚಾರ ಮಾಡಿದ್ರು, ಎಂಥ ವರ ಕೇಳ್ತಾನೋ ಮಹಾರಾಯ ಅಂತಕೊಂಡಂತ. ಆಗ ಹಿರಣ್ಯಕಶಿಪು ಕೇಳ್ತಾನೆ ವರ, ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂನ್ಮಮ ಪ್ರಭೋ. ಬ್ರಹ್ಮದೇವ, ನೀನು ಸೃಷ್ಟಿ ಮಾಡಿದ ಯಾರಿಂದಲೂ ನನಗೆ ಮುಕ್ತಿ ಆಗೋದು ಬೇಡ. ಬ್ರಹ್ಮದೇವರು ಸಮಾಧಾನದ ಉಸಿರು ಮಾಡಿದರು. ಯಾಕಂದ್ರೆ ನಾನು ಸೃಷ್ಟಿ ಮಾಡದೆ ಇದು ಒಬ್ಬ ವ್ಯಕ್ತಿ ಇದ್ದಾನೆ, ನೋಡ್ಕೋತಾನೆ ಅವನು. ಆನಂತರ ಹಗಲು ಮರಣ ಬೇಡ, ರಾತ್ರಿ ಮರಣ ಬೇಡ, ಒಳಗೆ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ, ಸಜೀವ ವಸ್ತುಗಳನ್ನು ಬೇಡ, ನಿರ್ಜೀವ ವಸ್ತುಗಳನ್ನು ಬೇಡ. ಬ್ರಹ್ಮದೇವರನ್ನು ಏನು ಹೇಳಿದ್ರು ತಥಾಸ್ತು ತಥಾಸ್ತು ಅನ್ಕೋತೋದ್ರು. ಯಾಕೆ? ನಾನು ಸೃಷ್ಟಿ ಮಾಡದೇ ಇದ್ದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೋಡ್ಕೊಳ್ತಾನೆ. ದೇವರ ಮೇಲೆ ವಿಶ್ವಾಸ ಬಂದಿದ್ದಾನೆ. ಈ ಕಡೆಗೆ ಗಂಡಸ ಮಗ ಹುಟ್ಟಿದ್ದಾನೆ. ಹಿರಣ್ಯಕಶಿಪು ಭಾಳ ಅಪರೂಪ ಸಂತೋಷವಾಯಿತು. ಆದರೆ ಯಾವಾಗ ಮಗು ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿತು, ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿತು, ಆ ಮಗುವಿನ ಮಾತು ಕೇಳಬೇಕು, ಅದರ ತೊದಲು ನುಡಿ ಕೇಳಬೇಕು, ಅದರ ಆಟ ಕೇಳಬೇಕು ಅಂತಕೊಂಡಂತಂದರೆ ಏನಿಲ್ಲ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ತಿತ್ತು. ಒಮ್ಮೆ ಅಳ್ತಿತ್ತು, ಒಮ್ಮೆ ನಗ್ತಿತ್ತು, ಒಮ್ಮೆ ಕುಣಿತಿತ್ತು. ಹಿರಣ್ಯಕಶಿಪು ಬಾ ಅಂದ ಅಕ್ಷರಕ್ಕೆ ಬರ್ತಿತ್ತು, ಸುಮ್ಮನೆ ಕೊಡ್ತಿತ್ತು, ಏನು ಮಾತಾಡ್ತಿದ್ದಿಲ್ಲ. ಒಳಗಿದ್ದ ಭಕ್ತ ಇವನ ಮುಂದೆ ನಾನೇನು ದೇವ್ರು ಮಾತನಾಡಲಿ ಅಂತಕೊಂಡಂತ ಸುಮ್ಮನೆ ಇರ್ತಿತ್ತು. ಹಿರಣ್ಯಕಶಿಪು ಭಾಳ ಬೀಡೆ ಆಯಿತು. ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳ ಆ ಆನಂದ ಸಿಗಬೇಕಾಗಿದ್ದರೂ ಪುಣ್ಯ ಮಾಡಬೇಕಾಗ್ತದೆ. ಆ ಪುಣ್ಯ ಅವನ ಹತ್ರ ಇರಲಿಲ್ಲ. 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ಎಲ್ಲೋ ಕೂಡ್ತಿದ್ದಾರೆ ಮನೆಯಲ್ಲಿ. ಊಟಕ್ಕೆ ಬಂದ ಬಿಟ್ಟ ಕೂತಲ್ಲಿ ಕಣ್ಣೀರನ್ನು ಸುರಿಸ್ತಿದ್ದ, ಆನಂದಾಶಗಳು. ಅವನೇನು ಪರಮಾತ್ಮನ ಧ್ಯಾನ ಮಾಡಿ ಕಣ್ಣೀರು ಸುರಿಸ್ತಿದ್ದ, ಪರಮಾತ್ಮನ ಭಕ್ತಿ ಹೆಚ್ಚಾದ ಕುಣಿತಿದ್ದ. ಆದರೆ ಜನರಲ್ಲಿ ಹುಚ್ಚಿಡಿದ ಅಂತಿಕೊಂಡು ಅಂತ ಹೇಳಿ ವಿಚಾರ ಬಂತವನು. ಗುರುಗಳಾದ ಶುಕ್ರಾಚಾರ್ಯರನ್ನು ಕರೆಸಿದ. ಶುಕ್ರಾಚಾರ್ಯ, ನನ್ನ ಮಗ ಹುಚ್ಚರಂಗೆ ಮಾಡ್ಲಿಕ್ಕತ್ತಾನೆ, ಏನು ಮಾಡ್ಬೇಕ್ರಿ? ಇದ್ದು ಒಬ್ಬ ಮಗ, ಮುಂದೆ ಹಿಂದಾಡೆ 3 ಮಕ್ಕಳು ಹುಡ್ತಾರೆ ಮತ್ತು ಬೇರೆ. ಶುಕ್ರಾಚಾರ್ಯ ಹೇಳಿದ್ರು, ನೋಡಪ್ಪ, ಉಪನಯನ ಮಾಡು, ಎಲ್ಲ ದೋಷ ಹೊರಟೋಗ್ತದೆ. ಸಕಾಲದಲ್ಲಿ ಉಪನಯನ ಮಾಡಿದರೆ ಮಕ್ಕಳಲ್ಲಿರುವ ಎಲ್ಲ ದೋಷಗಳು ಹೊರಟೋಗ್ತದೆ. ಅದನ್ನೇ ಮರೆತು ಬಿಡ್ತೇವೆ ನಾವು.
ಇರಲಿ, ವೇಳೆ ಹೆಚ್ಚು ಹೇಳಲಿಕ್ಕೆ ವೇಳೆ ಇಲ್ಲ. ಅವ್ರು ಹೇಳಿದ್ರು ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸ್ಬೇಕಲ್ಲ, ನಿಮ್ಮದು ಹಿಮಾಲಯದಲ್ಲಿ, ಅಲ್ಲಿ ಅಷ್ಟು ದೂರ ನನ್ನ ಮಗನನ್ನು ಕಳ್ಸಂಗಿಲ್ಲ ನಾನು. ಬೇಡಪ್ಪ, ನಾನು ಇಬ್ಬರು ಮಕ್ಕಳಿದ್ದಾರೆ, ಷಂಡ ಮರ್ಕ ಅಂತೇಳಿ, ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರ ಗುರುಕುಲ ಇಲ್ಲೇ ತೆಗಿ, ನಿನ್ನ ರಾಜ್ಯದೊಳಗೆ ತೆಗಿ, ಅಲ್ಲಿ ಕಳಿಸ್ಕೊಡು, ದಿನ ಅಲ್ಲಿ ನಿನ್ನ ಮನೆಗೆ ಬರಲಿ ಮಗ. ಆಯ್ತು, ಉಪನಯನ ಮಾಡಿಸಿದ, ಷಂಡಾಮರ್ಕರ ಹತ್ರ ಕೊಟ್ಟ, ಕರಾರು ಮಾಡಿದ, ನಿಮ್ಮ ಸ್ಕೂಲಿನಲ್ಲಿ, ನಿಮ್ಮ ಗುರುಕುಲದಲ್ಲಿ ದೇವರ ಹೆಸರು ಬರುವಂತಿಲ್ಲ, ನಿಮ್ಮ ಸ್ಕೂಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವರ ಮಾತು ಬರೋ ಹಂಗಿಲ್ಲ. ಇವತ್ತಿನ ಗೌರ್ಮೆಂಟ್ ರೂಲ್ ಹಾಗೆ ಇದೆಯಲ್ಲ, ಉಳಿದವರ ಧರ್ಮದ ಬಗ್ಗೆ ಪರ್ಮಿಷನ್ ಇದೆ, ಹಿಂದೂ ಧರ್ಮಕ್ಕಿಲ್ಲ. ನಾವೇ ಮಾಡ್ಕೊಂಡಿರ್ತಕ್ಕಂಥ, ನಮ್ಮ ಕಾಲ ಮೇಲೆ ಕೊಡಲಿ ಹಾಕ್ಕೊಂಡಿರ್ತಕ್ಕಂಥ ನಮ್ಮದೇ ಕೆಲಸ ಅಲ್ಲ ಇದು. ದೇವರ ಹೆಸರು ನಿಮ್ಗೆ ಬಂತು ಅಂದರೆ ಗುರುಕುಲ ಬಂದ್ ಮಾಡ್ತೀನಿ ಅಂತ ಹೇಳ್ದವ. ಪಾಪ ಅವ್ರು ಹಂಚ್ಕೊಂಡು ಹೇಗೆ ಯುದ್ಧ ಮಾಡಬೇಕು, ಹೇಗೆ ಇದು ಮಾಡಬೇಕು, ಹೇಗೆ ಮೋಸ ಮಾಡಬೇಕು ಎಲ್ಲ ಕಲಿಸಿದ್ರು. ದೈತ್ಯರ ಗುರುಗಳು ಅಂತ ಕಲಿಸ್ತಾರಲ್ಲ. 1 ವರ್ಷ ಆಯ್ತು, 5ನೇ ವರ್ಷಕ್ಕೆ ಮದುವೆ ಮಾಡಿ ಉಪನಯನ ಮಾಡಿದ್ದ, 6ನೇ ವರ್ಷಕ್ಕೆ ಕರೆಸಿದ, ಪ್ರೀತಿಯಿಂದ ತೊಡೆ ಮೇಲೆ ಕುಡಿಸ್ಕೊಂಡ. ಪ್ರಹ್ಲಾದ, ನಿನ್ನ ಗುರುಗಳು ಕಳಿಸಿರ್ತಕ್ಕಂತಹ ವಿದ್ಯೆಗಳಲ್ಲಿ ಒಂದು ಶ್ರೇಷ್ಠ ವಿದ್ಯೆ ಯಾವುದಾದ್ರೂ ಏನೋ ಹೇಳಪ್ಪ, ನೀ ಯಾವುದು ನೀನು ಕಲ್ತಿದ್ದಿ, ಯಾವುದನ್ನು ಕಲಿತರೆ ನಿನಗೆ ಅತ್ಯಂತ ಆನಂದವಾಗಿದೆ, ಯಾವುದು ಶ್ರೇಷ್ಠ ಅಂತ ನಿನಗೆ ಅನ್ನಿಸ್ತದೆ, ಹೇಳ್ತೀಯ ಮಗು ಅಂತ ಕೇಳಿದಾಗ ಪ್ರಹ್ಲಾದ ಏನನ್ಬೇಕು? ತತ್ಸಾಧು ಮನ್ನೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗ್ರಹಮಂಧಕೂಪಂ ವನಂ ಗತೋ ಯತ್ ಹರಿಮಾಶ್ರಯೇತ. ಅಪ್ಪ, ಸಂಸಾರ ಗುರುಗಳು ರೊಕ್ಕ ಗಳಿಸ್ಬೇಕು, ಹಿಂಗೆ ರೊಕ್ಕ ಗಳಿಸ್ಬೇಕು, ಇಷ್ಟು ಅಧಿಕಾರ ಪಡಿಬೇಕು, ಹಿಂಗೆ ಯುದ್ಧ ಮಾಡ್ಬೇಕು, ಅವ್ರ ತಲೆ ಹೊಡಿಬೇಕು, ಹಿಂಗೆ ಮಾಡ್ಬೇಕು, ಇದನ್ನು ಕಲಿಸ್ಲಿಕ್ಕತ್ತಾರೆ. ಏನಿದು ವಿದ್ಯೆ? ಇದು ವಿದ್ಯೆ ಅಂತ ನನಗೆ ಅನಿಸಿಲ್ಲ. ಈ ದೇವರನ್ನು ಮರೆತ ಸಂಗತಿ ಅಂತಿಕೊಂಡಂತೇನಿದೆ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಡಿದ್ದಂತೆ. ಇಲ್ಲಿರ್ತಕ್ಕಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂತೆ ಅವನು ನಮ್ಮ ಅಗದಿ ಕೆಳಗೆ ಬೀಳ್ತಾನೆ. ಆದ್ದರಿಂದಾಗಿ ಇಂಥ ಸಂಸಾರ ಬಿಟ್ಟು ಕಾಡಿಗೆ ಹೋಗಿ ದೇವರನ್ನು ಧ್ಯಾನ ಮಾಡಿ ಅವನನ್ನು ಅನುಗ್ರಹ ಪಡೆಯುವುದೇ ಶ್ರೇಷ್ಠ ವಿದ್ಯೆ ಅಂತ ನನಗೆ ಅನ್ನಿಸ್ತದೆ ಅಂತಂದ. ಯಾರನ್ನು ದ್ವೇಷ ಮಾಡ್ತಿದ್ದ ಅವನನ್ನು ಪಡಿಬೇಕು ಅಂತ ಮಗ ಹೇಳ್ತಾ ಇದ್ದಾನೆ. ಸಿಟ್ಟು ಬಂತು, ಪ್ರಹ್ಲಾದನ ಎತ್ತಿದ, ಎಸೋದು ಬಿಟ್ಟ. ಭಗವದ್ಭಕ್ತ ಅವನಿಗೇನಾಗಲಿಲ್ಲ. ಗುರುಗಳೇ, ಇದನ್ನೇ ಕಲಿಸಿದ್ದೀರಿ ನೀವು? ಚಂಡಾಮರ್ಕರೇ, ಇದಕ್ಕೆ ಸಂಬಳ ತಗೊಂಡಿದ್ದೀರಾ ನೀವು? ಇಲ್ಲ ಸ್ವಾಮಿ, ನಾವು ಕಲಿಸಿದ್ದಲ್ಲ. ಪ್ರಹ್ಲಾದ ಅಂತ, ಅಪ್ಪ ಅವ್ರಿಗಾಗ ಬೈತೆ, ಇದು ದೇವರ ಭಕ್ತಿ ಇದೆಲ್ಲ ಕಲಿಸಿದ್ರೆ ಬರೋದಿಲ್ಲ, ಒಳಗಿನಿಂದ ಉಸ್ಫೂರ್ತವಾಗಿ ಪ್ರೇರಣೆಯಿಂದ ಬರಬೇಕಾಗ್ತದೆ. ಅದರಿಂದ ಯಾರು ಕೊಟ್ಟರು ಅಂತಕೊಂಡಂಥ ಭಕ್ತಿ ಬರುತ್ತದೆ. ಭಕ್ತಿ ಮನಸ್ಸಿನಲ್ಲಿ ಹುಟ್ಟಬೇಕಾಗ್ತದೆ, ಬುದ್ಧಿಯಿಂದ ವಿವ್ಯಕ್ತವಾಗಿ ಇದ್ಕೊಂಡು ಅದು ಬರಬೇಕಾಗ್ತದೆ. ಗುರುಗಳ ಕಲಿಸಿ ಸುಮ್ಮನೆ ಬೈಬೇಡ ಅಂತಕೊಂಡಂತೆ. ಹಿರಣ್ಯಕಶಿಪಿಗೆ ಸಿಟ್ಟು ಬಂದ, ಇಲ್ಲ ನೀನು ವಿಷ್ಣು ಭಕ್ತ, ನಾನು ಮನೆ ಇರಲಿಕ್ಕೆ ಯೋಗ್ಯನಲ್ಲ ಅಂತಕೊಂಡಂತ ಹೇಳಿ ಹೋಗಿ ಇದನ್ನು ಪರ್ವತದಿಂದ ಕೆಳಗೆ ಹಾಕ್ರೆ ಅಂತಂದ. ಹಾಕಿದ್ರು ಜೀವಂತ ಉಳಿದ, ಸಮುದ್ರಲ್ಲಿ ಮುಳುಗಿಸಿದ್ರು ಜೀವಿತ ಬಂದ, ಬೆಂಕಿಯಲ್ಲಿ ಹಾಕಿದ್ರು ಹೊರಗೆ ಬಂದ, ವಿಷ ಕೊಟ್ಟರು ಉಳಿದ. ಹಿರಣ್ಯಕಶಿಪು ಭಾಳ ಪೀಡೆ ಆಯ್ತು, ಹೆಂಗೆ ಕೊಲ್ಬೇಕು ಮಗನನ್ನ ಅಂತ. ಮಕ್ಕಳು ಹೇಳಿದ್ರು, ಇಲ್ಲ ಅವ್ನು ರಾಜಕುಮಾರ್ ಅಂತೇಳಿ ಸ್ವಲ್ಪ ನಾವು ಮುದ್ದು ಮಾಡಿದ್ದೇವೆ, ಕಠೋರ ಶಿಕ್ಷೆ ಕೊಟ್ಟು ಕಳಿಸ್ತೇವೆ ಅಂತಕೊಂಡಂತೇಳಿ ಕರೆದುಕೊಂಡು ಹೋದರು. ಈ ನಮ್ಮ ದೇವ್ರ ಹೆಸರು ತೊಗೊಂಡು ನೋಡು ಅಂತೇಳಿ ಅವ್ರ ಮುಂದೆ ತೊಗೊಳ್ತೇನೆ ಇದ್ದಲ್ಲ ಪ್ರಹ್ಲಾದ. ಒಂದು ಸಲ ಅವರು ವರುಣಲೋಕಕ್ಕೆ ಯಜ್ಞಕ್ಕೆ ಹೋದಾಗ ಪ್ರಹ್ಲಾದನಿಗೆ ವರುಣಪಾಶ ಕಟ್ಟಿ ಬಿಟ್ಟು ಹೋಗಿದ್ರು, ಒಳಗೆ ಬರಬಾರ್ದು ಅಂತೇಳಿ. ಬಿಡಿಸ್ಕೊಂಡು ಬರ್ತಾನೆ, ಆಡು ಹುಡುಗನೆಲ್ಲ ಕರೀತಾನೆ. ಯಾಕೆ ವೇಳೆ ಹಾಳು ಮಾಡ್ತೀರಿ? ಮನುಷ್ಯ ಜನ್ಮ ಬಹಳ ದುರ್ಲಭ, ಅದರಲ್ಲಿ ಅರ್ಧ ನಿದ್ರೆಯಲ್ಲಿ ಹೋಗಿಬಿಡ್ತದೆ ಸ್ವಲ್ಪ ವೇಳೆ ಬಾಲ್ಯದಲ್ಲಿ. ಹೀಗಾಗಿ ಕೊನೆಗೆ ಸಿಗೋದು 10-20 ವರ್ಷ ಮಾತ್ರ, ಸ್ವಲ್ಪ ಮೆಚೂರ್ ಬುದ್ಧಿ ಬಂದಾಗ. ಅದನ್ನು ಯಾಕೆ ಹಾಳು ಮಾಡ್ಕೋತೀರಿ? ಇಲ್ಲ ನಾವು ಸಣ್ಣ ಹುಡುಗರಿದ್ದೀವಿ. ಇಲ್ಲ, ಕೌಮಾರ ಆಚರೇತ್ ಪ್ರಾಜ್ಞಾ ಧರ್ಮಾನ್ ಭಾಗವತಾನ್ಯ. ಕುಮಾರಾವಸ್ಥೆಯಲ್ಲಿಯೇ 3-4 ವರ್ಷದಲ್ಲಿಯೇ ಇಂದಲೇ ಭಾಗವತ ಧರ್ಮ ಕಲಿಯಬೇಕು, ಆಗಲಿಂದ ಆಚರಣೆ ಮಾಡಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಇದು. ಹೀಗೆ ರೀತಿಯಾಗಿ ಅನೇಕ ಉತ್ಪುತ ಆಗಿ ದೇವರು ನಾವು ಅಸುರರು
ದೇವರ ದ್ವೇಷ ಯಾಳೆ ಮಾಡಬೇಕು ಅಂತೇಳಿ. ಪರಮಾತ್ಮ ಭಕ್ತಿ ಮಾಡಿದವರನ್ನು ಉದ್ಧಾರ ಮಾಡ್ತಾನೆ. ನನ್ನನ್ನು ಸಂರಕ್ಷಣೆ ಮಾಡಿದ ನೋಡಿದೆಯಲ್ಲ ನೀವು ಅಂತ ಹೇಳಿ ಅನೇಕ ತತ್ವಜ್ಞಾನ ಉಪದೇಶ ಮಾಡಿದ್ದಾನೆ. ಹಾಗೆ ಮತ್ತೊಂದೂವರೆ ವರ್ಷ ಆದಮೇಲೆ ಆಗ ಕರೆಸಿದ. ಪ್ರಹ್ಲಾದ ಈ ಸಲ ಶೆಟ್ಟಿಗೆ ತರಿಸ್ಬೇಡಪ್ಪ, ತೊಡೆ ಮೇಲೆ ಕುಡಿಸ್ಕೊಂಡು ಆ ಬೇನ್ ಮೇಲೆ ಆಡಿಸಿದ. ನೀನು ಕಲಿತದ್ರಲ್ಲಿ ಸರಿಯಾದ ವಿದ್ಯೆ ಯಾವುದು ಹೇಳು? ಪ್ರಹ್ಲಾದ ಹೇಳ್ದ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿ ಕೃತೆ ಭಕ್ತಿ ಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ನೇ ಅಧೀತಮುತ್ತಮಂ. ಅಪ್ಪ ಉಳಿದ ಕಳತೇನು ಪ್ರಯೋಜನ? ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಅರ್ಥ ಹೇಳಕ್ಕೆ ಟೈಮ್ ಇಲ್ಲ, ಮಂತವನ್ನು ನೋಡ್ಕೊಳ್ಳೋಣ. ಈ ರೀತಿಯಾಗಿ ಕೊನೆಗೆ ಅಹಂಕರ್ತ ಅಂತಿಕೊಂಡು ಅಂತೇಳಿ ಪರಮಾತ್ಮನಿಗೆ ಶರಣು ಹೋಗೋದ್ರೆ ಅದು ಶ್ರೇಷ್ಠ ವಿದ್ಯೆ. ಇವನು ಒಂದೊಂದು ಮಾತು ಅವನಿಗೆ ಪೀಡಾಕರಬಾದು. ಮತ್ತೆ ತನ್ನ ಖಡ್ಗದಿಂದ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಏನಾಗಲಿಲ್ಲ. ಹಿರಣ್ಯಕಶಿಪಿಗೆ ಬಹಳ ಸಿಟ್ಟು ಬಂದು ಮಗನಿಗೆ ಕೇಳ್ತಾನೆ, ನನ್ನ ಹೆಸರು ಕೇಳಿದ್ರೆ ದೇವತೆಗಳು ಗಡಗಡ ನಡಕ್ತಾರೆ, ನನ್ನ ಮನಸ್ಸಿನ ವಿರುದ್ಧ ನೀನು ಮಾತಾಡ್ತಾ ಇದ್ದಲ್ಲ, ನಿನಗೆ ಇರ್ತಕ್ಕಂಥ ಗಾಡ್ ಫಾದರ್ ಯಾರು ಹೇಳು ಅಂತ ಕೇಳ್ತಾನೆ. ಯಾರನ್ನು ಅವಲಂಬಿಸಿ ನೀನು ನನ್ನ ವಿರೋಧ ಮಾಡ್ತಾ ಇದ್ದೇವೆ? ಈ ಶಕ್ತಿ ನೀನು ಕೊಟ್ಟವರಾರು? ಅವನು ಹೇಳ್ತಾನಪ್ಪ, ಯಾರು ನಿನಗೆ ಮೂರು ಲೋಕ ಗೆಲ್ಲಲಿಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ಅವನೇ ನನಗೂ ಈ ಶಕ್ತಿಯನ್ನು ಕೊಟ್ಟು, ನೀನು ತಪ್ಪು ವಿಚಾರಗಳಿಗೆ ತಪ್ಪು ಅಂತ ಹೇಳಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಮೂರು ಲೋಕ ಜಯ ಜೊತೆ ನನ್ನ ಮಾತಾಡ್ತೀಯ ನೀನು? ಅಪ್ಪ, ಮೂರು ಲೋಕ ಜಯ ಅಲ್ಲ, ನೀನು ಒಳಗಿದ್ದ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಗೆದ್ದಿದ್ದೀಯಾ? ಮತ್ತೆಷ್ಟು ಸಿಟ್ಟು ಬಂತು. ಎಲ್ಲಿದ್ದಾನ ನಿನ್ನನ್ನು ಸಂರಕ್ಷಣೆ ಮಾಡೋದು ದೇವರು? ಅವನು ಹೇಳ್ದ, ಸರ್ವತ್ರ, ಎಲ್ಲ ಕಡೆಗಿದ್ದಾನೆ. ಯದಿಸ ಸರ್ವತ್ರ ಕಸ್ಮ ಸ್ತಂಭೇನ ದೃಶ್ಯತೆ. ಎಲ್ಲ ಕಡೆಗಿದ್ದರೆ ಈ ಸ್ತಂಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ನನಗೆ ಕಾಣಿಸ್ತಾ ಇದ್ದಾನೆ. ಹಿರಣ್ಯಕಶಿಪು ತಿಳಿದುಕೊಂಡ, ಎಲ್ಲ ದೇವಾಲಯ ಮುರಿದ್ಮೇಲೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಕಂಬದಲ್ಲಿ ಕೂತ್ಕೊಂಡು ನನ್ನ ಮಗನ ಬುದ್ಧಿ ಕಡಿಸಕತ್ತಾನೆ ಈ ದೇವರು ಅಂತಿಕೊಂಡು ಅಂತೇಳಿ ಜೋರಾಗಿ ಬಂದು ಆ ಕಾಲದಲ್ಲಿ ಕಾಲಿನಿಂದ ಒದ್ದು ಬಿಟ್ಟಿದ್ದಾನೆ ಅಥವಾ ಗುದ್ದಿದ್ದಾನೆ ಅಂತ ಕೆಲವು ಪುರಾಣಗಳಲ್ಲಿ. ಆಗ ಪರಮಾತ್ಮ ಎಲ್ಲೇ ನಿನ್ನ ದೇವರನ್ನು ತೋರಿಸು ಅಂತಿಕೊಂಡಂತೆ, ಎಲ್ಲ ಕಡೆ ನೋಡು ಅಂತಿಕೊಂಡಂತೆ. ಅದು ಇವನು ಕಂಬಕ್ಕೆ ಒದ್ದಾಗ ಪರಮಾತ್ಮ ವಿಚಾರ ಮಾಡ್ತಾನೆ, ನನ್ನ ಭಕ್ತ ಹೇಳಿದ್ದಾನೆ ನಾನು ಎಲ್ಲ ಕಡೆಗಿದ್ದೇನೆ ಅಂತ ಹೇಳಿ. ಈಗ ನಾನು ತೋರಿಸದೇ ಇದ್ದರೆ ನನ್ನ ಭಕ್ತನ ಮಾತು ಸುಳ್ಳಾಗ್ತದೆ. ಇಲ್ಲ, ನನ್ನ ಭಕ್ತನ ಮಾತು ಸುಳ್ಳಾಗಬಾರದು. ಸತ್ಯಂ ವಿಧಾತುಂ ನಿಜ ಭೃತ್ಯ ಪಾಡಿತಂ ವ್ಯಾಪ್ತಿಂಚ ಲೂಕ್ತೇಷ್ಟ ಕಿರೀಟ ದರ್ಶಯನ್ ಅದೃಶ್ಯತಾತ್ ತದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮಗಂ ನ ಮಾನುಷಂ. ಕಡಲ್ಲಂತೆಕೊಂಡು ಶಬ್ದ ಆಯಿತು. ಬ್ರಹ್ಮಾಂಡ ಸ್ಫೋಟವಾದ ಶಬ್ದ. ಕಂಬ ಮುರಿದು ಬಿತ್ತು. ಒಳಗಿನಿಂದ ವಿಚಿತ್ರವಾದ ಆಕೃತಿ. ಸೊಂಟದ ಮೇಲ್ಭಾಗ ಸಿಂಹ, ಸೊಂಟದ ಕೆಳಗೆ ಮನುಷ್ಯನ ಕಾಲುಗಳು. ಅವನನ್ನು ನೋಡಿ ಗಾಬರಿಯಾಗಿ ಹಿರಣ್ಯಕಶಿಪುವನ್ನು ಸರಿದ. ಮತ್ತೆ ಅವನ ಮೇಲೆ ಆಕ್ರಮಣ ಮಾಡಿದಾಗ ಪರಮಾತ್ಮ ಹೊಡೆದು ಎತ್ತಾನೆ. ಸಂಧಿ ಕಾಲಕ್ಕೆ ಇನ್ನೊಂದು 10 ಸೆಕೆಂಡ್ ಬಾಕಿ ಇತ್ತು, ಮತ್ತೆ ಬಿಡ್ತಾನೆ ಅವನು. ಯಾಕೆ? ಹಗಲು ಮರಣ ಬೇಡ, ರಾತ್ರಿ ಮರಣ ಬೇಡ ಅಂತ ಕೇಳಿದ್ದ. ಸರಿಯಾಗಿ ಸಂಧಿ ಕಾಲದಲ್ಲಿ ಹೊಡೆದು ಅವನನ್ನು ಎತ್ತಿ ತಡೆ ಮೇಲೆ ಹಾಕಿದ್ದಾನೆ. ಸಜೀವ ವಸ್ತುಗಳಿಂದ ಮರಣ ಬೇಡ, ನಿರ್ಜೀವ ವಸ್ತುಗಳಿಂದ ಮರಣ ಬೇಡ ಅಂತ ಹೇಳಿದ್ನಲ್ಲ. ಉಗುರು, ಕೂದಲು ಸಜೀವನೂ ಅಲ್ಲ, ನಿರ್ಜೀವನೂ ಅಲ್ಲ. ಸಜೀವ ಅಲ್ಲ, ಯಾಕೆ? ಉಗುರು ಕತ್ತರಿಸಿದಾಗ ರಕ್ತ ಬರೋದಿಲ್ಲ, ಕೂದಲು ಕತ್ತರಿಸಿದ ರಕ್ತ ಬರೋದಿಲ್ಲ. ನಿರ್ಜೀವನೂ ಅಲ್ಲ, ಬೆಳೀತವೆ. ಅಂಥ ಉಗುರಿನಿಂದ ಹೊಟ್ಟೆಯನ್ನು ಸೀಳಿದರೆ ಸಪ್ತ ತಾಳದಷ್ಟು ರಕ್ತ ಮೇಲೆ ಎದ್ದಿದೆ. ರಕ್ತದಿಂದ ಆಯಾಲುಗಳೆಲ್ಲ ಪೂರ್ತಿ ಒದ್ದೆಯಾಗಿವೆ. ಅವನ ರೂಪ ಹೇಗಿತ್ತು? ತ್ರಿವಿಕ್ರಮಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಉದಯ ರವಿ ಸಹಸ್ರದ್ಯೋತಿತಂ ವೃಕ್ಷ ವೀಕ್ಷಂ ಪಲಯ ಜಲದಿ ನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿ ರಿಪುವಕ್ಷಚ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಬೈಹರಂತಂ ನಾರಸಿಂಹಂ ನಮಾಮಿ. ಉದಿತನಾಗುವ 1000 ಸೂರ್ಯರಂತೆ ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಕಾಯ್ದ ತಾಮ್ರದಂತೆ ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಅತ್ಯಂತ ಭೀಕರವಾಗಿರ್ತಕ್ಕಂಥ ದೃಷ್ಟಿ, ಕೋರೆ ಹಲ್ಲುಗಳು, ಸಿಂಹನಾದ ಉಗುರುಗಳು, ರಕ್ತದಿಂದ ಎಲ್ಲ ಹಿರಣ್ಯಕಶಿಪುವಿನ ರಕ್ತದಿಂದ ಎಲ್ಲ ಅಯಲು ಒದ್ದೆಯಾಗಿಬಿಟ್ಟಿದೆ.
ಇಂಥ ನರಸಿಂಹನಿಗೆ ನಮಸ್ಕಾರ ಅಂತೇಳಿ. ಸಿಟ್ಟೆಳಿಲಿಲ್ಲ. ಬ್ರಹ್ಮದೇವರು ಎಲ್ಲ ದೇವತೆಗಳು ಪಿತೃಗಳು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಸಪ್ತಾದರೆ ಸ್ತೋತ್ರ ಮಾಡಿದ್ದಾರೆ ಅಂತ ಎಷ್ಟು ಹೇಳೋಕ್ಕಾಗ್ತದೆ? ಏನು ಮಾಡಿದ್ದಾರೆ ಹೇಳುವಷ್ಟು ಸಮಯ ಇಲ್ಲ. ಕೊನೆಗೆ ಲಕ್ಷ್ಮಿ ಹತ್ರ ಹೋಗಿದ್ದಾರೆ. ಮಹಾಲಕ್ಷ್ಮಿಯನ್ನು ಗಂಡನ ಸೇಷ್ಟು ಕಡಿಮೆ ಮಾಡು, ಇಲ್ಲರ ಪ್ರಳಯ ಆಗ್ತದೆ. ಅವಳಿಗೆ ಗೊತ್ತಿತ್ತು ಇವತ್ತು ಪ್ರಹ್ಲಾದನಿಂದಲೇ ಪರಮಾತ್ಮ ತನ್ನ ಸಿಟ್ಟು ಕಡಿಮೆ ಮಾಡ್ತಾನೆ ಅಂತ. ಅವಳು ಸರ್ವಜ್ಞಳು, ಗೊತ್ತಿತ್ತು ಅವಳಿಗೆ. ಅವಳು ಹೇಳಿದ್ಲು, ನನ್ನ ಗಂಡ ಸಿಟ್ಟೇನವಲ್ಲ, ಅವ ಬೇರೆ ಯಾರೇ ಇರ್ಬೇಕು, ನಾ ಬರಂಗಲ್ಲಿ ಹೋಗ್ರಿ ಅಂತ. ಆಗ ಬ್ರಹ್ಮದೇವರು ಪ್ರಹ್ಲಾದನಿಗೆ ಹೇಳಿದ್ದಾರೆ. ಪ್ರಹ್ಲಾದ ಒಂದು ಪರಮಾತ್ಮನ ಸ್ತೋತ್ರ ಮಾಡಿದ್ದಾನೆ. ಪರಮಾತ್ಮ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ದುಷ್ಟನಾದ ನಮ್ಮ ಅಪ್ಪನನ್ನು ಕೊಂದೆ, ಅವನಿಂದ ಜಗತ್ತು ಪೀಡಿತ ಆಗಿತ್ತು. ಅಲ್ಲೋ ನಿಮ್ಮ ಅಪ್ಪನನ್ನು ಕೊಂದೇನೆ, ಅಪ್ಪ ಹೆಸರಿಗೆ ಲೋಕಕಂಟಕ ಹೋದ ಒಳ್ಳೆಯದು. ಇನ್ನೂ ಹೆಚ್ಚು ಪಾಪ ಮಾಡ್ತಾ ಇದ್ದ, ಅದರಿಂದ ಅವನ ಪಾಪ ಆದರೂ ಕಡಿಮೆ ಆಯಿತು. ಅಲ್ಲೋ ನಾನು ನೋಡಿ ಅಂಜೆ ಬರಂಗಿಲ್ಲ. ನನಗೆ ನೀ ತಂದೆ ಸ್ವಾಮಿ ಪಿತಾ ನರಸಿಂಹ ಮಾತಾ ನರಸಿಂಹ, ನೀನು ನೋಡಿ ನನಗೆ ಭಯ ಆಗಬೇಕು. ನನ್ನ ಸಂಸಾರದಿಂದ ಎಲ್ಲಿ ಸಿಲುಕಿ ಬೀಳ್ತೀನಿ ಅಂತ ಭಯ ಮಾತ್ರ ಇದೆ ಅಂಥೇಳಿ 43 ಶ್ಲೋಕಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ. ಅದ್ಭುತವಾದ ಸ್ತೋತ್ರ. ಕೊನೆಗೆ ಪರಮಾತ್ಮನ ಸಿಟ್ಟು ಕಡಿಮೆ ಆಯಿತು. ಪ್ರಹ್ಲಾದನಿಗೆ ಕೇಳ್ತಾನೆ, ಪ್ರಹ್ಲಾದ ಏನು ವರ ಬೇಕೋ? ಏನು ಪರಮಾತ್ಮ ಮತ್ತೆ ಕಪಟ ನಾಟಕ ಸೂತ್ರ ಚಾಲು ಮಾಡಿದೆಯಾ? ಸೂತ್ರಧಾರಿ ರೂಪ ತೋರಿಸ್ತಾ ಇದೆಯಾ ನೀನು? ಯಾಕೆ ಈ ರೀತಿಯಾಗಿ ಮೋಸ ಮಾಡ್ತಿ? ಅಲ್ಲೋ ಪ್ರಹ್ಲಾದ, ನಾ ಎಲ್ಲಿ ಮೋಸ ಮಾಡಿದ್ದೇನೋ? ಅಲ್ಲ, ಜನ್ಮ ಜನ್ಮಾಂತರ ನಿನ್ನನ್ನು ಧ್ಯಾನ ಮಾಡಿ ನಿನ್ನ ಪ್ರತ್ಯಕ್ಷಕ್ಕೆ ಬರೆಸ್ಕೊಳ್ಬೇಕು. ಆಗ ನೀನು ಏನು ವರ ಬೇಕು ಅಂತ ತಿಳ್ಕೊಂಡು ಕೇಳಬೇಕು. ಆಗ ನಾವೇನು ರಾಜನಾಗ್ತೀನಿ ಅಥವಾ ನಂಗೆ ಸ್ವರ್ಗ ಲೋಕ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಹಾಗೆ ಎಷ್ಟು ಕೊಟ್ಟು ಓಡಿ ಹೋಗ್ಬಿಡ್ತು. ಮತ್ತೆ ತಿರುಗಿ ನಮ್ಗೆ ಸಿಗೋದಿಲ್ಲ. ನೀನು ಪರಮಾತ್ಮ ನಿನಗಿಂತ ಶ್ರೇಷ್ಠ ವರ ಎಲ್ಲಿದೆ ಹೇಳಿ ನನಗೆ? ವರ ಅಂದರೆ ಶ್ರೇಷ್ಠ ಅಲ್ಲ, ನಿನಗಿಂತ ಶ್ರೇಷ್ಠ ವಸ್ತು ಎಲ್ಲಿದೆ? ಅದರಿಂದಾಗಿ ಅದನ್ನು ನಾನು ಕೇಳೋದಿಲ್ಲ. ನೀನೇ ನನಗೆ ಬೇಕು. ನೀನು ಸ್ವಾಮಿ, ನಾನು ಸೇವಕ. ಸ್ವಾಮಿಯ ಸೇವೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಸೇವಕನಿಗೆ ಏನು ಕೊಡಬೇಕು ನಿನಗೆ ಗೊತ್ತಿದೆ. ನಾನು ಕೇಳಬೇಕೇನೋ? ಪರಮಾತ್ಮ ಪ್ರಹ್ಲಾದ ರಾಜ ನಮಗೆ ಸಂದೇಶ ಕೊಟ್ಟಿದ್ದಾರೆ. ದೇವರ ಹತ್ರ ಕೇಳೋದಿದ್ದರೆ ಜ್ಞಾನ ಭಕ್ತಿ ಹರೇ ತೃಪ್ತಿ ಕೇಳಿ. ಉಳಿದದ್ದು ನಿಮ್ಮ ಭಾಗ್ಯದಲ್ಲಿದ್ದದ್ದು ನೀವು ಕೇಳದೇ ಇದ್ದರೂ ಕೊಡ್ತಾನೆ ಪರಮಾತ್ಮ. ದುಃಖ ಕೇಳಿರ್ತೀರ, ಪರಮಾತ್ಮ ಕೊಡ್ತಾನಲ್ಲ, ಹಾಗೆ ಸುಖನೂ ಕೊಡ್ತಾನೆ. ನರಸಿಂಹದೇವರ ಸಿಟ್ಟು ಇಳಿದಿತ್ತು. ಒಳ್ಳೆಯ ಮೂಡ್ನಲ್ಲಿದ್ದರು ನರಸಿಂಹದೇವರು. ಬ್ರಹ್ಮದೇವರು ಎದುರಿಗೆ ಬಂದರು. ಪರಮಾತ್ಮ ನಮಸ್ಕಾರ. ಬ್ರಹ್ಮ, ಏನು ವರ ಕೊಟ್ಟ್ಯೋ? ಹಗಲು ಬೇಡ, ರಾತ್ರಿ ಬೇಡ, ಒಳಗೆ ಬೇಡ, ಮನುಷ್ಯರು ಬೇಡ, ಪ್ರಾಣಿ ಬೇಡ. ನೀನು ಸಲುವಾಗಿ ನಾನು ನೋಡು ಸರ್ಕಸದ ಜೋಕರ್ನಾಗ ರೂಪ ತೊಗೊಂಡು ಬರ್ಬೇಕಾಯ್ತು ನನಗೆ. ಇದು ಭಾಗವತಲ್ಲಿ ಬಂದಿಲ್ಲ, ನಾನು ತಮಾಷೆ ಹೇಳ್ತಾ ಇದ್ದೇನೆ ಅಷ್ಟೆ. ಇಂಥ ರೂಪ ತೆಗೆದುಕೊಂಡು ಬರಬೇಕಾಯಿತು. ಹೀಗ್ಯಾಕೆ ವರ ಕೊಟ್ಟೆವು? ಬ್ರಹ್ಮದೇವರು ಜ್ಞಾನಿಗಳು. ಪರಮಾತ್ಮ ನನ್ನ ಒಳಗಿದ್ದು ತಥಾಸ್ತು ಅಂದವನು ನೀನೆ, ಅವನಲ್ಲಿದ್ದುಕೊಂಡು ವರ ಕೇಳಿದವನು ನೀನೆ. ನಂದೇನು ಜವಾಬ್ದಾರಿ ಇಲ್ಲ. ಹೋಗಿ ಏನು ಎದಕ್ಕೆ ಬಂದೆ? ಪರಮಾತ್ಮ ಈ ಪ್ರಹ್ಲಾದ ಮೇಲೆ ಸಂತುಷ್ಟನಾದಂತೆ ಮುಂದೆ ಯಾರಾದರೂ ಸಂಕಟದಲ್ಲಿದ್ದಾಗ, ನೌಕರಿ ಹೋದಾಗ, ರೋಗ ಮಹಾರೋಗಗಳು ಬಂದಾಗ, ಏನಪ್ಪ ಡಾಕ್ಟರು ಭಾಳ ಸೀರಿಯಸ್ ಇದ್ದಾರೆ ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಯಾರು ನರಸಿಂಹ 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 ಅಂತೇಳಿ ನಿನ್ನನ್ನು ಕರೀತಾರೆ. ಆಗ ಅವರನ್ನು ಸಂರಕ್ಷಣೆ ಮಾಡಿ ಪರಮಾತ್ಮ. ಮೃತ್ಯುವರಪಿ ಜಿಘಾಂಸತ ನಮ್ಮ ಸಲುವಾಗಿ ಬ್ರಹ್ಮದೇವರು ಕೇಳ್ಕೊಳ್ತಾ ಇದ್ದಾರೆ. ಹೇಗೂ ಬರ್ತಾ ಇದೆಯಲ್ಲ ಶಿವರಾತ್ರಿ. ರುದ್ರದೇವರ ಕುಲದೇವತೆ ರುದ್ರದೇವರು, ಉಪಾಸ್ಯ ದೇವತೆ ನರಸಿಂಹದೇವರು. ಅದಕ್ಕೋಸ್ಕರ ನಾವು ಈ ಶಿವರಾತ್ರಿವರೆಗೂ ನರಸಿಂಹನನ್ನು ಯಾಕೆ ನಾವು ಪ್ರಾರ್ಥನೆ ಮಾತಾ ಪಿತಾಚ ಸ್ವಯಂ ತಮೇವ ನರಸಿಂಹ ಅಂತೇಳಿ ನರಸಿಂಹನ ಸ್ತೋತ್ರ ಯಾಕೆ ಮಾಡಬಾರ್ದು ನಾವು? ಮುಂದೆ ಪ್ರಹ್ಲಾದ ರಾಜನಾಗಿದ್ದಾನೆ. ಪರಮಾತ್ಮ ನೋಡಪ್ಪ ಭಕ್ತಿಯಿಂದ ಒಲಿತಾನೆ, ದೈತ್ಯ ಬಾಲಕರನ್ನು ಉದ್ಧಾರ ಮಾಡಿದ್ದಾನೆ. ಏನು ಬೇಕು ಧರ್ಮರಾಜ? ಹಾಗೆ ಧರ್ಮರಾಜ ವರ್ಣಾಶ್ರಮ ಧರ್ಮದ ಬಗ್ಗೆ ವಿಸ್ತಾರವಾಗಿ ಪ್ರಶ್ನೆ ಮಾಡ್ತಾನೆ. ಆಗ ಹೇಳ್ತಾನೆ, ನೋಡಪ್ಪ ಬ್ರಾಹ್ಮಣರು ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಕ್ಷತ್ರಿಯರು ರಾಜ್ಯದ ರಕ್ಷಣೆ, ದುಷ್ಟರಿಂದ ಸಜ್ಜನರ ರಕ್ಷಣೆ, ಆನಂತರ ಯಜನ ದಾನ, ಆನಂತರ ಅಧ್ಯಯನ ಮಾಡಬೇಕು. ವೈಶ್ಯರು ಕೃಷಿ ವಾಣಿಜ್ಯ, ಕೃಷಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡಿಕೊಡಬೇಕು.
ಶೂದ್ರರು 3 ವರ್ಣದವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗೆ ಸಹಾಯವನ್ನು ಮಾಡಬೇಕು. ಹೀಗೆ ಯಾವ ವರ್ಣದಲ್ಲಿ ನಾನು ಹುಟ್ಟಿಸಿದ್ದೇನೆ ಆ ವರ್ಣಾಶ್ರಮ ಧರ್ಮವನ್ನು ಮಾಡಿ ಅವರು ಉದ್ಧತರಾಗಬೇಕು ಅಂತೇಳಿ ನಾರದರು ಉಪದೇಶ ಮಾಡಿದ್ದಾರೆ. ಉಪದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಪರಮಾತ್ಮನ ಆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲೂ ಈ ಅಸುರರು ನಮಗೆ ಯಾಕೆ ಪೀಡೆ ಕೊಡ್ತಾರೆ, ಅಥವಾ ದೇವರ ಭಕ್ತರನ್ನು ಅಪಮಾನ ಮಾಡಬೇಡ ಅಂತಿಕೊಂಡು ಅಂತ ಹೇಳಿದ್ರಲ್ಲ, ಯಾಕೆ ಈ ರೀತಿಯಾಗಿ ಆಗ್ತದೆ, ಅದರಿಂದ ಪರಿಣಾಮ ಏನು ಅಂತ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ 8ನೇ ಸ್ಕಂದದಲ್ಲಿ ಪರೀಕ್ಷಿತ ರಾಜನಿಗೆ ಆವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ, ನೋಡಪ್ಪ, ಪರಮಾತ್ಮ ತನ್ನವರನ್ನು ರಕ್ಷಣೆ ಮಾಡ್ತಾನೆ, ಅಸುರರಿಂದ ಎಲ್ಲ ಕಾಲಕ್ಕೂ ರಕ್ಷಣೆ ಮಾಡ್ತಾನೆ. ಹಿಂದಕ್ಕೆ ತನ್ನ ಹಿರಿಯ ಮಗಳಾಗಿರ್ತಕ್ಕಂತಹ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಸ್ವಯಂಭೂಮನು ಮದುವೆ ಮಾಡ್ತಾನೆ. ಆ ರುಚಿ ಪ್ರಜಾಪತಿಯಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ತೆಗೆದುಕೊಳ್ತಾನೆ. ಅವತಾರ ತೆಗೆದುಕೊಂಡಾಗ ಆಗ ತಪಸ್ಸಿಗೆ ಕುಳಿತ ಆ ಮನುವಿನ ಮೇಲೆ ಅಸುರರು ಆಕ್ರಮಣ ಮಾಡಿದಾಗ ಪರಮಾತ್ಮ ಅಸುರರನ್ನು ಓಡಿಸಿ ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಃ ಮಾಗೃದ ಕಶ್ವಸಿದ್ಧನಂ ಅಂತಿಕೊಂಡಂತನ್ನುವ ಆ ಈಶಾವಾಸ್ಯ ಉಪನಿಷತ್ತಿನಂತೆ ಇರುವ ಆ ಪರಮಾತ್ಮನ ಸ್ತೋತ್ರದಿಂದ ಪರಮಾತ್ಮ ಸಂತುಷ್ಟನಾಗಿ ತನ್ನ ಅಜ್ಜನನ್ನು ಸಂರಕ್ಷಣೆ ಮಾಡ್ತಾನೆ. ಆನಂತರ ದೊಡ್ಡವರ ಅಪಮಾನ ಮಾಡಿದರೆ ಏನಾಗ್ತದೆ ಅಂತ ಒಂದು ಕಥೆ ಹೇಳ್ತೇನೆ ಕೇಳು. ತ್ರಿಕೂಟ ಪರ್ವತ ಅಂತಿಕೊಂಡಂತಿದೆ. ಅದಕ್ಕೆ 3 ಶಿಖರಗಳು, ಒಂದು ಬಂಗಾರದ ಶಿಖರ, ಒಂದು ಬೆಳ್ಳಿಯ ಶಿಖರ, ಒಂದು ಕಬ್ಬಿಣದ ಶಿಖರ. ಆ ತ್ರಿಕೂಟ ಪರ್ವತದ ಪರಿಸರದಲ್ಲಿ ಒಂದು ಒಳ್ಳೆಯ ಉದ್ಯಾನ, ಹೂದೋಟ ಇದೆ. ಬರೇ ಹೂವಲ್ಲ, ಎಲ್ಲ ಹಣ್ಣು ಎಲ್ಲ ಇದೆ. ಅದಕ್ಕೆ ಋತುಮಾನ್ ಅಂತ ಹೆಸರು. 6 ಋತುಗಳು ಎಲ್ಲ ಕಾಲಕ್ಕೂ ಅಲ್ಲಿ ಹೂವು ಹಣ್ಣು ಎಲ್ಲ ಸಿಗ್ತದೆ, ಎಲ್ಲ ಕಾಲಕ್ಕೂ ಸಿಗ್ತದೆ. ಅದರ ಸಮೀಪದಲ್ಲಿ ಒಂದು ಸರೋವರ, ಒಳ್ಳೆ ಸ್ವಚ್ಛ ನೀರಿನ ಸರೋವರ. 10-20 ಆಳಾಗಿದ್ದರೂ ಕೆಳಗೆ ಬಿದ್ದ ಒಂದು ಕಲ್ಲಿನ ಹರಳು ಕಾಣಿಸ್ತಿತ್ತು, ಅಷ್ಟು ಸ್ವಚ್ಛ ನೀರು. ಅದೇ ಕಾಡಿನಲ್ಲಿ ಒಬ್ಬ ಮದೋನ್ಮತ್ತನಾಗಿರ್ತಕ್ಕಂಥ ಒಬ್ಬ ಗಜೇಂದ್ರ ಇರ್ತಾ ಇದ್ದ. ಜೊತೆಯಲ್ಲಿ ಸಾವಿರಾರು ಆನೆಗಳು ಕಟ್ಟಿಕೊಂಡು ತಿರುಗ್ತಿದ್ದ. ಎಲ್ಲರೂ ಅನಿಸ್ತಾ ಇದ್ದರು. ಒಂದು ಸಲ ಸರೋವರಕ್ಕೆ ಬಂದು ಜಲಕ್ರೀಡೆ ಆಡಿ ಹೊಲಸೆಲ್ಲ ಮಾಡಿಬಿಟ್ಟಿದ್ದಾನೆ ಸರೋವರ. ಅಟ್ಟಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮೊಸಳೆಯನ್ನು ಕಾಲನ್ನು ಹಿಡಿದಿದೆ. ಇವನಿಗೂ 10,000 ಆನೆಗಳ ಬಲ ಇತ್ತು. ಆದರೆ ನೀರಿನಲ್ಲಿ ಮೊಸಳೆ ಶಕ್ತಿ ಜಾಸ್ತಿ, ಎಳಿತಾ ಇದೆ. ಇವನು ಮೇಲೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಉಳಿದ ಎಲ್ಲ ಆನೆಗಳನ್ನು ಹಿಡಿದು ಮೇಲೆ ಎಳಿತಾ ಇವೆ. ಆಗಲಿಲ್ಲ. 100 ವರ್ಷ ಕಳೆಯಿತು. ಇವನಿಗೂ ಅಷ್ಟು ಶಕ್ತಿ ಇದೆ, ಈ ಮೊಸಳೆಗೂ ಅಷ್ಟೇ ಶಕ್ತಿ ಇದೆ. ಕೊನೆಗೆ ಆನೆಯ ಶಕ್ತಿ ಎಲ್ಲ ಕಳೆದು ಹೋಯ್ತು. ಇನ್ನೇನು ಸರೆಂಡರ್ ಆಗಬೇಕು. ಅಷ್ಟರಲ್ಲಿ ಹಿಂದಿನ ಜನ್ಮದ ನೆನಪಾಯಿತು. ಹಿಂದಿನ ಜನ್ಮಕ್ಕೆ ಅವನು ರಾಜನಾಗಿದ್ದ, ಎಲ್ಲ ಜ್ಞಾನ ಪಡೆದಿದ್ದ, ದೇವರಿಗೆ ಶರಣ ಹೋಗದೆ ಹೊರತು ಬೇರೆ ಗತಿ ಇಲ್ಲ ಅಂತೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಅದ್ಭುತವಾದ ಗಜೇಂದ್ರ ಮಾಡಿದ ಸ್ತೋತ್ರ. ಆ ಸ್ತೋತ್ರ ವೇದದ ಸಾರರೂಪವಾಗಿರ್ತಕ್ಕಂಥ ಸ್ತೋತ್ರ. ಅದನ್ನು ಕೇಳಿ ವೇದವಂತ ಹೇಳಿದರೆ ಪರಮಾತ್ಮ ಓಡಿ ಬರ್ತಾನೆ. ಈ ಸ್ತೋತ್ರವನ್ನು ಕೇಳಿ ಆ ಕಾಲದಲ್ಲಿ ಪರಮಾತ್ಮ ಗರುಡಾರೂಢನಾಗಿ, ಗರುಡ ಅಂತಂದರೆ 4 ವೇದಗಳು, ಛಂದೋಮಯೇನ ಗರುಡೇನ ಸಮಯ್ಯಮಾನ ಬಂದು ಆ ಕಾಲದಲ್ಲಿ ಗಜೇಂದ್ರ ಪರಮಾತ್ಮನ ನೋಡ್ತಾನೆ. ಎಲ್ಲ ಸಂಪೂರ್ಣ, ಇನ್ನೇನು ಸರೆಂಡರ್ ಆಗಬೇಕು. ಆದರೂ ಅಲ್ಲೊಂದು ಕಮಲದ ಹೂವನ್ನು ತೆಗೆದುಕೊಂಡು ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ, ಎಲ್ಲರ ಶರೀರದಲ್ಲಿ ಪುರುಷನಾಮಕನಾಗಿರ್ತಕ್ಕಂಥ ಪರಮಾತ್ಮ ನಿನಗೆ ಇದು ಈ ಹೂವಿನ ಸೇವೆ ಅಂತ ತಿಳ್ಕೊಂಡು ಅಂತೇಳಿ ಅರ್ಪಿಸಿದಾಗ ಪರಮಾತ್ಮ ಚಕ್ರದಿಂದ ನಕ್ರವದ ನಂಬಿನಿ ಪಾಠ್ಯ, ಆ ಮೊಸಳೆ ತಲೆ ಕತ್ತರಿಸಿ ಹೋಗ್ತದೆ. ಇವನು ಪಾರಾಗ್ತಾನೆ, ನೀರಿನ ಮೇಲೆ ಬರ್ತಾನೆ. ಅಷ್ಟರಲ್ಲಿ ಮೊಸಳೆ ವಿಚಿತ್ರ ಒಂದು
ದೇವ ರೂಪ ತೆಗೆದುಕೊಂಡು ಬರ್ತದೆ. ಮೊಸಳೆ ದೇವತಾ ರೂಪ. ಪರೀಕ್ಷಿತ್ ರಾಜ ಕೇಳ್ತಾನೆ, ಇದೇನು ವಿಚಿತ್ರ, ಹೀಗೇಕೆ? ವಿಚಿತ್ರ ಅಲ್ಲಪ್ಪ, ಇದೆಲ್ಲೂ ಸಚಿತ್ರ ಅಂತ ತಿಳ್ಕೊಂಡಂತ ಹೇಳ್ತಾನೆ. ಏನು ಸಚಿತ್ರನು? ಏನಿಲ್ಲ, ಇವನು ಹೂ ಅಂತ ತಿಳ್ಕೊಂಡಂತನೋ ಗಂಧರ್ವ. ಹೂ ನಾವು ಏನಾದರೂ ಬಿಸಿ ನೀರಿನ ಕೈ ಹಿಡಿದ್ರೆ ಕೈ ಸುಟ್ಟು ಹಾ ಹೂ ಅಂತಂದ್ರೂ ಕೂಡ ದೇವ್ರ ಹೆಸರೇ ಅದು, ನೆನ್ಪಿಟ್ಕೊಳ್ಳಿ. ಆಗಲೂ ದೇವ್ರು ನೆನ್ಪು ಮಾಡ್ಕೊಳ್ಳಿ. ಹೂ ಅಂತನ್ನೋ ಗಂಧರ್ವ. ಆದರೆ ತಾನು ಮದಮತ್ತನಾಗಿ ನಾರದರಿಗೆ ಅಪಮಾನ ಮಾಡಿದ್ರಿಂದಾಗಿ ಮೊಸಳೆ ಆಗುವಂಥ ಶಾಪ ಕೊಟ್ಟಿದ್ದರು. ಇಲ್ಲಿ ಆ ಗಜೇಂದ್ರ ಮೇಲೆ ಬಂದ ಮೇಲೆ ಪರಮಾತ್ಮ ಅವನ ಮೈ ಮೇಲೆ ಕಾಡಿಸ್ತಾನೆ. ಅವನದು ರೂಪ ಹೋಯ್ತು, ರಾಜನಾದ, ದಿವ್ಯ ರೂಪ ತೆಗೆದುಕೊಂಡ. ಅವನಾರು ಅಂತ ತಿಳ್ಕೊಂಡಂತಂದರೆ ಅವನು ಕೂಡ ಒಬ್ಬ ರಾಜ. ಮೌನವ್ರತ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದ. ಮನೆಗೆ ಬಂದಿರತಕ್ಕಂಥ ಅಗಸ್ತ್ಯರಿಗೆ ಅಪಮಾನ ಮಾಡ್ತಾನೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅಂಗಿರಾ ಋಷಿಗಳಿಗೆ ಅದು ಮಾಡ್ತಾನೆ. ಅಂಥ ವೇಳೆಯಲ್ಲಿ ಪರಮಾತ್ಮ ಆ ಋಷಿಗಳು ಶಾಪ ಕೊಡ್ತಾರೆ, ಆನೆಯಾಗು ಅಂಥೇಳಿ. ಆದರೆ ಭಗವದ್ಭಕ್ತರಾದ್ದರಿಂದ ಪರಮಾತ್ಮ ಇಬ್ಬರನ್ನು ಉದ್ಧಾರ ಮಾಡ್ತಾನೆ. ಇಂಥ ಗಜೇಂದ್ರ ಮೋಕ್ಷವನ್ನು ಯಾರು ಕೇಳ್ತಾರೆ ಅಥವಾ ಬೆಳಗ್ಗೆ ಎದ್ದು ಈ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಯಾರು ನೆನೆಸ್ತಾರೆ, ದುಸ್ವಪ್ನಗಳು ದೂರ ಆಗೋದು, ಅಪಮೃತ್ಯು ದೂರ ಆಗ್ತದೆ. ಕೊನೆ ಕಾಲದಲ್ಲಿ ದೇವರ ಸ್ಮರಣೆ ಬರ್ತದೆ. ಸ್ತೋತ್ರ ಅರ್ಥ ಹೇಳಲಿಕ್ಕೆ ವೇಳೆ ಇಲ್ಲ. ಇದೆಲ್ಲ ಸರಿ ಆಚಾರ್ಯ, ಈ ಗಜೇಂದ್ರ ಮೋಕ್ಷ ಕಥೆಯಿಂದ ನಮಗೇನು ಉಪಯೋಗ? ಗಜೇಂದ್ರ ಅವ್ರ ಭಕ್ತರಿದ್ದರು, ಉದ್ಧಾರ ಆದರು. ನಮಗೇನು ಉಪಯೋಗ ಹೇಳಿ? ನಮಗೆ ಉಪಯೋಗ ಇಲ್ಲದ ಕಥೆ ಹೇಳಿ ಏನು ಮಾಡ್ತೀರಿ ನೀವು? ಇವೆಲ್ಲ ನಮ್ಮ ಕತೆ ಗೊತ್ತಿಲ್ಲ. ಗಜೇಂದ್ರ ಮೋಕ್ಷದ ಕಥೆ ಇದು ನಮ್ಮ ಕತೆ. ಭಾಗವತಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಥೆಗಳು ಅಂತಿಕೊಂಡಂತೇನಿವೆ. ಈ ಪ್ರತಿಯೊಂದು ಕಥೆಗಳು ಕೂಡ ಒಂದು ಸಿಂಬಾಲಿಕ್ ಮೀನಿಂಗ್ ಇಟ್ಕೊಂಡಿರ್ತಕ್ಕಂಥ ಕಥೆಗಳು. ತ್ರಿಕೂಟ ಪರ್ವತ ಅಂತಿಕೊಂಡಂತಂದರೆ ನಮ್ಮಲ್ಲಿ ಇರುವ ಸತ್ವಗುಣ, ರಜೋಗುಣ, ತಮೋಗುಣಗಳು. ಬಂಗಾರದ ಶಿಖರ ಸತ್ವಗುಣ, ಬೆಳ್ಳಿಯ ಶಿಖರ ರಜೋಗುಣ, ಕಬ್ಬಿಣದ ಶಿಖರ ತಮೋಗುಣ. ಅಲ್ಲಿ ಇರ್ತಕ್ಕಂಥ ಋತುಮಾನ್ ಅನ್ನುವ ಉದ್ಯಾನ, ಎಲ್ಲ 6 ಋತುಗಳ ಪ್ರತಿಯೊಂದು ಹಣ್ಣು ಹಂಪಲು ಸಿಗ್ತಿರ್ತಕ್ಕಂಥದ್ದು. ಅದೇ ನಮ್ಮ ಮನಸ್ಸು. ನಮ್ಮ ಮನಸ್ಸು ಎಲ್ಲ ಕಾಲಕ್ಕೆ ಎಲ್ಲವನ್ನೂ ಬಯಸ್ತದೆ. ಯಾವಾಗ ಯಾವ್ದು ಬಯಸಬೇಕು, ಯಾವಾಗ ಯಾವ್ದು ಬಯಸಬಾರ್ದು, ಇದಕ್ಕೆ ವಿವೇಕನೇ ಇಲ್ಲ. ಆನಂತರ ನಮ್ಮ ಅಹಂಕಾರವೇ ಈ ಗಜೇಂದ್ರ. ಆನಂತರ ಅಲ್ಲಿರ್ತಕ್ಕಂಥ ಮೃತ್ಯು, ಮೊಸಳೆ ನಮ್ಮ ಮೃತ್ಯು ನಮ್ಮನ್ನು ಎಳೀತಾ ಇರ್ತದೆ. ಆದರೆ ಅಹಂಕಾರದಿಂದ ಆ ಮೊಸಳೆಯಿಂದ ಪಾರಾಗಲಿಕ್ಕೆ ಆಗೋದಿಲ್ಲ. ಆಗ ಆ ಮೃತ್ಯುವಿನಿಂದ ಉಳಿಸ್ತಕ್ಕಂಥವನು ಒಬ್ಬನೇ ಒಬ್ಬ ವ್ಯಕ್ತಿ, ಆ ಪರಮಾತ್ಮ. ಆದ್ದರಿಂದಾಗಿ ಇದು ನಮ್ಮ ಕಥೆ. ಅಹಂಕಾರ ಪಡದೆ ಭಗವಂತನಿಗೆ ಶರಣಾಗತನಾದರೆ ಮಾತ್ರ ನಮ್ಮ ಉಳಿಗಾಲ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದಿದ್ದಾರೆ. ಆದ್ದರಿಂದಾಗಿ ಸೋತ್ತಮರ ದ್ರೋಹ ಮಾಡೋದು ಸರಿಯಲ್ಲಪ್ಪ, ಅವರನ್ನು ಬೈಬೇಡಿ. ಇಲ್ಲ ಇನ್ನೊಂದು ಏನಾದರೂ ಉದಾಹರಣೆ ಹೇಳಿ ಅಂತಿಕೊಂಡಂತಂದಾಗ, ಒಂದು ಸಲ ದುರ್ವಾಸ ಋಷಿಗಳು ಇಂದ್ರಲೋಕಕ್ಕೆ ಬರ್ತಾರೆ. ಇಂದ್ರಲೋಕಕ್ಕೆ ಬಂದಾಗ ಅಲ್ಲಿ ಒಬ್ಬಳು ಪಾರಿಜಾತ ಅಥವಾ ಸಂತಾನಿಕ ವೃಕ್ಷದ ಮಾಲೆ ಏನು ಮಾಡ್ತಾಯಿದ್ಲು, ಒಬ್ಬಳು ದೇವಲೋಕದಲ್ಲಿರ್ತಕ್ಕಂಥ ಹೆಣ್ಮಗಳು. ಅದನ್ನು ನೋಡಿ ದುರ್ವಾಸಗಳು ಭಾಳ ಒಳ್ಳೇದು ಅನ್ನಿಸ್ತು. ಹುಡುಗಿ ಆ ಮಾಲೆಯನ್ನು ತಂದು ಕೊಡು ಅಂತ ತಿಳ್ಕೊಂಡು ಕೇಳಿದ್ರು. ಮಾಲೆಯನ್ನು ತಂದು ಕೊಡು, ಆಯ್ತು ತಗೋರಿ ಕೊಟ್ಟು ನಮಸ್ಕಾರ ಮಾಡೋದು. ಒಂದು ಮೊಳ ಮಾಲೆ. ದುರ್ವಾಸರು ವಿಚಾರ ಮಾಡಿದ್ರು, ನಿಂತ್ಕೊಂಡು ಏನು ಮಾಡಲಿ, ನಾನು ಸನ್ಯಾಸಿ, ಕೊಳ್ಳಲ್ಲಿ ಹಾಕುವಂತ ಇಲ್ಲ. ಆನಂತರ ದೇವ್ರ ಪೂಜೆ ಮುಗಿದಿದೆ, ಪೆಟ್ಟಿಗೆ ಅಲ್ಲೇ ಮನೆಯಲ್ಲಿದೆ, ಎಲ್ಲಿ ಒಪ್ಪಿಸ್ಲಿ ಇದನ್ನು? ನಮ್ಮಂತರ ಎಸೆದು ಬಿಡ್ತಾಯಿದ್ರು. ಭಾಗವತ ಹೇಳ್ತದೆ, ಯಾವುದೇ ಪ್ರಕೃತಿಯ ವಸ್ತುವನ್ನು ಹಾಳು ಮಾಡಲಿಕ್ಕೆ ನಿಮಗೆ ಅಧಿಕಾರವಿಲ್ಲ. ಗಿಡದಿಂದ ಹೂ ತೆಗೆದರೆ ಕಿತ್ತಿ ತೆಗೆದಾಗ ನಿಮಗೆ ಶಿಶುಹತ್ಯೆ ದೋಷ ಬರ್ತದೆ. ಆ ಶಿಶುಹತ್ಯೆ ದೋಷ ಕಳೆದುಕೊಳ್ಬೇಕಾಗಿದ್ರೆ ಅದನ್ನು ಸ್ನಾನ ಮಾಡಿ ದೇವರಿಗೆ ಏರಿಸಿ, ಆ ದೋಷ ಹೊರಟು. ಪ್ರಕೃತಿ ಒಂದು ಎಲೆ ಕಿತ್ತಿದರೆ ನಿಮಗೆ ಗೌರವ ನರಕ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿ ತೆಗೆಯಬೇಕಾಗಿದ್ದರೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆರಾಧನಾರ್ಥಂ ಪುರುಷೋತ್ತಮಸ್ಯ ಛಿಂದೇ ದಲಂತೆ ತುಳಸಿ ಕ್ಷಮಸ್ವ, ದೇವರ ಆರಾಧನೆಗೆ ನಿನ್ನನ್ನು ತೆಗಿತೀನಮ್ಮ ಅಂತ ಹೇಳಿದಾಗ ಆಕೆ ತೊಗೊಂಡೋಗು ಅಂತ ಹೇಳ್ತಾಳೆ.
ಆದ್ದರಿಂದಾಗಿ ಆ ಹೂವನ್ನು ನಾಶಪಡಿಸೋದು ಬೇಡ ಅಂತ ಜಗತ್ತಿಗೆ. ಅಂದರೆ ಹೇಗೆ ಎನ್ವೈರ್ಮೆಂಟಲ್ ಕಾನ್ಸೆಪ್ಟ್ ಭಾಗವತ ನಮಗೆ ಕಲಿಸಿಕೊಡ್ತದೆ ನೋಡಿಕೊಳ್ಳಿ. ಅಟ್ಟಲ್ಲಿ ಇಂದ್ರ ಎದುರಿಂದ ಬರ್ತಾ ಇದ್ದ ಆನೆ ಮೇಲೆ ಕೂತ್ಕೊಂಡು. ಇಂದ್ರನಿಗೆ ಹೆಂಡತಿ ಮಕ್ಕಳಿದ್ದಾರೆ, ಹೆಂಡತಿಗೆ ಅಥವಾ ಮಗಳಿಗೆ ಕೊಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ, ಇಂದ್ರ ಬಾರು ಈ ಹೂ ತೆಗೆದುಕೊ ಅಂತ ಹೇಳಿದ್ರು. ಇಂದ್ರನ ಮನೆಯಲ್ಲಂಥ ಸಾವಿರಾರು ಮಾಲೆಗಳು, ಯಾವಾಗಲೂ ಬುಟ್ಲೆ ಮಾಲೆ, ಸಣ್ಣ ಮಾಲೆ ಅವನಿಗೇನು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ಆಯ್ತು ತೊಗೊಂಡ, ಆನೆ ತಲೆ ಮೇಲೆ ಇಟ್ಟ. ಆಗ ಅದು ಆನೆ ತಲೆ ಭಾಳ ಸೂಕ್ಷ್ಮ, ಸೊಂಡಿಲಿನಿಂದ ಮಾಲೆಯನ್ನು ತೆಗೆದುಕೊಂಡು ಕಾಲು ಕೆಳಗೆ ಹಾಕಿ ಹೊಸದೇ ಬಿಟ್ಟಿತು. ಇಷ್ಟೆಲ್ಲ ನಡೆದದ್ದು ದುರ್ವಾಸರ ಎದುರಿನಲ್ಲಿ. ಸಿಟ್ಟು ಬಂತು. ನಾನು ಯಾರು ಅಂತ ಗೊತ್ತಿದೆ ನಿನಗೆ? ನಿನ್ನ ಗುರು ಇಂದ್ರ, ನಿನ್ನ ಗುರು ನನ್ನ ಹೆಂಡತಿ ಪಾರ್ವತಿ, ನಾನು ರುದ್ರಾಂಶ ಸಂಭೂತ, ನಾನು ರುದ್ರದೇವರು, ನಿನ್ನ ಗುರುಗಳಿಗೆ ನಾನು ಗುರು. ನನ್ನ ಕೈಯಿಂದ ಬಂದ ಆ ಹೂವಿನ ಮಾಲೆ ಮಹಾಪ್ರಸಾದ ಸಿಕ್ತು. ಗುರುಗಳ ಕೈಯಿಂದ, ಪರಮಗುರುಗಳ ಕೈಯಿಂದ ಬಂತು. ತಲೆ ಮೇಲೆ ಇಟ್ಕೊಂಡು ಆಧಾರ ಮಾಡಬೇಕಾಗಿತ್ತು. ಆನೆ ತಲೆ ಮೇಲೆ ಕೊಟ್ಟದ್ದು ನಾಶಪಡಿಸೋದೆಲ್ಲ ನಿನ್ನ ಅಹಂಕಾರಕ್ಕೆ. ಸಂಪೂರ್ಣ ಈ ಇಂದ್ರಲೋಕದ ಸಂಪತ್ತಿ ಹೊರಟೋಗ್ಲಿ ಅಂತ ಶಾಪ ಕೊಟ್ಟರು. ಅದಕ್ಕೇನೆ ಗುರುಗಳು ಕೊಡೋದು ಆ ಮಂತ್ರಾಕ್ಷತೆ. ಕ್ಯೂ ಹಚ್ಚಿ ತೆಗೆದುಕೊಳ್ತೇವೆ, ಎಷ್ಟು ಗದ್ದಲ. ಆದರೆ ಆ ಮಂತ್ರಾಕ್ಷತೆ ರಾಮದೇವರು ನೂಟಿ ಮಾಡಿದ ಪೂಜೆದ ಕೈಯಿಂದ ಬಂದ ಮಂತ್ರಾಕ್ಷತೆ ಎಷ್ಟು ಪವಿತ್ರ ಇರಬಾರ್ದದು. ಆದರದಿಂದ ತಲೆ ಮೇಲೆ ಹಾಕ್ಕೊಳ್ಬೇಕು. ಕೆಲವರು ತಲೆ ಮೇಲೆ ಹಾಕ್ಕೊಂಡ್ರೆ ಕೆಳಗೆ ಬೀಳ್ತಾರೆ ಅಂಥೇಳಿ ಬಾಟ್ಲಲ್ಲಿಟ್ಟು ಅಲ್ಲಿ ಅದಕ್ಕೆ ಹುಳ ಹತ್ತುವಂಗೆ ಮಾಡ್ತಾರೆ. ಇಲ್ಲ, ತಲೆ ಮೇಲೆ ಹಾಕ್ಕೊಳ್ಳಿ. ಕೆಳಗೆ ಬೀಳ್ತಾರೆ, ನಿಮ್ಮ ತಲೆಯಿಂದ ಕೆಳಗೆ ಬಿದ್ದರೆ ನಿಮ್ಮ ನಿರ್ಮಾಲ್ಯ, ಅದು ಆ ಗುರುಗಳ ಆಶೀರ್ವಾದ ಒಳಗೆ ಹೋಗ್ಬಿಟ್ಟಿದೆ. ಆನಂದ ನಿರ್ಮಾಲ್ಯ ಬಿದ್ದರೆ ಬಿದ್ಕೊಳ್ಳಿ. ಆಗ ಎಲ್ಲ ಸಂಪತ್ತಿ ಹೊರಟು ಹೋಯಿತು. ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ಪರಮಾತ್ಮನ ಹತ್ರ ಕರ್ಕೊಂಡು ಹೋದರು. ಪರಮಾತ್ಮ ಹೇಳ್ದ, ದುರ್ವಾಸರ ಶಾಪದಿಂದ ಹೋದ ಸಂಪತ್ತಿ ವಾಪಸ್ ಬರೋದಿಲ್ಲ. ಮತ್ತೆ ಸಂಪತ್ತು ಪಡೆಯಬೇಕಾಗಿದ್ದರೆ ಮತ್ತೆ ಹೊಸದಾಗಿರ್ತಕ್ಕಂಥ ಸೃಷ್ಟಿ ಮಾಡಿ ಅಂತ ಹೇಳ್ದ. ಹಾಗಾದರೆ ಅಂಥ ಅದ್ಭುತವಾದಂಥ ಸೃಷ್ಟಿ ಆಗಬೇಕಾದ್ರೆ ಏನು ಬೇಕು? ಕ್ಷೀರ ಸಮುದ್ರದಲ್ಲಿ ಎಲ್ಲ ಥರದ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನು ಮಥನ ಮಾಡಿ ಆಗ ಅದ್ಭುತವಾದ ವಸ್ತುಗಳು ಬರ್ತದೆ. ಅದನ್ನು ತೆಗೆದುಕೊಂಡು ಹೊಸದಾಗಿ ರಾಜ್ಯವನ್ನು ಪ್ರಾರಂಭ ಮಾಡು ಅಂತ ಹೇಳಿದರು. ಆಗ ಇಂದ್ರ ಬ್ರಹ್ಮದೇವರು ಕೇಳ್ತಾನೆ, ನಮ್ಮ ಸಂಖ್ಯೆ ಕಡಿಮೆ ಇದೆ, ಸಮುದ್ರವನ್ನು ಮಥನ ಮಾಡೋದು ಹೇಗೆ? ಬ್ರಹ್ಮದೇವರು ಹೇಳಿದರು, ನಮ್ಮ ಸಂಖ್ಯೆ ಇದ್ರೋಗ ಅಸುರರ ಹೆಲ್ಪ್ ತಗೋ. ಇಲ್ಲ, ಶತ್ರುಗಳು ನೋಡಪ್ಪ, ಟೈಮ್ ಬಂದಾಗ ಶತ್ರುಗಳಿಗೂ ಕೂಡ ಕಾರ್ಯಭಾಷೆ ಕತ್ತೆ ಕಾಲು ಕಟ್ಟುವಂಥ ಗಾದೆ ಮಾತಿದೆ. ಅರಯ ಅಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ಕೆಲಸ ಆಗಬೇಕಾಗಿದ್ದರೆ ಶತ್ರುಗಳ ಜೊತೆಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಸಂಧಿ ಮಾಡ್ಕೊಳ್ಬೇಕಾಗ್ತದೆ. ಆಗ ಪ್ರಹ್ಲಾದನ ಮೊಮ್ಮಗ ಇದ್ದ ಪುರೋಚನ ಅಂತಕೊಂಡಂತಕ್ಕಂಥವನು. ಅವನ ಹತ್ರ ಕೇಳಿದಾಗ ಒಂದು 50-50 ಬರುತ್ತೆ ಬರ್ತೀವಿ ಅಂತೇಳಿ ಆಯಿತು. ಆದರೆ ಮಂದರ ಪರ್ವತ ತರೋರು ಯಾರು? ಪರಮಾತ್ಮ ಕಿತ್ತಿ ಕೊಟ್ಟ. ಅವರು ಅದನ್ನು ನೂಕ್ಲಿಕ್ಕೆ ಹೋಗಿ ಮೇಲೆ ಹಾಕ್ಕೊಂಡು ಎಷ್ಟೋ ಮಂದಿ ಸತ್ತೋದ್ರು. ಪರಮಾತ್ಮ ಎತ್ತಿ ತಂದು ಕ್ಷೀರ ಸಮುದ್ರ ದಂಡೆಗೆ ಇಟ್ಟ. ಸಮುದ್ರದಲ್ಲಿ ಹಾಕಿದಾಕ್ಷಣ ಮುಳುಗಿ ಹೋಯಿತು. ಪರಮಾತ್ಮ ಕುರ್ಮಾವತಾರ ತೆಗೆದುಕೊಂಡು ಎತ್ತಿ ಹಿಡಿದ. ಇವರು ಎಷ್ಟು ಮಥನ ಮಾಡಿದ್ರು ಏನು ಬರಲಿಲ್ಲ, ಬಸವಳಿದು ಬಿದ್ದುಬಿಟ್ರು. ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅಜಿತ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ತಾನೇ ಸಮುದ್ರವನ್ನು ಮಂಥನ ಮಾಡಿ ಈಗ ಆ 50-50 ಕರಾರು ಹೋಗಿಬಿಟ್ಟಿತ್ತು. ಯಾಕೆ? ಅವ್ರು ಮಾಡಿದಾಗ ಏನೂ ಬರಲಿಲ್ಲ, ಪರಮಾತ್ಮ ಮಾಡ್ತಾ ಇದ್ದಾನೆ. ಪರಮಾತ್ಮ ತನ್ನ ಭಕ್ತರಿಗೆ ಐರಾವತವಾಗಲಿ, ಕಾಮಧೇನುವಾಗಲಿ, ಆನಂತರ ಉಚ್ಚೇಶ್ರವ ಕುದುರೆಯಾಗಲಿ, ಆನಂತರ ಪಾರಿಜಾತ ವೃಕ್ಷವಾಗಲಿ, ಆನಂತರ ಏನೇನು ಬಂತು ಒಳ್ಳೆಯದೆಲ್ಲ ಅವ್ರು ಕೊಡ್ತಾ ಇದ್ದಾನೆ. ಮೊದಲು ಹೆಂಡ ಬಂತು, ದೈತ್ಯರಿಗೆ ಅದನ್ನು ಕೇಳು, ಇದನ್ನು ಬಿಟ್ಟಿಲ್ಲ, ಪರಮಾತ್ಮ ನಮಗೆ ಕೊಡು, ತೊಗೊಂಡೋಗ್ರಿ, ನಿಮ್ಮ ಸಲುವಾಗಿ ಬಂದು ಹೋಗಿ ತೊಗೊಂಡೋಗ್ರಿ ಅಂತ. ಅಷ್ಟರಲ್ಲಿ ದರಿದ್ರ ಲಕ್ಷ್ಮಿ ಹುಟ್ಟಿದ್ಲು. ಕಲಿ ಹೇಳಿದೆ, ನಾನು ಮದುವೆ ಮಾಡ್ಕೋತೀನಿ. ಮಾಡ್ಕೊ ಹೋಗಿ. ಆನಂತರ ಮಹಾಲಕ್ಷ್ಮಿ ಹುಟ್ಟಿದ್ಲು. ನಾನು ಮದುವೆ ಮದುವೆ ಮಾಡ್ತೀನಿ. ಲಕ್ಷ್ಮಿ ಹೇಳಿದ, ಚುಪ್, ಸಾಲಾಗಿ ನಿಂದಿರಿ, ಯಾರು ಯೋಗ್ಯರು ಅವ್ರ ಕೊಳ್ಳೆಗೆ ಮಾಲೆ ಹಾಕ್ತಾನೆ. ಎಲ್ಲರಲ್ಲಿಯೂ ದೋಷವನ್ನು ಹೇಳಿ ಕೊನೆಗೆ ಅಜಿತ ನಾಮಕ ಪರಮಾತ್ಮನಿಗೆ ಇವನೊಬ್ಬನೇ ನಿರ್ದೋಷ, ಇವನೊಬ್ಬನೇ ನಿತ್ಯ. ನೆನಪು ಮಾಡಿಕೊಳ್ಳಿ, ಲಕ್ಷ್ಮೀ ಶೋಭಾನ ಅವನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾಳೆ. ಆನಂತರ ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತವನ್ನು ತೆಗೆದುಕೊಂಡು ಬಂದ. ಈಗ ದೈತ್ಯರಿಗೆ ಪೇಷನ್ಸ್ ಹೋಗ್ಬಿಟ್ಟಿತ್ತು.
ಅವರು ಅವನ ಕೈಯಿಂದ ಕಸಿದುಕೊಂಡ್ರು. ಪರಮಾತ್ಮ ಬಿಟ್ಟುಕೊಟ್ಟ, ಇವರು ಹಣೆ ಬಾರ ಗೊತ್ತಾಗಲಿ ಅಂತೇಳಿ. ಆಗ ಅವರಲ್ಲಿ ದೈತ್ಯರಲ್ಲಿ ಜಗಳ, ನನಗೆ ಬೇಕು ನಿನಗೆ ಬೇಕು, ನಿನಗೆ ಬೇಕು ನನಗೆ ಬೇಕು. ಆಗ ಪರಮಾತ್ಮ ಮೋಹಿನಿ ಅವತಾರ ತೆಗೆದುಕೊಂಡು ಅಲ್ಲಿಗೆ ಬರ್ತಾನೆ. ಆ ಹೆಣ್ಣಿನ ರೂಪ ನೋಡಿ ಮೋಹಿತ ಜಗಳ ಬಿಟ್ಬಿಟ್ರು. ಯಾವನ ಕೈಯಲ್ಲಿ ಅಮೃತ ಇತ್ತು ಅವನು ಹೇಳ್ದ, ಆ ಹುಡುಗಿ ಕೈಯಲ್ಲಿ ಕೊಡೋಣ, ಅವಳೇ ಅನಿಸ್ಲಿ ನಮಗೆ ಅಂತಿಕೊಂಡು ಅಂತೇಳಿ. ಎಲ್ಲರೂ ಹಾಗೆ ಕೊಡು ಕೊಡು, ಏನಾದರೂ ಆ ಹುಡುಗಿ ನಮ್ಮ ಹತ್ರ ಬರ್ತಾಳಲ್ಲ ಅಂತಿಕೊಂಡು, ಅಮೃತ ಕೊಡ್ಲಿಕ್ಕಾದ್ರೆ ಬರ್ತಾಳಲ್ಲ ಅಂತ ಇಷ್ಟು ವ್ಯಾಮೋಹಕ್ಕೆ ಬೀಳ್ತಾನೆ ಮನುಷ್ಯ. ಆ ಕಾಲದಲ್ಲಿ ಪರಮಾತ್ಮ ಹೇಳ್ದ, ನಾನು ಯಾರಿಗೆ ಬೇಕು ಹಂಚ್ತೇನೆ, ಯಾರಿಗೆ ಬಿಡ್ತೇನೆ. ಹಾಗಿದ್ರೆ ನಾನು ಹಂಚ್ತೇನೆ, ಆಯ್ತು ಏನು ಬೇಕಾದ್ ಮಾಡು. ವಿನಾಶಕಾಲಿ ವಿಪರೀತ ಬುದ್ಧಿ ಬಂದಿತ್ತು ಅಸುರರಿಗೆ. ಪರಮಾತ್ಮ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾನೆ. ದೈತ್ಯರು ಆ ಕಾಲದಲ್ಲಿ ವಿರೋಧ ಮಾಡ್ತಾರೆ, ಯುದ್ಧವಾಗ್ತಾರೆ, ದೈತ್ಯರು ಸೋತೋಗ್ತಾರೆ. ಅಮೃತದಿಂದ ಉತ್ತಮವಾಗಿರ್ತಕ್ಕಂಥ ದೇವಲೋಕವನ್ನು ಪುನಃ ದೇವರು ಪಡಿತಾರೆ. ಅಮೃತ ಅಂದರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಸುರರಿಗೆ ಸಿಗೋದಿಲ್ಲ. ದೇವತೆಗಳು ಅಪರೋಕ್ಷ ಜ್ಞಾನದಿಂದ, ಪರಮಾತ್ಮ ಅನುಗ್ರಹದಿಂದ ಹೊಸ ದೇವಲೋಕವನ್ನು ಕಟ್ತಾರೆ. ಇದು ಕೂಡ ನಮ್ಮ ಕಥೆನೇ. ಕ್ಷೀರ ಸಮುದ್ರ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ಸಂಸಾರ, ಮಂದರ ಪರ್ವತ ಅಂತ ತಿಳ್ಕೊಂಡಂತಂದರೆ ನಮ್ಮ ಬುದ್ಧಿ, ಅದಕ್ಕೆ ಕಟ್ಟಿರ್ತಕ್ಕಂಥ ವಾಸುಕಿ ಸರ್ಪ ಅಂತಂದರೆ ನಮ್ಮ ಅಹಂಕಾರ, ಅಲ್ಲಿ ಬರತಕ್ಕಂತಹ ಅಲ್ಲಿರ್ತಕ್ಕಂಥ ಅಸುರರು ಅಂದರೆ ನಮ್ಮ ಪಾಪಗಳು, ನಮ್ಮ ಪುಣ್ಯ ಅಂತಂದರೆ ದೇವತೆಗಳು. ಮಥನ ಮಾಡಿದಾಗ ಪುಣ್ಯದ ಫಲ ನಮಗೆ ಬರ್ತದೆ, ಪಾಪದ ಫಲ ಅಸುರರಿಗೆ ಹೋಗ್ತದೆ. ಆನಂತರ ಮಥನ ಮಾಡ್ತಾ ಇದ್ದರೆ ಮಹಾಲಕ್ಷ್ಮಿ ವೇದಾಭಿಮಾನಿನಿ ಜ್ಞಾನ ಕೊಡ್ತಾಳೆ. ಆಗ ಪರಮಾತ್ಮ ಅಪರೋಕ್ಷ ಜ್ಞಾನವನ್ನು ಅಮೃತ ಕೊಡ್ತಾನೆ. ಅದನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಶೀಲರಾಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಮುಂದೆ ತಾರಕಾಮ ಯುದ್ಧದಲ್ಲಿ ದೇವತೆಗಳಿಗೆ ಜಯವಾಯಿತು. ರುದ್ರದೇವರು ಮೋಹಿನಿ ಬೆನ್ನತ್ತೆ 12 ಕಡೆಯಲ್ಲಿ ತಮ್ಮ ವೀರ್ಯವನ್ನು ಬೀಳಿಸಿದರು. ಜ್ಯೋತಿರ್ಲಿಂಗ ಅಂತಿಕೊಂಡು ತನಿಸ್ಕೊಳ್ತು. ಇದೇ ವೇಳೆಗೆ ದೇವತೆಗಳ ಸಂಪತ್ತಿಯನ್ನು ಅಪಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಬಲಿಚಕ್ರವರ್ತಿ. ಆಗ ಅವನು ಎಲ್ಲ ದೇವತೆಗಳನ್ನು ಓಡಿಸಿಬಿಡ್ತಾನೆ. ಅದಿತಿಗೆ ಬಹಳ ಪೀಡೆಯಾಗ್ತದೆ. ಅಸಮಾಧಾನ ಕೂತ್ಕೊಂಡಾಗ ಮನೆಗೆ ಕಶ್ಯಪರು ಬಂದಾಗ, ನನ್ನ ಮಕ್ಕಳಿಗೆ ಜಯ ಸಿಗಬೇಕು, ಏನು ಮಾಡಬೇಕು? ಪರಮಾತ್ಮ ಅನುಗ್ರಹ ಆಗಬೇಕು, ಅವನನ್ನು ಪಡೆ. ಅದಕ್ಕೆ ವ್ರತ, ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಪಯೋವ್ರತೆಯಿಂದ ಪ್ರತ್ಯಕ್ಷನಾದ ಪರಮಾತ್ಮ ಹೇಳ್ತಾನೆ, ಅವನು ಭಗವದ್ಭಕ್ತ. 6 ತಿಂಗಳ ನಂತರ ಅವನು ವಿಶ್ವಜಿದ್ಯಾಗ ಮಾಡಿ ಅಹಂಕಾರಕ್ಕೆ ಬರ್ತಾನೆ. ಆಗ ನಾನು ಅವನಿಗೆ ರಸಾತಳಕ್ಕೆ ಕಳಿಸ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಪ್ರತ್ಯಕ್ಷನಾದದ್ದು ಫಾಲ್ಗುಣ ಶುದ್ಧ ದ್ವಾದಶಿ, ಪಯೋವ್ರತ ಮುಗಿದ ದಿನ. ಆದರೆ ಅವನು ಬಲಿಚಕ್ರವರ್ತಿ ಹತ್ರ ಬಂದ ವಾಮನ ಅವತಾರ ತೆಗೆದುಕೊಂಡು ಬಂದದ್ದು ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಾದಶಿ. 6 ತಿಂಗಳು ಸರಿಯಾಗಿ ಬಂದಿರತಕ್ಕಂಥ ಬ್ರಹ್ಮಚಾರಿಗೆ ಎಲ್ಲ ರೀತಿಯಿಂದ ಪೂಜೆ ಮಾಡಿದ್ದಾನೆ ಬಲಿಚಕ್ರವರ್ತಿ. ಏನು ಬೇಕು? ರಾಜ್ಯ ಬೇಕೆ? ನಿನ್ನ ಮದುವೆ ಮಾಡಬೇಕೆ? ಅನೇಕ ಸ್ತ್ರೀಯರು ಬೇಕೆ? ಅಂತಃಪುರ ಬೇಕೆ? ಏನು ಬೇಕಾಗಿಲ್ಲ. ನಾನು ಬ್ರಹ್ಮಚಾರಿ, ಕೂತು ಗಾಯತ್ರಿ ಜಪ ಮಾಡಬೇಕಾಗಿದೆ, ಅದಕ್ಕೆ 3 ಪಾದ ಭೂಮಿ ಕೊಡು ಅಂತೇಳಿ. ಶುಕ್ರಾಚಾರ್ಯಂದರು ಕೊಡಬೇಡ, 3 ಪಾದ ಭೂಮಿ ಯಸಹಸ್ರಶೀರ್ಷ ಪುರುಷ ಯತ್ಪುರುಷೇಣ ಹವಿಷ ಯಜ್ಞವರಾಕ ಯತ್ಪುರುಷಂ ಯದ. ಅದು ಪುರುಷ ನಾಮಕ ಪರಮಾತ್ಮ ಇವನು 3 ಪಾದದಿಂದ ಜಗತ್ತನ್ನು ವ್ಯಾಪಿಸ್ತಾನೆ, 2 ಪಾದದಿಂದ ವ್ಯಾಪಿಸ್ತಾನೆ. 3ನೇ ಪಾದ ಕೊಡ್ಲಿಕ್ಕೆ ಆಗಂಗಿಲ್ಲ, ಸಂಕಲ್ಪ ಮಾಡಿ ಸಂಕಲ್ಪ ಭ್ರಷ್ಟನಾಗಬೇಡ ಅಂತ ಹೇಳಿದರು. ಓ, ದೇವರು ಬಂದಿದ್ದರೆ ಕೊಡ್ತೇನೆ, ಅವನೇ ನೋಡ್ಕೊಳ್ತಾನೆ ಅನ್ನೋ ಭಕ್ತಿ ಬಲಿಚಕ್ರವರ್ತಿಗೆ. 1 ಪಾದದಿಂದ ಪರಮಾತ್ಮ ಆಕಾಶದವರೆಗೂ ಪಾದವನ್ನು ಮಾಡ್ತಾನೆ. ಅವನ ಪಾದಕ್ಕೆ ಹಚ್ಚಿ ಬ್ರಹ್ಮಾಂಡ ಕಟ ಸೇಳಿ ಗಂಗೆ ಹರಿದು ಬರ್ತಾಳೆ. ಆನಂತರ ಇನ್ನೊಂದು ಪಾದದಿಂದ ಅತಳ ವಿತಳ ಸುತಳ ತಳಾತಳ ಸಾತಳ ಮಹಾತಳಗಳನ್ನು ಪರಮಾತ್ಮ ವ್ಯಾಪಿಸ್ತಾನೆ. 3ನೇ ಪಾದಕ್ಕೆ ಜಾಗ ಕೊಡು ಅಂತ ಹೇಳ್ತಾನೆ. ಬಲಿಚಕ್ರವಂತಾನೆ, ನನ್ನ ತಲೆ ಉಳಿದದ್ದು ಒಂದೇ, ಇದ್ರ ಮೇಲೆ ಕಾಲಿಡು ಅಂತೇಳಿ ಪರಮಾತ್ಮ ಹೇಳ್ತಾನೆ, ನನಗೆ ಕೊಟ್ಟ ದಾನ ವ್ಯರ್ಥವಾಗೋದಿಲ್ಲ. ನಿನ್ನನ್ನು ಸುತಳಕ್ಕೆ ಕಳಿಸ್ಕೊಡ್ತೇನೆ, ಅಲ್ಲಿಯ ರಾಜನಾಗು. ನಿನ್ನ ಮನೆಯ ದ್ವಾರದಲ್ಲಿ ದಿನಾಲು ಗದಾಧಾರಿಯಾಗಿ ನಾನು ನಿಂತ್ಕೊಳ್ತೇನೆ ವಾಮನ ರೂಪದಿಂದ, ನನ್ನ ದರ್ಶನ ನೀನು ಮಾಡುವಂತೆ ಅಂತ ತಿಳ್ಕೊಂಡಂತೇಳಿ ಆ ಭಕ್ತನಿಗೂ ಉದ್ಧಾರ ಮಾಡಿದ್ದಾನೆ. ಈ ಕಡೆಗೆ ದೇವತೆಗಳಿಗೂ ಪರಮಾತ್ಮ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ಇಂಥ ವಾಮನಾವತಾರದ ಕಥೆಯನ್ನು ಯಾರು ಬೆಳಗ್ಗೆ ಎದ್ದು ಸ್ಮರಣೆ ಮಾಡ್ತಾರೆ ಅವರಿಗೆ ಎಂದಿಗೂ ಅನ್ನ ಕಡಿಮೆ ಬೀಳೋದಿಲ್ಲ. ಯಾಕೆಂತಂದರೆ ವಾಮನನ ವಿಶೇಷತೆ ಏನಂತಾನೆ, ವಾಮನೋ ಬುದ್ಧಿತಾತ ಚ
ವಾಮನೋ ದ್ರವ್ಯಸ್ಥಿತ, ವಾಮನೋ ಅನ್ನದಾತ ಚ. ವಾಮನನ ಸ್ಮರಣೆ ಮಾಡಿದರೆ ಬುದ್ಧಿ, ಅನ್ನ ಅಂದರೆ ನೌಕರಿ ಪೀಕರಿ ಹೊಟ್ಟೆ ತುಂಬ್ತದೆ, ಎಲ್ಲ ಅನುಕೂಲ ಎಲ್ಲ ಸಿಗ್ತದೆ. ಆ ನಂತರ ಅವನು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ತಾನೆ. ಆದ್ದರಿಂದಾಗಿ ವಾಮನನ ಸ್ಮರಣೆಯನ್ನು ನಾವು ಬೆಳಿಗ್ಗೆದ್ದು ಗಜೇಂದ್ರ ಮೋಕ್ಷ ಹೇಳಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಇಲ್ಲ, ಈ ವಾಮನಾವತಾರವನ್ನು ಸ್ಮರಣ ಮಾಡಬೇಕು, ದಧಿವಾಮನ ಸ್ತೋತ್ರ ಅಂತ ತಿಳ್ಕೊಂಡಂತಿದೆ. ವಾಮನೋ ಬುದ್ಧಿದಾತಾಚ ದ್ರವ್ಯಸ್ಥೋ ವಾಮನ ಸ್ಮೃತ ಅಂತ ತಿಳ್ಕೊಂಡಂತ ಹೇಳಿದೆ. ಅನ್ನಮಾಪ್ನೋತಿ ಅಂತ ತಿಳ್ಕೊಂಡಂತ ಹೇಳಿ ಅದರ ಫಲಶ್ರುತಿ ಇದೆ. ಆ ರೀತಿಯಾಗಿ ನಾವು ಅನ್ನ ಅಂತಂದರೆ ಪರಮಾತ್ಮನ ಜ್ಞಾನ, ಅದನ್ನು ನಾವು ಪಡೀಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳಿದ ನಂತರ, ಇಲ್ಲ ಪರಮಾತ್ಮನ ಮತ್ಸ್ಯಾವತಾರದ ವಿಚಾರ ಸಿಗಲಿಲ್ಲ ಅಂತಿಕೊಂಡಂತಂದಾಗ ಆ ಕಾಲದಲ್ಲಿ ಅವನು ಮುಂದಿನ ಮನ್ವಂತರದ ರಾಜನಾಗ್ತಕ್ಕಂಥ ರಾಜ ಮನು ಆಗ್ತಕ್ಕಂಥವನು. ಆ ಮನು ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ಅರ್ಘ್ಯವನ್ನು ಕೊಡ್ತಾ ಇರ್ತಾನೆ. ಸಣ್ಣ ಮೀನು ಕೈಯಲ್ಲಿ ಬರ್ತದೆ. ಅವನು ಅದನ್ನು ಬಿಡಬೇಕು ಅಂದರೆ ನನ್ನ ಒಳಗೆ ಬಿಡಬೇಡಪ್ಪ, ದೊಡ್ಡ ಮೀನು ನುಂಗಿ ಹಾಕ್ತದೆ, ನಿನ್ನ ಬೇರೆ ಸಂರಕ್ಷಣೆ ಮಾಡುವಂಥ ಕಮಂಡಲ್ಲಿ ಬಿಡ್ತಾನೆ. ಸಂಧ್ಯಾವನಾಗೋದ್ರೆ ಕಮಂಡಲಕ್ಕಿಂತ ದೊಡ್ಡದಾಗಿತ್ತು. ಬೈದು ತಾನು ಗಲಗಚ್ಚು ಅಂತ ತಿಳ್ಕೊಂಡಂತಿರ್ತದೆ, ಅಲಿಂಜರ ಅಂಥೇಳಿ ಕಲ್ಲಿನ ಒಂದು ದೊಡ್ಡ ದೋಣಿ ಇದ್ದಾಗಿರುತ್ತೆ, ಅದರಲ್ಲಿ ಇಟ್ಟ. ಮರುದಿವಸ ಅದಕ್ಕಿಂತ ದೊಡ್ಡದಾಯಿತು. ಹೊಂಡದಲ್ಲಿ ಬಿಟ್ಟ, ಮರುದಿವಸ ಅದಕ್ಕಿಂತ ದೊಡ್ಡದಾಯಿತು. ಕೊನೆಗೆ ನದಿಯಲ್ಲಿ ಬಿಡುವಾಗ ಹೇಳ್ತು, ನಾನು ಮತ್ಸ್ಯಾವತಾರಿ, 7 ದಿವಸದ ಮೇಲೆ ಮನ್ವಂತರ ಪ್ರಳಯ ಆಗ್ತದೆ, ಏನೇನು ಮುಂದಿನ ಸೃಷ್ಟಿಗೆ ಬೇಕು ಎಲ್ಲ ಸ್ಯಾಂಪಲ್ಗಳನ್ನು ಒಂದು ಕಡೆಗೆ ಇಟ್ಟು ನೌಕೆಯಲ್ಲಿ ತಯಾರು ಮಾಡಿಟ್ಕೋ, ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಆಗ ಮನ್ವಂತರ ಪ್ರಳಯವಾದಾಗ ಮತ್ಸ್ಯಾವತಾರವನ್ನು ಪುನಃ ತೆಗೆದುಕೊಂಡು, ಒಂದು ಸಲ ತೆಗೆದುಕೊಂಡು ವೇದಗಳನ್ನು ಸಂರಕ್ಷಣೆ ಮಾಡಿದ್ದ, ಈಗ ಇನ್ನೊಂದು ರೂಪದಿಂದ ತೆಗೆದುಕೊಂಡು ಆ ಮನುವಿನನ್ನು ಸಂರಕ್ಷಣೆ ಮಾಡ್ತಾನೆ. ಆ ಮನುವೇ ಈ ವೈವಸ್ವತ ಈ ಮನ್ವಂತರದ ವೈವಸ್ವತ ಮನು ಅಂತ ತಿಳ್ಕೊಂಡಂತೇಳಿ ಮನು ಆಗ್ತಾನೆ. ಆ ಮನುವಿನಿಂದ ಸೂರ್ಯ ಹುಟ್ಟುತ್ತಾನೆ, ಸೂರ್ಯವಂಶ ಬೆಳೀತದೆ, ಚಂದ್ರವಂಶ ಬೆಳೀತದೆ. ಪರೀಕ್ಷಿತ ರಾಜ ಹೇಳ್ತಾನೆ, ಸೂರ್ಯವಂಶ ಚಂದ್ರವಂಶದ ಮಹಿಮೆ ಹೇಳು, ಆ ಚಂದ್ರವಂಶದಲ್ಲಿ ಹುಟ್ಟಿರ್ತಕ್ಕಂಥ ಆ ಕೃಷ್ಣನ ಮಹಿಮೆ ಹೇಳು ಅಂತ ತಿಳ್ಕೊಂಡಂತಂದಾಗ, ಆಗಲಪ್ಪ ನಾಳಿನ ದಿವಸ ನಿನಗೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡಂತ ನಿನಗೆ ಹೇಳ್ತೇನೆ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಶುಕಾಚಾರ್ಯ ಹೇಳ್ತೇನೆ ಅಂತಂದಿದ್ದಾರೆ. ಈಗಾಗಲೇ 2 ತಾಸು ಆಗ್ತಾ ಬಂತು. ಆದ್ದರಿಂದಾಗಿ ಉಳಿದ ಭಾಗ ನಾಳೆ ಒಂದೇ ದಿವಸ ಉಳಿದಿದೆ. ಯಥಾ ರೀತಿಯಾಗಿ ಸಂಕ್ಷಿಪ್ತವಾಗಿ ನವಮ, ದಶಮ, ಏಕಾದಶ, ದ್ವಾದಶಗಳನ್ನು ದಶಮ ವಿಶೇಷವಾಗಿ ಉಳಿದದ್ದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಸಪ್ತಾಹದ ವಿಧಿಯಲ್ಲಿ 7ನೇ ದಿವಸ ಪರಮಾತ್ಮನಿಗೆ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ನಾಳಿನ ದಿವಸ ಸಮರ್ಪಣೆಯನ್ನು ಮಾಡೋಣ. ಇವತ್ತಿನ ಕಥೆಯನ್ನು ಕೇಳಿ ಭಗವಂತನಿಗೆ ಪರಮಾತ್ಮ ಇದೇ ರೀತಿ ನಿನ್ನ ಮಹಿಮೆಗಳನ್ನು ಕೇಳುವ ಸಾಮರ್ಥ್ಯ ಕೊಡು, ಆ ರೀತಿಯಾಗಿ ನಮ್ಮನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡಿ ಇವತ್ತಿಗೆ ಇಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ನರಸಿಂಹ 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 ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.